ನಿಮ್ಮ ಮತ್ತು ರಿಷಬ್ ಶೆಟ್ಟಿ ಅವ್ರ ನಡುವೆ ಏನು ಕನ್ವರ್ಸೇಷನ್ ಆಯ್ತು? ಏನ್ ಮಾಡ್ತಿದ್ದೀರಾ ಗುಲು ಅಂತ ಕೇಳ್ತಾರೆ. ಗ್ರೀಸಿಗೆ ಒಂದು 3 ವಾರ ಹೋಗಿ ಎಲ್ಲ ಸುತ್ಕೊಂಡು ಬರೋಣ, ಇಲ್ಲ ಜಪಾನಿಗೆ 1 ತಿಂಗಳು ರಜದಲ್ಲಿ ಹೋಗಿ ಬರೋಣ ಅಂತ ಕನ್ನಡ ಇಂಡಸ್ಟ್ರಿಗೆ ಕರ್ಕೊಂಡು ಬಂದಿದೆ. ಹೇಗೆ ಕರ್ಕೊಂಡ್ ಬಂದಿದೆ ನಾಳೆ ಅದೆಲ್ಲ ಪರವಾಗಿಲ್ಲ, 2ನೇ ಹೆಜ್ಜೆ ಎಲ್ಲಿ ಇಡೋದು ಗೊತ್ತಾಗ್ತಿಲ್ಲ. ಈಗ ಅವರು ಅದ್ಭುತ ವ್ಯಕ್ತಿ ರೀ, ಇದು ಮೇನು, ಇದು ಗಟ್ಟಿ ಇದೆ. ಕನ್ನಡಕ್ಕೆ ಬರಕ್ಕೆ ಇಷ್ಟು ವರ್ಷ ಯಾಕಾಯ್ತು? ಸೊ ಅವನು ಲೂಸಿಯಾ ಈಗ ಒಂದು ಕಾನ್ಸೆಪ್ಟ್ ಇದೆ, ನೀನಿದು ಲೀಡ್ ರೋಲ್ ಅಲ್ಲಿ ಮಾಡ್ಬೇಕು ಅಂತಿದ್ದೆ. ಅದು ಆಗಿರ್ಬೋದಿತ್ತು ನನ್ನ ಮೊದಲನೇ ಚಿತ್ರ. ಸ್ವಲ್ಪ ನೀವು ಡಾಕ್ಟರ್ ರಾಜ್ಕುಮಾರ್ ತರ ಇದೆ ನಿಮ್ಮ ಇದು, ಯಾರಾದ್ರೂ ಹೇಳಿದಾರೆ ನಿಮ್ಗೆ? ನೀವು ನೋಡಕ್ ಸ್ವಲ್ಪ ಪುನೀತ್ ರಾಜ್ಕುಮಾರ್ ತರ ಕಾಣ್ತೀರಿ ಅಂತ ಹೇಳಿ ಕಾಮೆಂಟ್ ಮಾಡಿದ್ರು. ಸಲಿ ಕಮಲ್ ಹಾಸನ್ ತರ ಇದೆಯಾ ಅಂತ ಹೇಳಿದ್ರು. ಮನೆಗೆ ಹೋಗಿ ನಾನು ಹಿಂಗೆ ಎಲ್ಲ ನೋಡಿದಾಗ ಹೌದಲ್ಲ ಇವ್ರು ಹೇಳಿದ್ ಕರೆಕ್ಟ್ ಅಂತ. ಸಿದ್ಧಾರ್ಥ್ ಮಲ್ಹೋತ್ರ ನಾನು ಕನ್ಫ್ಯೂಸ್ ಮಾಡ್ಕೊಂತಿದ್ರು. ಅವರಿಗೆ ಅಪ್ಪ ಯಾವ್ದೋ ಒಂದು ಜಮಾನದಲ್ಲಿ ಡಾಕ್ಟರ್ ಆಗ್ಬೇಕು ಅಂತಿತ್ತು, ಹೊಡೆದೆ ಪಲ್ಟಿ ಸೆಕೆಂಡ್ PUC. ಯಾವ ಮೂತಿ ತಗೊಂಡು ಹೋಗ್ಬಿಟ್ಟು ನಾನು ಅಪ್ಪ ಅಮ್ಮನಿಗೆ ಹೇಳೋದು ನನಗೆ ಆಕ್ಟರ್ ಆಗ್ಬೇಕು. ಕ್ರಿಕೆಟ್ದು ಇತ್ತು ನಂದು, ಅದು ನಾನು ಪ್ರಯತ್ನ ಪಟ್ಟೆ. ಆದ್ರೆ ರಾಹುಲ್ ದ್ರಾವಿಡ್ ಅಂತ ಒಬ್ಬ ಇದ್ದಾನೆ ಪ್ಲೇಯರು. ಅದಾದ್ಮೇಲೆ ನೀವು ದೇಶದ ಯುವಕರ ಹೃದಯಕ್ಕೆ ಎಳೆದಿದ್ದು ಹಂಟರ್ ಮೂಲಕ. ಎಲ್ರಿಗೂ ನೀನು ವಾಸು ಹಾಗೆ. ಬಟ್ ರಿಯಲ್ ಆಗಿ ನೋಡಿದ್ರೆ ನೀವು ತುಂಬಾ ಸಾಧು, ತುಂಬಾ ಪಾಪ ಅಂತೆ ನೋಡಿ ಸ್ವಾಮಿ, ನಾವಿರೋದೇ ಹೇಗೆ ನಿಮ್ಮ ಫಿಟ್ನೆಸ್ ರೂಟೀನ್ ಹೇಗೆ? ನೀವು 47 ಅಂತ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತೀನಿ ಇವಾಗ. ಒನ್ಸ್ ಅ ಡೇ ನಾನು ತಿಂತೀನಿ. ನಟ ಆಗ್ಬೇಕು, ನಟಿ ಆಗ್ಬೇಕು ಅನ್ನೋ ಆಸೆ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? 99.9%ಗೆ ಅದು ಸಿಗೋದಿಲ್ಲ. ಜೀವನ ನಿಮ್ಗೆ ಒಂದು ಅವಕಾಶ ಅಟ್ಲೀಸ್ಟ್ ಕೊಡ್ತದೆ, ಆ ಟೈಮಿಗೆ ನಾವು ರೆಡಿ ಆಗಿರ್ಬೇಕು. ಕುಲಶೇಖರ್ ಅವರೇ, ನಿಮ್ಮನ್ನ ಕುಲಶೇಖರ ಆಗಿ ನೋಡೋಕ್ಕಿಂತ ಮುಂಚೆ ನಾವು ಬೇಟೆಗಾರನಾಗಿ ನೋಡಿದ್ವಿ. ಬೇಟೆಗಾರ, ಹಂಟರ್, ಮಂದಾರ್ ಪಂಕ್ಷಿ ಆಗಿ ನೋಡಿದ್ರಲ್ಲ ನೀವು. ಆ ಕ್ಯಾರೆಕ್ಟರ್ನು ಕೂಡ ಹಾಗೆ ಹಸಿಯಾಗೇ ಇದೆ ಮೈಂಡಲ್ಲಿ. ಅದಾದ್ಮೇಲೆ ನಿಮ್ಮನ್ನ ಪ್ರಮೋಷನ್ ಆಗಿ ರಾಜನಾಗಿ ನೋಡೋ ರೀತಿ ಆಯಿತು. ಬೇಟೆಗಾರನಿಂದ ಸೈನಿಕನಾಗಿ ರಾಜನಾಗಿ ನೋಡೋ ರೀತಿ ಆಯಿತು. ಈ ಸುಮಾರು ಎಷ್ಟು ವರ್ಷ ಗ್ಯಾಪ್? 10 ವರ್ಷ ಗ್ಯಾಪ್ ಅಲ್ಲ ಹಂಟರ್ ಟು ಕುಲಶೇಖರ? ಹಂಟರ್ಗೆ ಆಮೇಲೆ ಇದಕ್ಕೆ 2015ರಲ್ಲಿ ರಿಲೀಸ್ ಆಗಿದ್ದು. ಆ್ಯಕ್ಚುಲಿ ನಾವು ಶೂಟ್ ಮಾಡಿದ್ದು 2012ರಲ್ಲಿ, ಬಟ್ ರಿಲೀಸ್ ಆಗಿದ್ದು 2015ರಲ್ಲಿ. 10 ವರ್ಷ ಆಯಿತು ರಿಲೀಸ್ ಆಗಿ. ಹೌದು. ನೀವು ಕನ್ನಡಿಗರು, ಇಲ್ಲೇ ಹುಟ್ಟಿ ಬೆಳೆದಿದ್ದು, ಕನ್ನಡಕ್ಕೆ ಬರಕ್ಕೆ ಇಷ್ಟು ವರ್ಷ ಯಾಕಾಯ್ತು? ಅದು ನನಗೆ ಹಿಂದಿ ಚಿತ್ರದಲ್ಲಿ ಅದೊಂದು ಕತೆ ಇದೆ. ಒಂದೇನಂದ್ರೆ ನನ್ನ ಸಣ್ಣ ವಯಸ್ಸಿಂದ ನನಗೆ ಹಿಂದಿ ಚಿತ್ರಗಳು, ಹಿಂದಿ ಚಿತ್ರಗೀತೆ ಎಲ್ಲ ತುಂಬ ಕೇಳ್ತಾ ಇದೆ. ನನಗೆ ತುಂಬ ಆಸಕ್ತಿ ಇತ್ತು. ಮನೆಯಲ್ಲಿ ಅದೇ ವಾತಾವರಣದಲ್ಲಿ ಹುಟ್ಟಿ ಬೆಳೆದಿದ್ದು ನಾವು. ಎಲ್ಲ ಥರ ಸಿನಿಮಾ ಒಂದು ವಯಸ್ಸಾದ್ಮೇಲೆ ಏನು ಸಿನಿಮಾ ಅರ್ಥ ಆದ್ರೂ, ಭಾಷೆ ಗೊತ್ತಿಲ್ಲದೇ ಇದ್ರೂ ನೋಡ್ತಾ ಇದ್ದೆ ನಾನು. ಆಸಮೀಸ್ ಫಿಲ್ಮ್ಸು, ಮರಾಠಿ ಫಿಲ್ಮ್ಸು ಎಲ್ಲ ನೋಡ್ತೇವೆ. ಸಿನಿಮಾ ಹುಚ್ಚಿತ್ತು ನನಗೆ ಸಣ್ಣ ವಯಸ್ಸಿಂದ. ಆಗಿನ ಟೈಮಲ್ಲಿ ನಾನು ಹುಟ್ಟಿದ್ದು 78. ಸೊ ನಾವು ಬೆಳೀತಾ ಇರಬೇಕಾದ್ರೆ 80s 90sಲ್ಲಿ ಎಲ್ಲರೂ ನೋಡುವಂಥ ಸಿನಿಮಾ ಹಿಂದಿ ಸಿನಿಮಾ. ಅವಾಗ ಪ್ಯಾನ್ ಇಂಡಿಯಾ ಅಂತ ಏನು ಕಾನ್ಸೆಪ್ಟ್ ಇರಲಿಲ್ಲ. ಸೊ ನನಗೆ ಸಣ್ಣವನಿರ್ಬೇಕಾದ್ರೆ ನಾನು ಆ್ಯಕ್ಟರ್ ಆದಾಗ ಎಲ್ಲರೂ ನೋಡಬೇಕು ಅಂತ, ಆಲ್ ಇಂಡಿಯಾ ನೋಡಬೇಕು ಅಂತ, ಭಾರತದಲ್ಲೂ ನೋಡಬೇಕು ಅಂತ. ಸೊ ಹಾಗೆ ಅದು ಜಾಸ್ತಿ ಯೋಚನೆ ಮಾಡಿಲ್ಲ. ಹಾಗೆ ಹೋಗ್ತಾ ಒಂದು 2006ನಲ್ಲಿ ಪರವಾಗಿಲ್ಲ, ನಾವು ಸ್ವಲ್ಪ ತಯಾರಿ ಮಾಡಿದ್ದೀನಿ, ಕಲೆ ಕ್ರಾಫ್ಟ್ ಬಗ್ಗೆ ನನಗೆ ಸ್ವಲ್ಪ ಇದಿದೆ, ನನಗೆ ವಿಚಾರ ಇದೆ, ಮಾಡ್ಬೋದು ಏನಾದರೂ ಒಂದು ಸಾಧನೆ, ನಾಟಕ ಮಾಡಿ ಎಲ್ಲ ಕಲ್ತಿದ್ದೀನಿ. ಒಳ್ಳೊಳ್ಳೆ ಜನರು ಒಳ್ಳೊಳ್ಳೆ ಅವಕಾಶ ಕೊಟ್ಟು ನನಗೆ ಕಲಿಸಿದ್ದಾರೆ ಇದನ್ನು, ಕಲೆನ, ವಿದ್ಯೆನ. ಏನಾದರೂ ಇದೆ ನಮ್ಮ ಹತ್ರ, ಒಂದು ಸ್ಟ್ರಾಂಗ್ ಆಗಿದೆ ತೋರಿಸ್ಲಿಕ್ಕೆ ಅಂತ ಆಯಿತು. ಸೊ ನಾನು ಇಮಿಡಿಯೇಟ್ಲಿ ಅದೇ ಯೋಚನೆ ಮಾಡಿದೆ, ಹಿಂದಿ ಚಲನಚಿತ್ರದಲ್ಲಿ ನಾನು ಹೋಗಬೇಕು ಅಂತ. ಯೋಚನೆನೇ ಮಾಡಿಲ್ಲ ಇಲ್ಲಿ ಯಾರಾದ್ರೂ ಭೇಟಿ ಆಗೋಣ ಅಂತ ಯೋಚನೆ ಮಾಡಿಲ್ಲ. ಯಾಕಂದರೆ ಅದು ಹಿಂದಿಯಲ್ಲಿ ಹೇಳ್ತಾರಲ್ಲ, ಬಚ್ಪನ್ ಕಾ ಪ್ಯಾರ್ ಅಂತ. ಸಣ್ಣ ವಯಸ್ಸಲ್ಲಿ ಇದ್ದಿತ್ತು ಇದು ಮಾಡಬೇಕು ಅಂತ, ಅದೊಂದ್ಸರಿ ಮಾಡೋಣ ಅಂತ. ಅಲ್ಲಿ ಹೋಗಿ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅಲ್ಲಿ ಮಾಡಿ ಒಂದು ಸೆಟ್ಲ್ ಆಗೋಕ್ಕೆ ಆಲ್ಮೋಸ್ಟ್ ಒಂದು 15 ವರ್ಷ ಬೇಕಾಯಿತು. ಇದ್ರ ಮಧ್ಯದಲ್ಲಿ ಆ್ಯಕ್ಚುಲಿ ಇವರು ಪವನ್ ಕುಮಾರ್ ಅವರು ಲೂಸಿಯಾ 2011ರಲ್ಲಿ, ಅದು ನನ್ನ ಮೊದಲನೇ ವರ್ಷ. ನಂದು 3 ಸಿನಿಮಾ ರಿಲೀಸ್ ಆಗಿತ್ತು ಅಲ್ಲಿ ಹಿಂದಿನಲ್ಲಿ. ದಮ್ಮರೋ ದಮ್, ಆಮೇಲೆ ಶೈತಾನ್, ಆಮೇಲೆ ದಟ್ ಗರ್ಲ್ ಇನ್ ಯೆಲ್ಲೋ ಬೂಟ್ಸ್ ಅಂತ. ಸೊ ಯೆಲ್ಲೋ ಬೂಟ್ಸಲ್ಲಿ ಆ್ಯಕ್ಚುಲಿ ಒಂದು ಕನ್ನಡ ಪಾತ್ರ, ಹಿಂದಿ ಫಿಲ್ಮು ಬಟ್ ಕನ್ನಡ ಪಾತ್ರ. ಸೊ ಅಲ್ಲಿ ಆಗ ಅವನು ಪವನ್ ಹೀಗೆ ನಾಟಕದವನಲ್ವಾ, ರಂಗಭೂಮಿಯವನು. ಸೊ ಹಾಗೆ ನನಗೆ ಪರಿಚಯ ಇತ್ತು. ಸೊ ಅವನು ಲೂಸಿಯಾ ಈಗ ಒಂದು ಕಾನ್ಸೆಪ್ಟ್ ಇದೆ, ನೀನಿದು ಲೀಡ್ ರೋಲಲ್ಲಿ ಮಾಡಬೇಕು ಅಂತಿದ್ದೀನಿ ಅಂತ, 1 ವರ್ಷ ಬೇಕು, ಅದು ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಇದೆ ಅಂತ ಹೇಳ್ದ. ನನಗೆ ತುಂಬ ಇಷ್ಟ ಆಯಿತು. ಬಟ್ ಆಗ ಜಸ್ಟ್ ನಾನು ಮೊದಲನೇ ಹೆಜ್ಜೆ ನಾನು ಹಿಂದಿ ಚಿತ್ರರಂಗದಲ್ಲಿ ಇಟ್ಟಿದ್ದೆ. ನಾನು ಈಗ ಇಷ್ಟೆಲ್ಲ ಬೇರೆ ಎಲ್ಲ ನನ್ನ ಕೆಲಸ ಬಿಟ್ಟು 30 ವಯಸ್ಸು ಇದು ನಂದು ಅಂದರೆ 30 ವಯಸ್ಸು ಆಗಿತ್ತು ನನಗೆ. ಆ ವಯಸ್ಸಲ್ಲಿ ನಾನು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ಸೊ ಎಲ್ಲ ಬಿಟ್ಬಿಟ್ಟು ಈಗ ತಾನೇ ನಾನು ಶುರು ಮಾಡಿರೋದು ಬಿಟ್ಟು ಇಲ್ಲಿ ನಾನು ಕನ್ನಡ ಚಿತ್ರಗಳಲ್ಲಿ ಬಂದ್ಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ 1 ವರ್ಷ ಮಾಡಬೇಕಂದ್ರೆ ಅದು ಸ್ವಲ್ಪ ರಿಸ್ಕ್ ಕ್ಯಾಲ್ಕುಲೇಟ್ ಮಾಡಿದಾಗ ಪವನ್ ಇದು ಆಗೋದಿಲ್ಲ ಮರೆ, ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳಿದ. ಸೊ ಅಫ್ಕೋರ್ಸ್ ಅದು ಒಂಥರ ಒಂದು ಪಯನಿಯರಿಂಗ್ ಸಿನಿಮಾ. ಅದು ಅವನು ಭಾಳ ಚೆನ್ನಾಗಿ ಮಾಡಿದ್ದಾನೆ.
ಆಗೊಂದು ಶುರು ಮಾಡಿದ್ದು ಅವನು ಒಂಥರ ಇನ್ಸ್ಪಿರೇಷನಲ್ ಕ್ಯಾರೆಕ್ಟರ್ ಅಷ್ಟೇ. ಆ ಸಿನಿಮಾ ನೋಡಿ ಬಹಳಷ್ಟು ಜನ ಪ್ರಭಾವಿತರಾಗಿ ಅವರು ಬೇರೆ ಥರ ಸಿನಿಮಾ ಮಾಡಬೇಕು, ನಮ್ಮ ಕಥೆಗಳು ಹೇಳಬೇಕು ಅಂತ ಆ ಥರ ಒಂದು ಪ್ರಭಾವನೂ ಆ ಸಿನಿಮಾಯಿಂದ ಬಂದಿದೆ. ಹೌದು. ಬಟ್ ನನ್ನ ದುರ್ಭಾಗ್ಯ ಏನಂದ್ರೆ ಆ ಟೈಮಲ್ಲಿ ನನ್ಗೆ ಆ ರಿಸ್ಕ್ ತಗೊಳ್ಳೋದು ಆಗಿಲ್ಲ. ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಅದೇನು ಚಿಂತೆ ಇಲ್ಲ ನನಗೇನು, ಅದು ಹೋಯ್ತಲ್ಲ ಚಾನ್ಸ್ ಅಂತಿಲ್ಲ. ಸೊ ಅದು ಆಗಿರ್ಬೋದಿತ್ತು ನನ್ನ ಮೊದಲನೇ ಚಿತ್ರ ಕನ್ನಡದಲ್ಲಿ. ಸಂದರ್ಭ ಬೇರೆ ಇದ್ದಿದ್ರೆ ನಂದು ಮೊದಲನೇ ಕನ್ನಡ ಚಿತ್ರ ಆಗಿರ್ಬೋದಿತ್ತು. ಈಗ ಲೇಟ್ ಆಗಿ ಬಂದ್ರು ಕೂಡ ನೀವು ಕಾಂತಾರ ಚಾಪ್ಟರ್ 1 ಮೂಲಕ ಒಂಥರ ಬ್ಲಾಕ್ ಬಸ್ಟರ್ ಎಂಟ್ರಿನೇ ಮಾಡಿದ್ದೀರಾ ಕನ್ನಡಕ್ಕೆ ಅಲ್ವಾ. ಸೊ ಇದನ್ನ ಬಿಗ್ ಸಕ್ಸಸ್ ಇದು. ಈಗ ನೆಕ್ಸ್ಟ್ ಮುಂದಿನ ನೀವು ಹೆಜ್ಜೆ ಇಡೋ ಟೈಮ್ನಲ್ಲೂ ಕೂಡ ತುಂಬಾ ಥಿಂಕ್ ಮಾಡ್ಬೇಕಾಗತ್ತೆ. ಈಗ ಅದೇ ತಾಪತ್ರಯ ಅದೇ ಆಗಿರೋದು. ಈಗ ಮೊದಲನೇ ಹೆಜ್ಜೆ ಇಷ್ಟು ಭರ್ಜರಿ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ ಶೆಟ್ರು, ಈ ತರ ನನ್ನ ಕರ್ಕೊಂಡ್ ಬಂದಿದ್ದಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಈಗ ಎರಡನೇ ಹೆಜ್ಜೆ ಎಲ್ಲಿ ಇಡೋದು ಅಂತ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಗುಲ್ಶನ್ ಅವರೇ. ಅದಕ್ಕಿಂತ ಮುಂಚೆ ಓಕೆ, ಬಾಲಿವುಡ್ ಕಡೆ ಪ್ರೇಮ ಏನಕ್ಕೆ ಅಂತ ಗೊತ್ತಾಯ್ತು ನನಗೆ. ನಿಮ್ಮ ಸ್ವಲ್ಪ ನೀವು ಡಾಕ್ಟರ್ ರಾಜ್ಕುಮಾರ್ ತರ ಇದೆ ನಿಮ್ಮ ಇದು, ಯಾರಾದ್ರೂ ಹೇಳಿದಾರೆ ನಿಮ್ಗೆ? ಏನ್ ಸರ್ ಮೂಗಲ್ಲ, ಅದೊಂದು ಕಳೆ ಇದೆ, ಅವ್ರದ್ದೊಂದು ಕಳೆ ಇತ್ತು. ಓಕೆ, ಅಂದ್ರೆ ಎಕ್ದಮ್ ರಿಸೆಂಬ್ಲೆನ್ಸ್ ಅಂತ ಹೇಳ್ತಾ ಇಲ್ಲ ನಾನು. ಓಕೆ, ಅವ್ರದ್ದು ಒಂದು ಚಾರ್ಮ್, ಒಂದು ಕಳೆ ಇತ್ತು ಮುಖದಲ್ಲಿ, ಅದು ಸ್ವಲ್ಪ ನಿಮ್ಮಲ್ಲಿ ಇದೆ. ಮೂಗಿನ ಶೇಪ್ ಇಲ್ಲ, ಮೂಗಿನ ಶೇಪು ಇದೆ, ಅದು ಕರೆಕ್ಟೇ. ಅವ್ರದ್ದು ಇನ್ನೊಂದು ಸ್ವಲ್ಪ ದೊಡ್ಡದಾಗಿತ್ತೋ ಏನೋ, ಬಟ್ ಸ್ವಲ್ಪ ಇದೆ ನಿಮ್ಮಲ್ಲಿ. ಅವ್ರದ್ದು ಹೇಳಿದಾರ ಮೊದಲು ಯಾರಾದ್ರೂ, ಇಲ್ಲ ನಾನೇನ ಇದು ಹೊಸದಾಗಿ ಏನಾದೊಂದು ಹೇಳ್ತಾ ಇರೋದು? ಕೆಲವರು ಏನ್ ಕಾಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ, ನೀವು ನೋಡಕ್ ಸ್ವಲ್ಪ ಪುನೀತ್ ರಾಜ್ಕುಮಾರ್ ತರ ಕಾಣ್ತೀರಿ ಅಂತ ಹೇಳಿ ಕಾಮೆಂಟ್ ಮಾಡಿದ್ರು ನಮ್ಮ ವೀಕ್ಷಕರು. ಕೆಲವರು ಕಾಮೆಂಟ್ ಮಾಡಿದ್ರು. ಬಟ್ ಅಪ್ಪು ಅಂತ ಅವರ ಪ್ರೀತಿಯಿಂದ ಅವ್ರನ್ನ ಅಪ್ಪು ಅಂತ ಕರೆಯೋದಲ್ಲ. ಹೌದು, ಬಟ್ ಯಾರು ಇಲ್ಲ, ಫಸ್ಟ್ ಟೈಮ್. ಅವ್ರ ತಂದೆ ಅಲ್ಲ ಮತ್ತೆ ಸರಿನೇ, ಇದು ಕನೆಕ್ಷನ್ ಹಾಗೆ ಇರೋದು. ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಇಲ್ಲಿಂದ ಈ ಲೈಟಿಂಗು ಏನೋ ಗೊತ್ತಿಲ್ಲ. ಇದ್ಬೋದಾಗ ಮೂಗು ಹೌದು ಹೇಳುದು ಕರೆಕ್ಟೇ, ಅದು ನಿಮ್ಗೂ ಗೊತ್ತಿದೆ. ಅದಕ್ಕೆ ನೀವು ಮೂಗು ಅಂತ ಕೇಳಿದ್ದು, ಅದಕ್ಕೆ ಮೊದ್ಲು ಯಾರೋ ಹೇಳಿದ್ದಾರೆ. ಹಾಗೆ ನನ್ನ ಇದು ಅಷ್ಟೇ, ಮುಖ ಯಾವ್ದಾವ್ದೋ ಆಂಗಲ್ ಇಂದ ಯಾರ್ಯಾವ ತರನು ಕಾಣ್ತದೆ. ಕೆಲವೊಬ್ರು ಇವರು ಸಂಜಯ್ ಲೀಲಾ ಬನ್ಸಾಲಿ ಕಮಲ್ ಹಾಸನ್ ತರ ಇದೆಯಾ ಅಂತ ಹೇಳಿದ್ರು, ನನಗೆ ಗೊತ್ತಿಲ್ಲ. ಹೌದು, ನಾನು ಮನೆಗೆ ಹೋಗಿ ನಾನು ಹಿಂಗೆ ಎಲ್ಲ ನೋಡಿದಾಗ ಹೌದಲ್ಲ ಇವ್ರು ಹೇಳಿದ್ ಕರೆಕ್ಟ್ ಅಂತ. ಯಂಗ್ ಕಮಲ್ ಹಾಸನ್, ನಿಜವಾಗ್ಲೂ ಕಮಲ್ ಹಾಸನ್. ನಾನು ಸ್ವಲ್ಪ ಸಣ್ಣವನೇದಾಗ ಸಿದ್ಧಾರ್ಥ್ ಮಲ್ಹೋತ್ರಾ ನಾನು ಕನ್ಫ್ಯೂಸ್ ಮಾಡ್ಕೊಂತಿದ್ರು. ಈಗ ಸ್ವಲ್ಪ ಬೇರೆ ತರ. ನಾನು ಒಂದು 10 ವರ್ಷ ಹಿಂದೆ, 12 ವರ್ಷ ಹಿಂದೆ ಸ್ವಲ್ಪ ಒಂದೊಂದು ಆಂಗಲ್ ಅಲ್ಲಿ ನಮ್ದು ಫೇಸ್ ಸಿಮಿಲರ್ ಆಗಿತ್ತು. ಆಮೇಲೆ ಅಮಿತ್ ಸಾದ್ ಅಂತ ಒಬ್ಬರು ಆಕ್ಟರ್ ಇದ್ದಾರೆ, ಅವರು ನಾನು ಸ್ವಲ್ಪ ಒಂದೇ ತರ ನೋಡ್ಲಿಕ್ಕೆ. ಕೆಲವೊಬ್ರು ರಘುವರನ್ ತರ ಇದ್ದೀನಿ ಅಂತ ಹೇಳ್ತಾರೆ. ಸೊ ಈಗೆಲ್ಲ ಬರ್ತಾನೆ ಇರ್ತದೆ. ಓಕೆ, ಈಗ ನಾವು ಮತ್ತೆ ನಮ್ಮ ಕನ್ವರ್ಸೇಷನ್ಗೆ ವಾಪಸ್ ಬರೋದು ಅಂತ ಆದ್ರೆ, ಸಿನಿಮಾ, ಬಾಲಿವುಡ್ ಸಿನಿಮಾಗಳ ಮೇಲಿನ ಪ್ರೀತಿ ಅನ್ನಕಂತ ಗೊತ್ತಾಯ್ತು. ಬಟ್ ಸಿನಿಮಾ ಮತ್ತು ನಟನೆ ಮೇಲಿನ ಪ್ರೀತಿ ಎಲ್ಲಿಂದ ಬಂತು ಅಂತ ನಾವು ಡಿಸ್ಕಸ್ ಮಾಡಲಿಲ್ಲ. ಮನೇಲೇ ಇತ್ತು. ಅಂದ್ರೆ ನಾಟಕ, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಭಾರತ್ ಎಲೆಕ್ಟ್ರಾನಿಕ್ಸ್ ಆ ಕ್ಯಾಂಪಸ್ ಅಲ್ಲಿ ಹುಟ್ಟಿದ್ದು ಬೆಳೆದಿದ್ದು. ಪೇರೆಂಟ್ಸ್ ಇಬ್ರು ಅಲ್ಲಿ ಕೆಲಸ ಮಾಡ್ತಿದ್ರು. ಇಬ್ರು ಕಲೆ ಬಗ್ಗೆ ತುಂಬಾ ಆಸಕ್ತಿ ಇರೋರು, ಅಭಿರುಚಿ. BL ಅದು ಹೆವಿ ಎಲೆಕ್ಟ್ರಿಕಲ್ಸ್. ಇದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ಇತ್ತು ನಾನು ಹುಟ್ಟಿದ ಸಮಯಕ್ಕೆ. ಆಮೇಲೆ ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ ಮಾಡಿದ್ರು. ಅಲ್ಲಿ ಅದೇ ಕ್ಯಾಂಪಸ್ ಅಲ್ಲಿ ಹುಟ್ಟಿದ್ಬೋದು, ಅದೇ ಕ್ವಾರ್ಟರ್ಸ್ ಅಲ್ಲಿ ನಾವು ಇದ್ದಿದ್ದು. ಶಾಲೆಗೂ ಅಲ್ಲೇ ಹತ್ರದಲ್ಲೇ ಹೋಗ್ತಾ ಇದ್ದಿದ್ದು ನಾವು. ಬಟ್ ತಂದೆ ತಾಯಿ ಸಂಗೀತ ಕಾರ್ಯಕ್ರಮ ಆಗಲಿ, ನಾಟಕ ಕಾರ್ಯಕ್ರಮ ಆಗಲಿ, ಇಂಥದ್ದು ಕವಿತೆ, ಕವನ, ಪದ್ಯ ಬರೆಯೋದು, ಹಾಡು ಬರೆದು ಅದಕ್ಕೆ ರಾಗ ಹಾಕೋದು, ಇಂಥದ್ದೆಲ್ಲ ಮಾಡ್ತಾ ಇದ್ರು. PSU ಕಾಂಪಿಟೇಷನ್ಸ್ ಇರ್ತಾ ಇತ್ತು. ಇವಾಗ BHEL, NGEF, ITI, HMT, BL ಅವರೆಲ್ಲ ಕಾಂಪಿಟೇಷನ್, ಸಂಗೀತ ಕಾರ್ಯಕ್ರಮ ಕಾಂಪಿಟೇಷನ್ಸ್ ಅದೆಲ್ಲ ಮಾಡ್ತಾ ಇದ್ರು. ಇಂಟರ್ನಲ್ಲೂ ಆಗ್ತಾ ಇತ್ತು, ಆಮೇಲೆ ಇಂಟರ್ PSU ಕಾಂಪಿಟೇಷನ್ಸ್ ಆಗ್ತಾ ಇತ್ತು. ಅದ್ರಲ್ಲೆಲ್ಲ ಭಾಗವಹಿಸ್ತರು ಅಪ್ಪ ಅಮ್ಮ ಇಬ್ರು. ಅಪ್ಪನಿಗೆ ನಾಟಕದಲ್ಲಿ ಅಷ್ಟೊಂದು ರುಚಿ ಇರ್ಲಿಲ್ಲ, ಆದ್ರೆ ಮಾಡ್ತಿದ್ರು ಅವರು. ಕೆಲವೊಂದ್ಸರಿ ಯಾರು ಇಲ್ಲ ಅಂತ ನೀವೇ ಮಾಡ್ಬಿಡಿ ಅಂತ ಮಾಡ್ತಾ ಇದ್ರು. ಅಮ್ಮನಿಗೆ ತುಂಬಾ ರುಚಿ ಇತ್ತು. ಬಹಳ ಒಳ್ಳೆ ಆಕ್ಟ್ರೆಸ್ ಅಂತ ಅವರು ಪ್ರಶಸ್ತಿ ಎಲ್ಲ ಪಡ್ಕೊಂಡಿದ್ದಾರೆ. ನಾನೊಬ್ಬನೇ ಮಗು. ಸೊ ಇದೇ ನಾನು ಒಂದು ವಾತಾವರಣದಲ್ಲಿ ಹುಟ್ಟಿದ್ ಬೆಳೆದಿದ್ದು. ಸೊ ಕಲೆ ಬಗ್ಗೆ ನನಗೆ ಆಸಕ್ತಿ ಬೇರೆ. ಅಮ್ಮ ಪೇಂಟಿಂಗ್ಸ್ ಬೇರೆ ಮಾಡ್ತಾ ಇದ್ರು, ಅಪ್ಪನೂ ಮಾಡ್ತಾ ಇದ್ರು. ಬಟ್ ಅಮ್ಮ ಆಯಿಲ್ ಪೇಂಟಿಂಗ್ಸ್ ಎಲ್ಲ ಮಾಡ್ತಾ ಇದ್ರು. ಅವರು ಸಣ್ಣ ವಯಸ್ಸಿಂದನೇ ಹೀಗೆ. ಸೊ ಇದೇ ನಾನು ಅಟ್ಮಾಸ್ಫಿಯರಲ್ಲಿ ಹುಟ್ಟಿದ್ದು ಬೆಳೆದಿದ್ದು. ನಾನು ಅದಕ್ಕೆ ಸ್ವಲ್ಪ ಡ್ರಾಯಿಂಗ್, ಪೇಂಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ. ನಾನು ಹೋಗೋ ಶಾಲೆಯಲ್ಲಿ ಅವರು ಟೀಚರ್ಸ್ ಎಲ್ಲ ನೋಡೋ, ಪರವಾಗಿಲ್ಲ ಇವನಿಗೆ ಅಭಿರುಚಿ ಇದೆ, ಇವನ್ನ ಪೇಂಟಿಂಗ್ ಕಾಂಪಿಟೇಷನ್ ಕಳ್ಸೋಣ, ಗೆಲ್ತಾ ಇದ್ದೆ. ಹೋದಲ್ಲೆಲ್ಲ ಸ್ವಲ್ಪ ಪ್ರೈಸ್ ಸಿಗ್ತಾ ಇತ್ತು. ಸೊ ನಮ್ಮ ಸ್ಕೂಲಿಗೆ ಸ್ವಲ್ಪ ಪ್ರಶಸ್ತಿ ಬರ್ತದಲ್ಲ ಅಂತ ನನ್ನ ಕಳಿಸ್ತಾ ಇದ್ರು. ಹಾಗೆ ನಾಟಕ, ಸಣ್ಣ ಪುಟ್ಟ ನಾಟಕಗಳು, ಸಂಗೀತ ಕಾರ್ಯಕ್ರಮದಲ್ಲಿ ಹಾಡು ಆಡ್ತಾ ಇದ್ದೆ. ಅಂದರೆ ಹಾಡಿನ ಬಗ್ಗೆ ಅಷ್ಟೊಂದು ರುಚಿ ಇರಲಿಲ್ಲ ನನಗೆ. ಅಪ್ಪ ಅಮ್ಮ ತುಂಬ
ತುಂಬ ಅವರು ಸಂಗೀತಜ್ಞಾನಿಗಳು. ನನಗೆ ಅಷ್ಟೊಂದು ರುಚಿ ಇರಲಿಲ್ಲ. ಆದರೆ ನನಗೆ ನಟನೆ ಮೇಲೆ ಜಾಸ್ತಿ, ನಾಟಕ ಆಮೇಲೆ ಆ್ಯಕ್ಟಿಂಗ್ ಮೇಲೆ ತುಂಬ. ಆಮೇಲೆ ಒಂದ್ಸರಿ ಸಿನಿಮಾ ನೋಡಿದ್ಮೇಲೆ ಸಿನಿಮಾ ನಿಮ್ಮ ಒಳಗೆ ಬಂದ್ಬಿಡ್ತು ಅಂದರೆ ಆಮೇಲೆ ಅಷ್ಟೇ ಗಾನ್ ಕೇಸ್. ಆಮೇಲೆ ಅಷ್ಟೇ ನನಗೆ ಸಿನಿಮಾ ನಟನೆ ಆಗಬೇಕು ಅಂತ ಒಂದು 5-6 ವರ್ಷ, 6 years ಇರ್ಬೋದು ನಾನು. ಆವಾಗಿಂದ ನನಗೆ ಇದು ಸಿನಿಮಾ ಹುಚ್ಚು. ಆರಂಭದಲ್ಲಿ ಇದ್ರ ಟ್ರೈನಿಂಗ್ ಎಲ್ಲ ಆಯ್ತು ನಿಮಗೆ? ಟ್ರೈನಿಂಗ್ ಎಲ್ಲಿ ಮಾಡಿಲ್ಲ ಸರ್, ನಾನು ಟ್ರೈನಿಂಗ್ ಎಲ್ಲಿ ಮಾಡೋಕ್ಕಾಗಿಲ್ಲ. ಅದಕ್ಕೆ ಕಾರಣಗಳು ವಿಧ. ಮೊದಲನೇ ಕಾರಣ ಏನಂದ್ರೆ ಯಾವ ಇದು ನಟನೆಯಲ್ಲಿ ಸ್ವಲ್ಪ ಕ್ಲಾಸಿಕಲ್ ಡ್ರಾಮಾ ಕಲ್ತ್ಕೊಂಡಿರೋದು, ನಾಟಕ ಮಾಡಿ ಆಮೇಲೆ ಒಳ್ಳೆ ಜನರ ಜೊತೆ ಇಲ್ಲಿ ಒಂದು 2000ದಿಂದ 2008 ತನಕ ನಾನು ನಾಟಕ ಮಾಡಿದ್ದೀನಿ. ಅಮೆಚೂರ್ ನಾಟಕ, ಇಂಗ್ಲಿಷ್ ಥಿಯೇಟರ್, ಬೆಂಗಳೂರಲ್ಲಿ ಬೇರೆ ಬೇರೆ ತಂಡಗಳ ಜೊತೆ ಮಾಡಿದ್ದೀನಿ. ಒಳ್ಳೊಳ್ಳೆ ಜನರು ನನಗೆ ಕಲಿಸಿದ್ರು, ನನಗೆ ಓದೋಕ್ಕೆ ಪುಸ್ತಕಗಳು. ಆಮೇಲೆ ಅವರು ನಮ್ಮ ಹೋಲ್ ರಿಹರ್ಸಲ್ ಪ್ರಾಸೆಸ್ಸು ವರ್ಕ್ಶಾಪ್ ಪ್ರಾಸೆಸ್ಸಾಗಿ ತೊಗೊಳ್ತಿದ್ರು. ಆವಾಗ ನಮಗೆ ಅದು ಎಕ್ಸ್ಪೋಸ್ ಮಾಡೋರು, ಈ ಥರ ಬೇರೆ ಥರ ಟೆಕ್ನಿಕ್ಸು, ಯಾವ ಥರ ಅಪ್ರೋಚ್ ಮಾಡೋದು, ಸ್ಕ್ರಿಪ್ಟ್ ಅನಲೈಸಿಸ್ ಹೇಗೆ ಮಾಡೋದು, ಸೀನ್ ಅನಲೈಸ್ ಹೇಗೆ ಮಾಡೋದು, ಸಬ್ ಟೆಕ್ಸ್ಟ್ ಹೇಗೆ ಹುಡ್ಕೋದು, ಆಮೇಲೆ ವಾಯ್ಸ್ ಹೇಗೆ ಡೆವಲಪ್ ಮಾಡೋದು, ನಾವು ನಿಂತ್ಕೊಳ್ಳೋದು, ನಮ್ಮ ಜೆಸ್ಚರ್ಸು, ಅದ್ರ ಬಗ್ಗೆ ಎಲ್ಲ ತುಂಬ ಟ್ರೈನಿಂಗ್ ಕೊಟ್ಟರು. ಸೊ ಹೀಗೆ ಮಾಡಿ ನಾಟಕ ಮಾಡಿ ಕಲ್ತಿದ್ದಷ್ಟು ನಾನು. ಬಟ್ ನನಗೆ ಅದೊಂದು ಧೈರ್ಯನೂ ಇರಲಿಲ್ಲ. ಇವಾಗ ಆ್ಯಕ್ಟರ್ ಆಗಬೇಕು ಅಂತಿದ್ರೆ ಈಗ ಯಾವ ಮೂತಿ ತೊಗೊಂಡು ಹೋಗ್ಬಿಟ್ಟು ನಾನು ಅಪ್ಪ ಅಮ್ಮನಿಗೆ ಹೇಳೋದು ನನಗೆ ಆ್ಯಕ್ಟರ್ ಆಗಬೇಕು, ನನಗೆ ಟ್ರೈನಿಂಗ್ ಮಾಡಬೇಕಂತ ಅಷ್ಟು ಧೈರ್ಯ ಇರಲಿಲ್ಲ ನನ್ನಲ್ಲಿ. ಸೊ ನಾನು ಏನಾಗಬೇಕಂತಿತ್ತು ನೀವು? ಇಲ್ಲ, ಅವರಿಗೆ ಅಪ್ಪ ಯಾವುದೋ ಒಂದು ಜಮಾನದಲ್ಲಿ ಡಾಕ್ಟರ್ ಆಗಬೇಕು ಅಂತಿತ್ತು, ಅಮ್ಮನಿಗೆ ಏನಿರಲಿಲ್ಲ. ಅಂದರೆ ಓದಿ ಒಳ್ಳೇದಾಗಬೇಕು, ನಿನಗೆ ಏನಾದರೂ ಆಗು ಒಳ್ಳೇದಾಗು ಅಂತಿತ್ತು. ಅಪ್ಪನೂ ಒಂದು ಟೈಮ್ ಆದಮೇಲೆ ಬಿಟ್ಬಿಟ್ರು. ಏನೋ ಮಾಡ್ಕೊಂಡಿದ್ಯಪ್ಪ ನೀನು, ಮಾಡೋದು ಒಳ್ಳೇದಾಗಲಿ, ನಿನ್ನ ಜೀವನ ಒಳ್ಳೇದಿರಬೇಕು ಅಷ್ಟೇ ನಾವು ಬಯಸೋದು ಅಂತ ಹೇಳಿದರು. ಅದು ಹಾಗೆ ಆಯಿತು. ಓದಲೆಲ್ಲ ಅಷ್ಟೊಂದು ಕಳಪೆ ಇರಲಿಲ್ಲ. ಬಟ್ ಅದು ಸೆಕೆಂಡ್ PUC ಬರ್ತಾ ಓದಿನಿಂದ ಫುಲ್ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು ನನಗೆ. ಆಗಿಲ್ಲ, ಹೊಡೆದೆ ಪಲ್ಟಿ ಸೆಕೆಂಡ್ PUC. ಆಮೇಲೆ ಬಿದ್ರು. ಏನ್ ತಗೊಂಡಿದ್ರಿ ಸೆಕೆಂಡ್ PUC? ಸೈನ್ಸ್, ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್. ತುಂಬಾ ಈಸಿ ಸಬ್ಜೆಕ್ಟ್ ತಗೊಂಡ್ಬಿಟ್ಟಿದ್ರೆ. ಅವಾಗೆಲ್ಲ ಬುದ್ಧಿ ಇರ್ಲಿಲ್ಲ. ಇವಾಗಷ್ಟು ಬುದ್ಧಿ ಇದ್ದಿದ್ರೆ ನಾನು ಬೇರೆ ಏನೋ ಮಾಡ್ತಾ ಇದ್ದೆ. ನಿಮಗೆ ಒಳ್ಳೇದೇ ನೋಡಿ, ಅದು ಆಗಿದ್ದು ಒಂಥರ ಒಳ್ಳೇದೇ. ಯಾಕಂದ್ರೆ ಏನಾದ್ರೂ ಒಂದು ಸಿಚುವೇಶನ್ ಕೆಟ್ಟದಾದ್ರೆ ಅದನ್ನ ನಾವು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಬಟ್ ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ಈ ರೀತಿ ಕ್ರಿಕೆಟ್ ಆರ್ಟಿಸ್ಟ್ ಆಗ್ಬೇಕು ಅನ್ನೋರೆಲ್ಲ ಏನ್ ಮಾಡ್ತಾರೆ, ಸ್ವಲ್ಪ ಈಸಿ ತಗೊಳ್ತಾರೆ. ಇಲ್ಲ, ಕ್ರಿಕೆಟ್ದು ಇತ್ತು ನಂದು. ಅದು ನಾನು ಪ್ರಯತ್ನ ಪಟ್ಟೆ. ಆದರೆ ಕ್ರಿಕೆಟ್ಗೆ ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲಲ್ಲಿ ಇದ್ದಾಗ ನಾನು ಟ್ರೈನಿಂಗ್ ಎಲ್ಲ ಹೋಗ್ತಾ ಇದ್ದೆ. ಆಮೇಲೆ ಅವರು ಟೀಮಿಗೆ, ಅಂದರೆ ಮೇನ್ ಟೀಮಲ್ಲಿ ಆಡ್ತಿರ್ಲಿಲ್ಲ ನಾನು, ಬಟ್ ಮೇನ್ ಟೀಮ್ ಜೊತೆ ಆಡ್ತಾ ಇದ್ದೀನಿ. ನಾವು ಡೈಲಿ ಪ್ರಾಕ್ಟೀಸ್ ಇರ್ತಾ ಇತ್ತು. ಸೊ ಒಂದು 2 ವರ್ಷ ನಾನು ಆಡ್ತಾ ಸುಮಾರಾಗಿ ಮಾಡ್ತಿದ್ದೆ ನಾನು. ಬಟ್ ನಾನು ನೋಡಿದೆ, ನನ್ನ ಜೊತೆ ಇರೋದು 11-12 ಪ್ಲೇಯರು ನನ್ಗಿಂತ ಚೆನ್ನಾಗಿರೋರು ಇದ್ದಾರೆ. ಇವರೆಲ್ಲ ಇರ್ಬೇಕಾದ್ರೆ ನನ್ನನ್ನು ಯಾಕೆ ಆಡಿಸ್ತಾರೆ ಇವರು? ಫೀಲ್ಡಿಂಗ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ, ಅಂದ್ರೆ ಬಾಕಿಯವ್ರಿಗಿಂತ ಸ್ವಲ್ಪ ಚೆನ್ನಾಗೇ ಮಾಡ್ತಿದ್ದೆ ಸೀನಿಯರ್ ಪ್ಲೇಯರ್ಸ್ಗಿಂತ. ಬಟ್ ಬರೀ ಫೀಲ್ಡಿಂಗ್ ಆಗ 12th ಮ್ಯಾನ್ ಅಂತ ಮಾಡ್ತಾರೆ ಅವರು. ಆಮೇಲೆ 10ನೇ ಕ್ಲಾಸ್ ಬಂತ, ಅಪ್ಪ ಟ್ಯೂಷನ್ಗೆ ಹಾಕ್ತೀನಿ ಅಂತ ಹೇಳಿದ್ರು. ಅಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಟೈಮಲ್ಲಿ ಟ್ಯೂಷನ್ಗೆ ಹೋಗ್ಬೇಕಾಯ್ತು, ಅದು ಬಿಟ್ಟೋಯ್ತು. ಇದು ಅಪ್ಪಂದೇನು ತಪ್ಪಿಲ್ಲ. ನಿಜ ಹೇಳ್ಬೇಕಂದ್ರೆ ಆಡ್ತಾನೆ ನನಗಾಯ್ತು, ಹೌದು ಕ್ರಿಕೆಟಲ್ಲಿ ಆಸಕ್ತಿ ಇದೆ ನನಗೆ. ಬಟ್ ನಾನು ಅಷ್ಟೊಂದು ಒಳ್ಳೆ ಪ್ಲೇಯರ್, ಏನೋ ಮಹಾ ಪ್ಲೇಯರ್ ಆಗೋಷ್ಟು ಒಳ್ಳೆ ಪ್ಲೇಯರ್ ಅಂತಲ್ಲ ಅಂತ. ಆ್ಯಕ್ಚುಲಿ ನಾವೆಲ್ಲ ಸ್ಕೂಲಲ್ಲಿ ಆಡ್ತಾ ಇರ್ಬೇಕಾದ್ರೆ ರಾಹುಲ್ ದ್ರಾವಿಡ್ ಆಲ್ರೆಡಿ ಸ್ಟೇಟಿಗೆ ಆಡಿದ್ರು, ಇಂಡಿಯಾ ಇನ್ನೂ ಡೆಬ್ಯೂ ಮಾಡಿರಲಿಲ್ಲ ಅವರು. ಅವ್ರ ಬಗ್ಗೆ ಅವಾಗಲೇ ಚರ್ಚೆ ಇತ್ತು. ಈಗ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ರಾಹುಲ್ ದ್ರಾವಿಡ್ ಅಂತ ಒಬ್ಬ ಇದ್ದಾನೆ ಪ್ಲೇಯರು. ಅವನು ಅಲ್ಲಿ ಇಲ್ಲಿ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಎಲ್ಲ ಆಡಕ್ ಹೋಗಿದಾಗ ಅಲ್ಲಿ ಹೆಸರು ಅಂತ ಅವನು ಕರ್ನಾಟಕ ಪ್ಲೇಯರು ಇಲ್ಲಿ ಟೆನ್ನಿಸ್ ಬಾಲ್ ಆಡಕ್ ಬರ್ತಿದ್ದಾರೆ ಅಂತೆಲ್ಲ ಅವರೆಲ್ಲ ಸ್ವಲ್ಪ ಭಯ ಪಡ್ಕೋರು, ಹೊಡಿತಾನೆ ನಮ್ಗೆ ಅಂತ. ನಾವು ನೋಡಿ ಇವಾಗ ರಾಹುಲ್ ದ್ರಾವಿಡ್ನ ಸೇಫ್ ಆಗಾಡೋ ಪ್ಲೇಯರ್ ಅಂತ ಇರ್ತೀವಿ, ಬಟ್ ಆಗಿನ ಕಾಲದಲ್ಲಿ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಅಲ್ಲಿ ಹೊಡಿಯೋ ಪ್ಲೇಯರ್ ಅಂತ. ಇದೆಲ್ಲ ನಮ್ಗೆ ಗೊತ್ತಿರ್ಲಿಲ್ಲ. ಕುಂಬ್ಳೆ ಅವರು ನಾನು ನೋಡಿದ್ದೀನಿ ಇಂಡಿಯಾ ಆಡೋಕ್ ಮೊದಲು ನಮ್ಮ ಭಾರತ್ ಎಲೆಕ್ಟ್ರಾನಿಕ್ಸ್ ಗ್ರೌಂಡಲ್ಲಿ ಮ್ಯಾಟಿಂಗ್ ಪಿಚ್ಚಲ್ಲಿ ಇವರು ಕಿರ್ಮಾನಿ ಅವರ ಕ್ಯಾಪ್ಟನ್ಸಿಯಲ್ಲಿ ಅವರು ಆಡ್ತಾ ಇದ್ದದ್ದು. ನಾವು ಅಲ್ಲೇ ನಡ್ಕೊಂಡು ಬರ್ಬೇಕಾದ್ರೆ ಸ್ಕೂಲಿಂದ ಕೆಲವೊಂದ್ಸರಿ ಕೂತ್ಕೊಂಡು ನಡೀತಾ ಇರೋ ಮ್ಯಾಚ್ ನೋಡ್ತಾ ಇದ್ವಿ. 6 ಎಲ್ಲ ಹೊಡ್ಸ್ಕೊಂಡಿದ್ದಾರೆ ಕುಂಬ್ಳೆ ಅವರು ಪಾಪ. ಆಮೇಲೆ ಟಿವಿನಲ್ಲಿ ನೋಡಿದಾಗ ಅವ್ರು ಡೆಬ್ಯೂ ಮಾಡಿದಾಗ ಎಲ್ಲೋ ನೋಡ್ದಂಗಿದೆಯಲ್ಲ ಇವ್ರ ಆಕ್ಷನ್ ಅಂತ ಹೇಳ್ಬಿಟ್ಟು ಅವಾಗ ನೆನಪಾಗಿದ್ದು ನನಗೆ. ಎನಿವೆ ಅಗೇನ್ ನಾನು ಸ್ವಲ್ಪ ಹಿಂಗಿಂಗ್ ಹೋಗ್ತೀನಿ, ಪರವಾಗಿಲ್ಲ, ಚೆನ್ನಾಗಿದೆ, ಆಯ್ತಾ. ಸೊ ನಾವು ಏನ್ರ ಬಗ್ಗೆ ಮಾತಾಡ್ತಿದ್ದೆ ಹೇಳಿ? ಅಂದ್ರೆ ನಾನು ಹೇಳಿದೆ, ಈಗ ಕ್ರಿಕೆಟ್ ಆಡ್ಬೇಕು, ಆರ್ಟಿಸ್ಟ್ ಆಗ್ಬೇಕು, ಅಷ್ಟೊಂದು ಈಸಿ ತಗೊಳ್ತಾರೆ ಅಂತ. ಇದು ನನ್ನ ಚಾಯ್ಸ್ ಇಲ್ಲ. ಅಪ್ಪ ಹೇಳಿದ್ರು ಇಲ್ಲ ನೀನ್ ಸೈನ್ಸ್ ಓದ್ಬೇಕು ಅಂತ, ಅಪ್ಪ ಹೇಳಿದ್ ಕೇಳ್ಬಿಟ್ಟೆ ನಾನು. ಇವಾಗ ನನಗೆ ಆ ಧೈರ್ಯ ಇಲ್ಲ ಅಪ್ಪನಿಗೆ ಹೋಗಿ ಹೇಳಕ್ಕೆ, ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ, ಏನಾದರೂ ಮಾಡೋಣ ಅಂತ. ಬಟ್ ಆಗಿದ್ದು ಒಳ್ಳೇದಾಯ್ತು, ಅಲ್ಲಿ ಪಲ್ಟಿ ಹೊಡೆದಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ನಾನು ಸಪ್ಲಿಮೆಂಟ್ ಕೊಟ್ಬಿಟ್ಟು ಪಾಸ್ ಮಾಡ್ಕೊಂಡೆ ನಾನು. ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್ 2 ಹೊಡೆದೆ ನಾನು. ಬಟ್ ಅದು ಪರ್ಸೆಂಟೇಜ್ ನೋಡಿದಾಗ ನನ್ನ ಜೊತೆಯಲ್ಲಿದ್ದವರೆಲ್ಲ ಇಂಜಿನಿಯರಿಂಗು, ಕೆಲವೊಬ್ರು ಮೆಡಿಕಲ್ಲು ಎಲ್ಲ ಚೆನ್ನಾಗಿ ಓದೋರೆ. ಅಂದರೆ ಅಕ್ಕಪಕ್ಕ ಇರೋರು ಹುಡುಗರು ಎಲ್ಲರೂ ಚೆನ್ನಾಗಿ ಓದೋರೇ ಇದ್ದಿದ್ದು. ಬಟ್ ನನಗೆ ಸ್ವಲ್ಪ ಓದಿನ ಮೇಲೆ ಇಂಟ್ರೆಸ್ಟ್ ಹುಟ್ಟಿತ್ತು, ನಾನೊಬ್ಬನೇ ಅದು ಆಗಿಲ್ಲ.
ಆಗ ಬೇರೆ ಏನು ಆಪ್ಷನ್ ಇದೆ ಅಂತ ಒಬ್ಬರು ನನ್ನ ಫ್ರೆಂಡು, ಅವ್ರ ಕಸಿನ್ನು ತನಿಷ್ಕ್ ಅಲ್ಲಿದ್ದರು. ಅವ್ರು ಹೇಳಿದ್ರು, ನಿಮ್ಮ ಫ್ರೆಂಡ್ ಹೇಳ್ತಾನೆ ನೀನು ಡ್ರಾಯಿಂಗ್ ಪೇಂಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀಯಂತೆ, ಹೀಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂತಿದೆ, ಅದಕ್ಕೆ ಪ್ರಿಪ್ರೇಷನ್ ಮಾಡಬೇಕು, ಕಷ್ಟ ಇದೆ ಎಂಟ್ರೆನ್ಸ್ಗಳು, ಬಟ್ ನೀನು ಕ್ರಿಯೇಟಿವ್ ಫೀಲ್ಡಲ್ಲಿ ಚೆನ್ನಾಗಿದೆ ಅಂತ ಹೇಳಿದಾನೆ, ಅದನ್ನು ಯಾಕೆ ಟ್ರೈ ಮಾಡಲ್ಲ ಅಂತ. ನಾನು ಹೇಳಿದೆ, ಸರ್ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಮೊದಲನೇ ಸರಿ ಕೇಳ್ತಾ ಇರೋದಂತ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸಲ್ಲಿ ಬರುತ್ತೆ, ಅದು ಅದರಲ್ಲಿ ಬರುತ್ತೆ, ಹೀಗೆ ಪೇಪರಲ್ಲಿ ಆ್ಯಡ್ ಬರುತ್ತೆ ಅಂತ ಹೇಳಿದ್ರು. ಇದು 1995. ಸೊ ಡೈಲಿ ಪೇಪರ್ ಚೆಕ್ ಮಾಡೋದು. ಒಂದು ದಿವಸ ಡೆಕ್ಕನ್ ಹೆರಾಲ್ಡಲ್ಲಿ ಬಂತು, 95 ಆ್ಯಡ್ ಬಂತು, ಅರ್ಜಿ ಮಾಡಬೇಕು ಅಂತ. ಸೊ ನಾನು ಅಪ್ಲಿಕೇಶನ್ ಹಾಕ್ತೆ. ಆದರೆ ಕೆಳಗಡೆ ಇದು ಎಂಟ್ರೆನ್ಸ್ಗೆ ಟ್ರೈನಿಂಗ್ ಮಾಡಿಸ್ತೀವಿ ಅಂತ ವಿದ್ಯಾಸಾಗರ್ ಅಂತ ಇನ್ನೂ ಇದ್ದಾರೆ, ಬೆಂಗಳೂರು ಒಬ್ಬರು ಡಿಸೈನರ್ ಇದ್ದಾರೆ, ಅಲ್ಸೂರಲ್ಲಿ ಅವ್ರದ್ದೊಂದು ಸಣ್ಣದೊಂದು ಇದು ಏನಂತೆ ವರ್ಕ್ಶಾಪ್ ಇದೆ. ಬಟ್ ಅವರು ಫಾರ್ಮರ್ ಫ್ಯಾಕಲ್ಟಿ ಆಗಿದ್ದರು. ಅವರು ಕೋಚಿಂಗ್ ಎಂಟ್ರೆನ್ಸ್ ಬರೆಯೋಕ್ಕೆ ಕೋಚಿಂಗ್ ಕೊಡ್ತೀವಿ ಅಂತ ಹೇಳಿದರು. ಅವಾಗ ತಿಂಗಳಿಗೆ ಏನೋ 1500 ಏನಾಯಿತು. ಅಮ್ಮನಿಗೆ ಹೋಗಿ ಹೇಳಿದೆ, ಇದಕ್ಕೆ ಕಷ್ಟ ಇರುತ್ತಂತೆ ಎಂಟ್ರೆನ್ಸು, ಸರಿ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು 3 months ಕೋಚಿಂಗ್ ಮಾಡಿಸಿದ್ರು. ಆಮೇಲೆ ನಾನು ಎಂಟ್ರೆನ್ಸು ಸೆಲೆಕ್ಟ್ ಆದೆ. ಸೊ ಹಾಗೆ ಒಂದು ಕ್ರಿಯೇಟಿವ್ ಫೀಲ್ಡ್ಗೆ ಬಂದೆ. ಕ್ರಿಯೇಟಿವ್ ಫೀಲ್ಡ್ಗೆ ಬಂದಿದ್ದು ಒಳ್ಳೇದಾಯ್ತು, ಯಾಕಂದರೆ ನನ್ನ ಫುಲ್ ಮೈಂಡ್ ಓಪನ್ ಆಯ್ತು. ಅವಾಗ ಏನು ಮಾಡ್ತೀನೋ ಓದೋಕ್ಕಾಗ್ತಾ ಇಲ್ಲ, ನನಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಸೊ ಇಂಟ್ರೆಸ್ಟ್ ಇರೋದು ಕ್ರಿಯೇಟಿವ್ ಇದರಲ್ಲಿ ಇಂಟ್ರೆಸ್ಟ್ ಇತ್ತಲ್ಲ, ಸೊ ಅದೇ ಮಾಡ್ತಾ ಇದ್ದೆ ನಾನು. ಬಟ್ ಅದು ಫ್ಯಾಷನು, ಬಟ್ಟೆ ಡಿಸೈನ್ ಮಾಡೋದು ನನಗೆ ಇಷ್ಟ ಆಯಿತು. ಐ ರಿಯಲಿ ಎಂಜಾಯ್ಡ್. ಎಷ್ಟು ವರ್ಷ ಮಾಡಿದ್ರಿ ಫ್ಯಾಷನ್ ಡಿಸೈನಿಂಗ್? ನಾನು ಒಂದು 8 ಆಸ್ ಅ ಪ್ರೊಫೆಷನಲ್ 8 years ಕೆಲಸ ಮಾಡಿದ್ದೀನಿ. ಆಮೇಲೆ 3 years NIFT ಅಲ್ಲಿ, ಆಮೇಲೆ 2000 ಇಂದ 2008. 2008 ನನ್ನ ಪಲಾಯನ ಇಲ್ಲಿಂದ ಮುಂಬೈ, ಆಯ್ತಾ, ಇಮಿಗ್ರೇಷನ್ ಇಲ್ಲಿಂದ ಮುಂಬೈಗೆ ಅಲ್ಲಿ ತನಕ ಮಾಡಿದ್ದೀನಿ. ಆಮೇಲೆ ನಾನು ಸಿಂಗಲ್ ಟ್ರ್ಯಾಕ್ ಮೈಂಡಿಂದ ಬರೀ ನಮ್ಮ ಆಕ್ಟಿಂಗ್ ಕರಿಯರ್ ಮೇಲೆ ಫೋಕಸ್ ಮಾಡಬೇಕು ಅಂತ ಅದನ್ನಿಂದ ನಾನು ಬಿಟ್ಬಿಟ್ಟೆ. ಅಲ್ಲಿ ತನಕ ನೀವು ಸೈಮಲ್ಟೇನಿಯಸ್ಲಿ ಡ್ರಾಮಾ ಕೂಡ ಮಾಡಿದ್ರಿ? ನಾನು ನಾಟಕ ಮಾಡಿ ಕಲಿತಾ ಇದ್ದೆ. ಸೊ ಒಂದು 2006ಗೆ ಒಂದು ಕಾನ್ಫಿಡೆನ್ಸ್ ಬಂತು, ಪರವಾಗಿಲ್ಲ, ನಾನು ಹೇಳಿದ್ನಲ್ಲ ಮೊದಲೇ, ನನ್ನ ಹತ್ರ ಏನೋ ಇದೆ, ಒಂದು ಕ್ಷಮತೆ ಇದೆ, ನಾನು ಮಾಡ್ಬೋದು, ಕಾನ್ಫಿಡೆನ್ಸ್ ಬಂತು. ಸೊ ನಾನು ಹಾಗೆ ಸ್ವಲ್ಪ ದುಡ್ಡೆಲ್ಲ ಜೊತೆ ಮಾಡ್ತಾ 2008 ಆಯಿತು. ಸೊ ಅಪ್ಪ ಅಮ್ಮನೂ ಏನು ಹೇಳಿಲ್ಲ, ಹೋಗು ಹುಷಾರಾಗಿರು ಅಂತ ಹೇಳಿದ್ರು. ಬಟ್ ಯಾವತ್ತಿಗೂ ನನಗೆ ಹೋಗಬೇಡ, ನೀನು ಟ್ರೈ ಮಾಡಬೇಡ ಅಂತ ಏನು ಹೇಳಿಲ್ಲ. ಬಟ್ ಅದೇ 95 ಅದೊಂದು ನನಗೆ ಧೈರ್ಯ ಇರಲಿಲ್ಲ ಹೇಳೋಕ್ಕೆ. ಇನ್ನೊಂದೇನೆಂದರೆ NSD ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡ್ರಾಮಾಗೆ ಗ್ರ್ಯಾಜುಯೇಟ್ ಆಗಿರಬೇಕು. ನನ್ನ ಹತ್ರ ಗ್ರ್ಯಾಜುಯೇಷನ್ ಇಲ್ಲ. ನಾನು ಅಂಡರ್ ಗ್ರ್ಯಾಜುಯೇಟ, ನಾನು ಪಲ್ಟಿ ಹೊಡೆದು ಪಾಸ್ ಮಾಡೋನು. ಇನ್ನು ಗ್ರ್ಯಾಜುಯೇಷನ್ ಎಲ್ಲ ತುಂಬ ದೂರ. ಇನ್ನೊಂದು FTI ಅಲ್ಲಿ ಕೋರ್ಸಿಗೆ ಅವಾಗ ಕ್ಲೋಸ್ ಇತ್ತು. FDIಯಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಇರಲಿಲ್ಲ ಅವಾಗ, ಅದು ಬಂದ್ ಮಾಡಿದ್ರು. ಅದ್ರದ್ದು ಇದು ಅಪ್ಲಿಕೇಶನ್ಸ್ ಪುಣೆ ಅದು ಇದೆರಡು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್, ಅದ್ರ ಬಗ್ಗೆ ಗೊತ್ತಿತ್ತು. FTI ಆ್ಯಕ್ಚುಲಿ ಸಿನಿಮಾದು, NSD ಬಂದ್ಬಿಟ್ಟು ಡ್ರಾಮಾ ಥಿಯೇಟರ್ದು. ಸೊ NSD ಕ್ವಾಲಿಫೈ ಆಗೋ ಚಾನ್ಸಸ್ ಇಲ್ಲ. FTI ಅವಾಗ ಆ್ಯಕ್ಟಿಂಗ್ ಕೋರ್ಸ್ ಇರಲಿಲ್ಲ. ಅದಕ್ಕಿಂತ ಮೋಸ್ಟ್ಲಿ ಇಂಪಾರ್ಟೆಂಟು ಒಳಗಡೆ ಧೈರ್ಯ ಇರಲಿಲ್ಲ ಹೇಳೋಕ್ಕೆ. ಬಟ್ ನಾಟಕ ಮಾಡ್ತಾ ಧೈರ್ಯ ಬಂತು, ಅಂದರೆ ಒಂದು ಕಾನ್ಫಿಡೆನ್ಸ್ ಬಂತು. ಐ ಹ್ಯಾವ್ ಸಮಥಿಂಗ್ ಟು ಶೋ. ಅಂದರೆ ಅದು ಒಮ್ಮೆಗೆ ಬರಲಿಲ್ಲ. ಮೊದಲು ಮಾಡಿರೋ ಪಾತ್ರಗಳಿಗೆಲ್ಲ ಯಾರು ಬಂದ್ಬಿಟ್ಟು ನಾಟಕ ಆದಮೇಲೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇರಲಿಲ್ಲ ಚೆನ್ನಾಗಿ ಮಾಡಿದ್ಯಾ ಅಂತ. ಒಂದು ನಾಟಕ, 2 ನಾಟಕ, 3ನೇ ನಾಟಕ ಮಾಡ್ತಾ ಸ್ಲೋಲಿ ಜನರು ಬಂದ್ಬಿಟ್ಟು ಫೀಡ್ಬ್ಯಾಕ್ ಕೊಡೋರು. ಚೆನ್ನಾಗಿ ಮಾಡಿದ್ಯಾ, ನೀನು ಸಣ್ಣ ಪಾತ್ರ ಮಾಡಿದ್ಯಾ, ಬಟ್ ನಾನು ನೋಡಿದೆ ನೀನಲ್ಲಿ ಮಾಡಿರೋರು ಚೆನ್ನಾಗಿರೋದು ಅಂತ. ಆಮೇಲೆ ಸ್ಲೋಲಿ ಸ್ವಲ್ಪ ನಾಟಕದಲ್ಲಿ ಪಳಗಿರೋರು, ದೊಡ್ಡವರು, ಕಲಾವಿದರು ಬಂದ್ಬಿಟ್ಟು ಇಂಟ್ರಾಕ್ಷನ್ ಮಾಡಿದಾಗ ಅವ್ರು ಹೇಳ್ತಾರೆ ಅವ್ರಿಗೇನು ಹಿಡಿಸ್ತು ಅಂತ. ಸೊ ಹೀಗೆ ಗೊತ್ತಾಯಿತು ನನಗೆ, ಪರವಾಗಿಲ್ಲ, ನಮ್ಮ ಲೆವೆಲ್ಲು ಸ್ವಲ್ಪ ಒಂದೊಂದು ಮಟ್ಟಿಗೆ, ಒಂದೊಂದು ಸಣ್ಣ ಮಟ್ಟಿಗೆ ಇಂಪ್ರೂವ್ ಆಗ್ತಿದೆ ಅಂತ. ಸೊ ಇದೆಲ್ಲ ಕಲ್ತ್ಕೊಂಡು ಒಂದು 2008 ತನಕ ನಾನು ನಾಟಕ ಮಾಡಿದ್ದೀನಿ. ಇದು ಕತೆ. ಬಾಲಿವುಡ್ಡಲ್ಲಿ ಫಸ್ಟ್ ಬ್ರೇಕ್ ಥ್ರೂ ಹೇಗೆ? ಅಲ್ಲಿ ಹೋಗಿ ನಾಟಕದವ್ರು ಸ್ವಲ್ಪ ಜನ ಪರಿಚಯ ಇದ್ದು, ಅದಕ್ಕೆ ಅವರು ರಜತ್ ಕಪೂರ್ ಅವರು ನಾಟಕ ಮಾಡ್ತಾ ಇದ್ರು, ಹ್ಯಾಮ್ಲೆಟ್ ದ ಕ್ಲೌನ್ ಪ್ರಿನ್ಸ್ ಅಂತ. ಅತುಲ್ ಕುಮಾರ್ ಅಂತ ಒಬ್ಬರು ನಾಟಕದವ್ರು ಇದ್ದಾರೆ, ಅವರು ಪರಿಚಯ ಮಾಡಿದ್ರು. ಅವರು ನಾಟಕದಲ್ಲಿ ಭಾಗವಹಿಸ್ತಿದ್ರು. ಅವರೆಲ್ಲ ನಮ್ಮ ತಂಡಕ್ಕೆ ಸೇರ್ಕೊ ಅಂತ ಹೇಳಿ ಮಾಡಿದರು. ಬಟ್ ಆ ತಂಡದಲ್ಲಿ ಫೈನಲ್ ಕಾಸ್ಟಲ್ಲಿ ನಾನು ಮಾಡಿಲ್ಲ. ಬಟ್ ಆ ನಾಟಕ ಮಾಡಿದ್ದೀನಿ ನಾನು. ಸಾಕಷ್ಟು ಶೋ ಆ್ಯಸ್ ಅ ಅಂಡರ್ ಸ್ಟಡಿ ನಾನು ಮಾಡಿದ್ದೀನಿ. ಸೊ ಹೀಗಿದ್ದಾಗ ಆಡಿಷನ್ ಕರೆಯೋರು. ಇಲ್ಲಿ ಪೃಥ್ವಿ ಥಿಯೇಟ್ರಲ್ಲಿ ನಮ್ಮದು ತುಂಬ ಶೋಸ್ ಎಲ್ಲ ಇರ್ತಾಯಿತ್ತು. ಅಲ್ಲಿ ನಾಟಕದವರು ತುಂಬ ಜನ ಕಾಸ್ಟಿಂಗ್ ಎಲ್ಲ ಮಾಡ್ತಾರೆ. ಸೊ ಅಲ್ಲಿ ಯಾರೋ ನೋಡಿಬಿಟ್ಟು, ಈಗ ಆಕರ್ಷ್ ಖುರಾನ ಅಂತಿದ್ರು, ಅವರು ಆಡಿಷನಿಗೆ ಕರೆದ್ರು. ಅದಕ್ಕೂ ಮೊದಲು ಬೇರೆ ಯಾವುದೋ ಒಂದು ಸಿನಿಮಾ, ಟೀನಾ ಕಿಚಾಬಿ ಅಂತ ಒಂದು ಫಿಲ್ಮ್ ನಡೀತಾ ಇತ್ತು. ಅದರಲ್ಲಿ ನನಗೆ ಗೊತ್ತಿರೋರು ತುಂಬ ಜನ ಪರಿಚಯ ಇರೋರೆಲ್ಲ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಅದರಲ್ಲಿ ಏನೋ ಒಂದು ಸಣ್ಣ ಪಾತ್ರ ಇದೆ ಅಂದರೆ, ಇದ್ದಾನೆ ನಮ್ಮೊಬ್ಬ ಫ್ರೆಂಡು ಬೆಂಗಳೂರಿಂದ ಬಂದಿದ್ದಾನೆ, ಅವ್ನು ಹಾಕೋಬೋದಲ್ಲ ಅಂತ ಅವರು ಒಂದು ಸಣ್ಣದೊಂದು ಡೆಲ್ಲಿ ಗಣೇಶ್ ಅವ್ರ ಜೊತೆ ನಂದು 2 ದಿವಸ ಶೂಟಿಂಗ್ ಇತ್ತು. ಅದು ತಮಿಳು, ನಾನು ಸ್ವಲ್ಪ ತಮಿಳು ಮಾತಾಡ್ತೀನಿ. ಸೊ ನಾನೊಂದು ಲೈನೆಲ್ಲ ಇಂಪ್ರೊವೈಸ್ ಮಾಡಿದೆ. ಅವರು, ನೀನು ತಮಿಳಾ ಅಂತ ಹೇಳಿದೆ. ಇಲ್ಲ ಸರ್, ಪೇಸ எனக்கு தெரியும், ತಮಿಳು ಪೇಸ தெரியும். ಸೊ ಹಾಗೆ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಅದು ಸಿನಿಮಾ ರಿಲೀಸ್ ಆಗಿಲ್ಲ.
ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಕಾಸ್ಟಿಂಗ್ ಆಗಿದ್ದು ದಟ್ ಗರ್ಲ್ ಇನ್ ಯೆಲ್ಲೋ ಬೂಟ್ಸ್. ಅದು ಮುಂಬೈಗೆ ಹೋದ್ಮೇಲೆ ಕಲ್ಕಿ ಫ್ರೆಂಡ್ ಆದ್ರು, ನಮ್ಮ ಕಾಮನ್ ಫ್ರೆಂಡ್ ಕಲ್ಕಿ ಕೊಚ್ಚಿಲಿನ್, ಕಲ್ಕಿ ಕೇಕ್ಲಾ ಕೋಚ್ಲಿನ್ ಅಂತ ಬರೆಯೋದು, ಅವ್ರ ಪ್ರೊನೌನ್ಸಿಯೇಷನ್ ಅವ್ರದ್ದು ಫ್ರೆಂಚ್ ಅವ್ರದ್ದು ಒಂಥರ ವಿಚಿತ್ರ, ಕೇಕ್ಲಾ ಅಂತ ಹೇಳಿದ್ರು. ಕೇಕ್ಲಾ ಪರವಾಗಿಲ್ಲ, ನೀವು ಚಿಂತೆ ಮಾಡಬೇಡಿ, ನೀವು ಹೇಗ್ ಬೇಕಾದ್ರೂ ಹೇಳಿ, ಕಲ್ಕಿನೇ ಆಯ್ತಾ. ನೀವು ಕೊಚ್ಲಿ ಅಂತ ಹೇಳ್ಕೊಳ್ಳಿ ಪರವಾಗಿಲ್ಲ. ಎಲ್ಲ ಮೀಡಿಯಾದಲ್ಲೆಲ್ಲ ಹಾಗೆ ಬರುತ್ತಲ್ಲ, ನೀವು ಅದು ಬರೆಯೋದು ಇದು ಫ್ರೆಂಚ್ ಅವ್ರದ್ದು ಏನಂದ್ರೆ ಅವ್ರು ಬರೆಯೋದು ಒಂಥರ, ಅದನ್ನ ಉಚ್ಚಾರಣೆ ಮಾಡೋದು ಇನ್ನೊಂಥರ, ಅದು ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಜಸ್ಟ್ ನಾನು ಹೇಳಿದಷ್ಟೇ, ನಾನು ಕರೆಕ್ಟ್ ಮಾಡ್ತಾ ಇಲ್ಲ ನಿಮಗೆ. ನೀವು ಕೊಚ್ಲಿ ಅಂತ ಹೇಳ್ಕೊಳ್ಳಿ ಪರವಾಗಿಲ್ಲ, ಬಟ್ ನನಗೆ ಗೊತ್ತಿರೋದಕ್ಕೆ ಹೇಳ್ತೀನಿ. ನೀವು ಥಿಂಗ್ ಅಲ್ವಾ, ನನಗೆ ಅದೇ ಆಶ್ಚರ್ಯ ಆಯ್ತು. ನಾನು ಇದುವರೆಗೂ ಬರ್ದಿರೋದು ಓದಿರೋದೆಲ್ಲ ಅವ್ರ ಹೆಸರು ಹಾಗೆ. ಅದು ಫ್ರೆಂಚ್ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟನೇ, ಎಲ್ಲರಿಗೂ ಸ್ವಲ್ಪ ಕಷ್ಟನೇ, ಸ್ವಲ್ಪ ವಿಚಿತ್ರನೇ, ಬರೆಯೋದು ಒಂಥರ ಹೇಳೋದು ಒಂಥರ. ಸೊ ಇನ್ನೊಂದು, ಸೊ ಅವ್ರು ಪರಿಚಯ ಆದ್ರು. ಅವರು ಜಸ್ಟ್ ಅವರು ಅನುರಾಗ್ ಕಶ್ಯಪ್ ಅವ್ರ ಜೊತೆ ಮದುವೆ ಆಯ್ತು ಅವ್ರದ್ದು. ಸೊ ಹೀಗೆ ಪರಿಚಯದ ಬಂದ್ಮೇಲೆ ಅವ್ರು ಒಂದು ಸಿನಿಮಾ ಬರ್ದಿದ್ರು, ಅದರಲ್ಲಿ ಒಂದು ಪಾತ್ರ ಇತ್ತು, ಚಿಟ್ಟಿ ಅಪ್ಪ ಗೌಡ ಅಂತ ಅವರೊಂದು ಬರೆದಿದ್ರು. ಅದಕ್ಕೆ ಆಕ್ಚುಲಿ ಕೆಲವೊಬ್ಬರಿಗೆ ಸ್ವಲ್ಪ ವಯಸ್ಸಾದವ್ರ ಆಕ್ಟರ್ ಬೇಕು ಅಂತ ಇತ್ತು. ಸೊ ಇವರು ಕಲ್ಕಿ ಸಜೆಸ್ಟ್ ಮಾಡಿದ್ದು, ಇಲ್ಲ ಗುಲ್ಶನ್ ಇದಾನಲ್ಲ ಅವನ ಹತ್ರ ಮಾಡ್ಸೋಣ, ಅವ್ನು ಬೆಂಗಳೂರು ಅವನೇ, ಅಲ್ಲಿಂದ ಏನಾದ್ರು ಒಂದು ಫ್ಲೇವರು ಅವನು ತರ್ಬೋದು ಇದು ಅಂತ ಹೇಳಿದರು. ಆಮೇಲೆ ಅನುರಾಗ್ನ ಭೇಟಿ ಆಗ್ಬಿಟ್ಟು ಒಂದು ದಿವಸ ಕರೆದ್ಬಿಟ್ಟು, ಹೀಗೆ ಪಾತ್ರ ಏನಾದರೂ ಒಂದು ರೆಡಿ ಮಾಡ್ಕೊಂಡು ಬಾ, ಅವರು ಒಂದು ಸನ್ನಿವೇಶಗಳು ಹೇಳಿದ್ರು, ಒಂದು 2-3 ಸನ್ನಿವೇಶ ಹೇಳ್ಬಿಟ್ಟು ನೀನೇ ಏನಾದರೂ ಒಂದು ಇಂಪ್ರವೈಸೇಷನ್ ಮಾಡಿಕೊಂಡು ತೋರಿಸು, ಒಂಥರ ಆಡಿಷನ್ ಥರನೇ. ಸರಿ, ಎಷ್ಟು ದಿವಸ? 3-4 ದಿವಸ ತಗೋ ಟೈಮು ಅಂತ ಹೇಳಿದರು. ಅದರಲ್ಲಿ ಇವ್ರದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೊಂದು ಹಾಡು, ಅದು ಆಲ್ರೆಡಿ ಇತ್ತು, ಇದು ಬೇಕೇ ಬೇಕು ನಮಗೆ ಹಾಡು, ಇಫ್ ಯು ಕಮ್ ಅವ್ರದ್ದು ಇಂಗ್ಲಿಷಲ್ಲಿ ಹಾಡು ಹಾಡಿದ್ದಾರೆ, ಅದು ನಾವು ಫಿಲ್ಮ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ, ನಮ್ಮ ಹತ್ರ ರೈಟ್ಸ್ ತಗೊಂಡು, ಅದು ನಿಮ್ಮ ಕ್ಯಾರೆಕ್ಟರ್ಗೆ ಅದು ಇದೇ ಇರುತ್ತೆ ಅಂತ ಇಷ್ಟೇ ಹೇಳಿದವರು. ಈ ತರ ಗ್ಯಾಂಗ್ಸ್ಟರು ಬೆಂಗಳೂರು ಅವನು, ಆಕ್ಚುಲಿ ಚಿಟ್ಟಿಯಪ್ಪ ಅಂತಾನೆ ಇದ್ದಿದ್ದು ಅಷ್ಟೇ, ಅದು ನಾನು ಚಿಟ್ಟಿಯಪ್ಪ ಸಿದ್ದಣ್ಣಗೌಡ ಅಂತೆಲ್ಲ ನಾನು ಇಂಪ್ರೊವೈಸ್ ಮಾಡ್ಕೊಂಡಿದ್ದೆ ಹೆಸರು. ಸೊ ನಾನೊಂದು ಕ್ಯಾರೆಕ್ಟರ್ ರೆಡಿ ಮಾಡಿಬಿಟ್ಟು ಅವ್ರಿಗೆ ತೋರಿಸಿದೆ, ಅವ್ರಿಗೆ ಇಷ್ಟ ಆಯಿತು, ಅವರು ಸನ್ನಿವೇಶಗಳನ್ನು ಸೀನಾಗಿ ಬರೆದ್ರು. ಇದು ನಂದು ಟೆಕ್ನಿಕಲಿ ನನ್ನ ಫಸ್ಟ್ ಫಿಲ್ಮು ಅದೇ. ಅದರಲ್ಲಿ ಕನ್ನಡದಲ್ಲಿ ಮಾತಾಡಿದ್ದೀನಿ, ಯಾಕಂದರೆ ಶೂಟಿಂಗ್ ಫಸ್ಟ್ ಡೇ ಅಲ್ಲಿ ತನಿಖಾಚಲಂ ಮೊದಲನೇ ಯಾರು ಅಂತ ನನಗೆ ಪರಿಚಯ, ಅವನು ಬೆಂಗಳೂರು ಅವನು ಬಂದಿದ್ದ, ಅವನು ರೈಟರ್, ಅವನು ಸಿನಿಮಾ ರೈಟರ್, ಅವನು ಅವಾಗ ಅಲ್ಲಿ ಕೆಲವೊಬ್ಬರಿಗೆ ಮಾತಾಡ್ತಿದ್ದೆ. ಅನುರಾಗ್ ಪರಿಚಯ ಆಯಿತು. ಫಸ್ಟ್ ಡೇ ಶೂಟಿಂಗ್ ಅವನು ಬಂದ, ಪ್ರಕಟ ಆದ ಅಲ್ಲಿ. ಅವನು ಅನುರಾಗ್ ಹೇಳಿದ್ರು, ಎಲ್ಲ ಇವನು ಹಾಕೊಳ್ಳೋಣ ಸೀನಲ್ಲಿ ಇರಲಿಲ್ಲ, ಏನಾದರೂ ಇಂಪ್ರೊವೈಸ್ ಮಾಡಿ ಅಂತ. ನಾನು ಹೇಳಿದೆ, ಸರ್ ಇವನು ಬೆಂಗಳೂರು ಅವನು, ನಿಮ್ಮ ಜೊತೆ ನಾಟಕ ಎಲ್ಲ ಮಾಡಿದ್ದೀನಿ, ಇವನು ಕನ್ನಡ ಚೆನ್ನಾಗಿ ಮಾತಾಡ್ತಾನೆ, ನಾವು ಕನ್ನಡದಲ್ಲಿ ಮಾಡ್ಬೋದಾ, ಯಾಕಂದ್ರೆ ನಂದು ಕನ್ನಡಿಗ ಕ್ಯಾರೆಕ್ಟರ್ ಅಲ್ವಾ, ಕನ್ನಡದಲ್ಲಿ ಏನು ಲೈನ್ಸ್ ಇರಲಿಲ್ಲ ಮೊದಲು, ಎಲ್ಲ ನಾನು ಹಿಂದಿನಲ್ಲೇ ಇದ್ದಿದ್ದು. ಆಮೇಲೆ ವಾಸನ್ ಬಾಲ ಅಂತ ಒಬ್ಬ ಇದ್ದಾನೆ, ಅವ್ನು ನಾನು ಹಾಕಿದ್ದಿದ್ರೆ ನಾನು ತಮಿಳಲ್ಲಿ ಮಾತಾಡ್ತಿದ್ದೆ, ಯಾಕಂದ್ರೆ ಅವ್ನು ತಮಿಳೇನು. ಸೊ ಇವನು ಕನ್ನಡ ಮಾತಾಡ್ತಾನೆ, ಮಾಡಿ ಅಂತ ನಾವು ಮಾಡಿದ್ದೆ ಇಂಪ್ರೂವೈಸ್, ಬಿಟ್ಟಿದ್ದೆ ಕನ್ನಡ, ಏನನ್ನು ಸಖತ್ತಾಗಿ ಮಾಡಿದ್ದು. ಸೊ ನನ್ನ ಮೊದಲನೇ ಕನ್ನಡ ಪಾತ್ರ ಆ್ಯಕ್ಚುಲಿ ಹಿಂದಿಯಲ್ಲಿ ಕನ್ನಡ ಪಾತ್ರ. ಅದಾದ್ಮೇಲೆ ನೀವು ದೇಶದ ಯುವಕರ ಹೃದಯಕ್ಕೆ ಇಳಿದಿದ್ದು ಹಂಟರ್ ಮೂಲಕ. ಹೌದು. ಅದು ಹೆಂಗೆ ಸೆಲೆಕ್ಷನ್? ಅದು ಹರ್ಷವರ್ಧನ್ ಕುಲಕರ್ಣಿ ಅವರು, ಬೆಳಗಾವಿನವರು. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ, ಫಿಲ್ಮ್ನ ಪ್ರಚಾರ ಮಾಡಬೇಕಾದ್ರೆ ಪ್ರಚಾರ ಮಾಡೋರ್ದು ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ನಾವು ಹೀಗೆ ಪ್ರಚಾರ ಮಾಡಬೇಕು ಅಂತ. ಸೊ ಅದರಲ್ಲಿ ಸ್ವಲ್ಪ ಮೊದಲು ನಾವು ಶೂಟ್ ಮಾಡಿರೋ ಫಿಲ್ಮ್ಗೂ ರಿಲೀಸ್ ಆಗಿರೋ ಫಿಲ್ಮ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಕೆಲವೊಂದು ಸೀನ್ಸ್ ನಾವು ರೀಶೂಟ್ ಮಾಡಿದೀವಿ, ಅಷ್ಟೊಂದು ಅಡಲ್ಟ್ ಕಂಟೆಂಟ್ ಇರಲಿಲ್ಲ ಅದರಲ್ಲಿ. ಬಟ್ ಇದೆಲ್ಲ ಕ್ರಿಯೇಟಿವ್ ಡಿಸಿಷನ್ಸ್ ತಗೊಂಡಿರೋದು ಹರ್ಷವರ್ಧನ್ ಕುಲಕರ್ಣಿ, ಇದು ನಿರ್ದೇಶಕರು, ಅವರು ಒಪ್ಪಿಗೆಯಿಂದನೇ ಆಗಿರೋದು. ಅದು ಆಬ್ವಿಯಸ್ಲಿ ವಿತೌಟ್ ಅಪ್ರೂವಲ್ ಏನಾಗಿಲ್ಲ, ಒಳ್ಳೆ ಪ್ರೊಡ್ಯೂಸರ್ಸೇ. ಬಟ್ ಅದನ್ನ ಅಡಲ್ಟ್ ಕಾಮಿಡಿ ಅಂತ ಅವರು ಅದ್ರ ಪ್ರಚಾರ ಮಾಡಬೇಕಾದ್ರೆ ಅದು ಆ ಥರ ಪ್ರಚಾರ ಮಾಡಿದ್ರು. ಅದರಿಂದ ನಮಗೆ ಇದು ಆಯಿತು, ಫಾಯ್ದಾನೂ ಆಯಿತು, ಯಾಕಂದರೆ ಜನರು ಬಂದು ನೋಡಿದರು. ನಾವು ಮೊದಲು ಆ್ಯಕ್ಚುಲಿ ಬೆಂಗಳೂರಲ್ಲಿ ನಾವು ಪ್ರಮೋಷನ್ ಮಾಡೋಕ್ಕೆ ಬಂದಿರೋ ಖಾಲಿ ಉಳಿತಾಯಿತ್ತು ಥಿಯೇಟ್ರ್ಗಳು. ಬಟ್ ಆದರೆ ನೀವು ಮುಂಬೈ, ಪುಣೆ, ಠಾಣೆ ಹೋದರೆ ಫುಲ್ ಇರ್ತಾಯಿತ್ತು, ಮಧ್ಯಾಹ್ನ ಶೋಸು ಫುಲ್ ನಡೀತಾಯಿತ್ತು. ಅದು ಆ ಥರ. ಅದರಲ್ಲಿ ವಾಸು ಕ್ಯಾರೆಕ್ಟರ್ ಅಲ್ವಾ? ವಾಸುಗೆ ಅಂದರೆ ಅದೊಂಥರ ಕೊಲೋಕಿಯಲ್ ಟರ್ಮ್, ಅದು ವಾಸು. ಹೆಸರು ಮಂದಾರ್ ಪಂಕ್ಷೆ, ಬಟ್ ವಾಸು ಅಂತ ಬರುತ್ತಲ್ವಾ? ವಾಸು ಅಂದ್ರೆ ವಾಸನಕ ಪೂಜಾರಿ ವಾಸು ಅಂತ. ಅದು ಹೇಗಾಗಿತ್ತು ಅಂದ್ರೆ, ನನ್ನ ಈ ಹಿಂದೆ ಕೆಲಸ ಮಾಡ್ತಿದ್ದ ಆಫೀಸಲ್ಲಿ ಅವರು ವಾಸು ಅಂತ ಹೆಸರಿದ್ದವ್ರದೆಲ್ಲ ಅವ್ರ ಮಾನ ಮರ್ಯಾದೆ, ಹೆಸರಿದ್ದವ್ರದಲ್ಲ, ಎಲ್ರಿಗೂ ನೀನು ವಾಸು ಹಾಗೆ ಆ ಲೆವೆಲ್ಗೆ ಒಂದು ಪೀರಿಯಡ್ ಅಂತ ಮೂವಿ ಬಂದ ಟೈಮ್ನಲ್ಲಂತೂ ಅದು ಒಂಥರ ಅಂಡರ್ ಕರೆಂಟ್ ತರ ಇತ್ತು ಆ ಮೂವಿ ಆಕ್ಚುಲಿ. ಅದರಿಂದನೇ ಅದು ಇವಾಗ ಐ ಥಿಂಕ್ ತುಂಬಾ ಜನ ನೋಡಿದ್ರು, ಮೆಚ್ಚಿರೋದು ನನ್ನ ಪಾತ್ರ ಅಂದ್ರೆ ಅದು ಅಂತ ಹೇಳ್ಬೋದು.
ಕೆಲವೊಬ್ರು ಇವಾಗ ಏರ್ಪೋರ್ಟಲ್ಲೆಲ್ಲ ಸಿಗ್ತಾರೆ, ನಮ್ಮದು ವಾಟ್ಸ್ಆ್ಯಪ್ ಗ್ರೂಪ್ ಇದೆ ಸರ್, ಹಂಟರ್ ಅಂತ ಕರೆದಿದ್ದೀವಿ, ಅದಕ್ಕೆ ನಿಮ್ಮ ಸಿನಿಮಾಯಿಂದಲೇ ಪ್ರೇರಣೆ ತಗೊಂಡು ನಾವು ವಾಟ್ಸ್ಆ್ಯಪ್ ಹೆಸರಿಟ್ಟಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಹರ್ಷವರ್ಧನ್ ಕುಲಕರ್ಣಿ ಅವರು ಕತೆ ಬರೆದಿರೋರು. ಅವರು ಮೊದಲು ಟ್ರೈ ಮಾಡಿದರು ಬೇರೆ ಬೇರೆ ಹೀರೋಗಳ ಜೊತೆ ಎಲ್ಲ, ಅವ್ರದ್ದು ಆಲ್ಮೋಸ್ಟ್ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು, ಬಟ್ ಆಗಿಲ್ಲ. ಅವ್ರಿಗೆ ಯಾರೋ ಸಜೆಸ್ಟ್ ಮಾಡಿದರು, ಹೀಗೆ ಒಬ್ಬ ಇದ್ದಾನೆ ಹೊಸ ಆ್ಯಕ್ಟರು, ಈಗ ತಾನೇ 2-3 ಚಿತ್ರ ಮಾಡಿದ್ದಾನೆ, ಅವ್ನು ಭೇಟಿಯಾಗು ಅಂತ. ಸೊ ಆಮೇಲೆ ಅವ್ರ ಚಿತ್ರ ನೋಡಿದ್ರು, ನಾನು ಯಾವುದೋ ಒಂದು ನಾಟಕ ಶೋ ಮಾಡ್ತಾ ಇದ್ದೆ, ಅದನ್ನು ನೋಡೋಕೆ ಬಂದಿದ್ದರು. ಆಮೇಲೆ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ಹೀಗೆ ನನ್ನ ಹತ್ರ ಒಂದು ಕಾನ್ಸೆಪ್ಟ್ ಇದೆ ಅಂತ ಹೇಳಿ, ಅವರು ನನಗಿಷ್ಟ ಆಯಿತು ಕಾನ್ಸೆಪ್ಟು, ಸರಿ ಮಾಡೋಣ ಅಂತ ನಾವು ಹೊರಟ್ವಿ. ನಾವು ಆವಾಗ ಪ್ರೊಡ್ಯೂಸರ್ಸ್ ಯಾರೂ ಇರಲಿಲ್ಲ, ಅವ್ರದ್ದೇನೋ ಪರ್ಸನಲ್ ಫೈನಾನ್ಸರ್ ಬೇರೆ ಎಲ್ಲ ಇದ್ದರು. ಅವ್ರನ್ನ ಸೇರಿ ನಾವು ಪುಣೆನಲ್ಲಿ 95% ನಾವು ತೋರಿಸಿರೋದು ಮುಂಬೈ ಅಂತ, ಬಟ್ ನಾವು 95% ಪುಣೆನಲ್ಲೇ ಶೂಟ್ ಮಾಡಿರೋದು. ನೀವನ್ನ ನೋಡಿದಾಗ ಈಗ ಹಂಟರಲ್ಲಿ ನೋಡಿದ್ರೆ ಮತ್ತೆ ಕುಲಶೇಖರ ಕ್ಯಾರೆಕ್ಟರಲ್ಲಿ ನೋಡಿದ್ರೆ ನಿಜವಾಗ್ಲೂ ಸ್ವಲ್ಪ ಆ ಥರ ಟ್ವಿಸ್ಟೆಡ್ ವ್ಯಕ್ತಿನೇನೋ ಅಂತ ಅನಿಸ್ಬೇಕು. ಆ ಲೆವೆಲ್ ಮಾಡಿರ್ತೀರಾ. ಬಟ್ ರಿಯಲ್ ಆಗಿ ನೋಡಿದ್ರೆ ನೀವು ತುಂಬಾ ಸಾಧು, ತುಂಬಾ ಪಾಪ ಅಂದ್ರೆ ಒಂಥರ ಮೃದು ಸ್ವಭಾವದ ವ್ಯಕ್ತಿ ಆ ಥರ ಅಂತ ಅನ್ಸುತ್ತೆ. ಇರ್ಬೋದೇನೋ. ನನಗೆ ಇದು ಹೇಗೆ ನೀವು ವ್ಯಕ್ತಿಯಾಗಿ? ನಾನು ಹೀಗೆ ನಿಮ್ಮ ಕಣ್ಣಿಗೆ ಕಂಡಾಗೆ, ನಿಮ್ಮ ಕಿವಿ ಕೇಳಿದಾಗೆ ನಾನು ಹಾಗೆ. ನನಗೆ ಹೀಗೆ ಮೊದಲು ತುಂಬಾ ಸಂಕೋಚ ಪಡ್ತಾ ಇದ್ದೆ, ನಾನು ತುಂಬಾ ಶೈ ಆಗಿದ್ದೆ ನಾನು. ಬಟ್ ಇವಾಗ ಅಷ್ಟೊಂದು ಸ್ವಲ್ಪ ಇಲ್ಲ, ಓಪನ್ ಆಗಿದೆ. ಐ ಆಮ್ ಕಂಫರ್ಟಬಲ್ ಬೀಯಿಂಗ್ ಮೈ ಸೆಲ್ಫ್ ಈಗ, ಆಯ್ತಾ. ಸೊ ಪಾತ್ರಗಳ ಮೇಲೆ ನನಗೆ ಆಸಕ್ತಿ, ಅಂದ್ರೆ ನನ್ನ ಚರಿತ್ರೆಗೂ ಪಾತ್ರಕ್ಕೂ ಆದಷ್ಟು ವ್ಯತ್ಯಾಸ ಇರಬೇಕು. ಅದರಲ್ಲಿ ಅದೇ ನನಗೆ ರುಚಿ. ನನ್ನ ಅಟೆಂಪ್ಟ್ ಯಾವಾಗಲೂ ಪಾತ್ರಗಳನ್ನು ನನ್ನಿಂದ ಎಷ್ಟು ದೂರ ತಳ್ಬೋದು ಅಷ್ಟು ದೂರ ತಳ್ಬೋದು. ಅಂದರೆ ಈಗ ನಮಗೆ ಅದಕ್ಕೆ ಜಾಸ್ತಿ ನಾನು ಈ ನೆಗೆಟಿವ್ ರೋಲ್ಸ್ ಮಾಡೋದು, ಯಾಕಂದರೆ ಯೂಶ್ವಲಿ ನಮ್ಮಿಂದ ದೂರ ಇರ್ತದಲ್ಲ ಈ ಥರ. ಯಾಕೆ ಹೇಳಿದೆ ಅಂದರೆ ವೀಕ್ಷಕರೇ, ಇವ್ರು ನಾವು 2 ಸಲ, ಈಗ ನಾನು ನೋಡಿರೋದು 2 ಮೂವಿ, ಹಂಟರು ಮತ್ತು ಕುಲಶೇಖರ ಕ್ಯಾರೆಕ್ಟ್ರು ನೋಡಿರೋದು, ಕಾಂತಾರ ಚಾಪ್ಟರ್ 1. ಸೊ ನನ್ನ ಮೈಂಡಲ್ಲಿ ಒಂದು ಪರ್ಸೆಪ್ಷನ್ ಆಲ್ರೆಡಿ ಸೇವ್ ಆಗಿರುತ್ತಲ್ವಾ. ಇವರು ಆಫೀಸಿಗೆ ಬಂದಾಗ ಇವರು ಸ್ವಲ್ಪ ಬೇಗನೆ ರೀಚ್ ಆಗಿದ್ರು ಸರ್. ಇವತ್ತು 1 ಗಂಟೆ ಬೇಗ ಬಂದಿದ್ರು, 1 ಗಂಟೆ ಬೇಗ ರೀಚ್ ಆಗಿದ್ರು. ಅಪರೂಪದಲ್ಲಿ ಅಪರೂಪ, ಯೂಶುವಲಿ ಲೇಟ್ ಆಗತ್ತೆ. ಇವರು 1 ಗಂಟೆ ಅರ್ಲಿ ರೀಚ್ ಆಗಿದ್ರು ಆಫೀಸಿಗೆ. ಆ ಟೈಮ್ನಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು ಇಲ್ಲಿ ಬೇರೆ. ನಾನು ಮುಗಿಸಿ ಹೊರಡೆ ಬಂದರೆ ಗೆಸ್ಟ್ ಆಲ್ರೆಡಿ ಬಂದಾಗಿದೆ ಅಂದರು. ಆಲ್ರೆಡಿ ಬಂದಾಗಿದೆಯಾ, ಇಮಿಡಿಯೇಟ್ಲಿ ರೆಡಿ ಮಾಡ್ಕೊಳ್ಳೋಣ, ಹಾಗಾದ್ರೆ ನಾನು ಮಾತಾಡ್ಸ್ಕೊಂಬರ್ತೀನಿ ಅಂತ ಒಳಗೆ ಹೋದೆ. ಎಷ್ಟು ಸಿಂಪಲ್ ಆಗಿ ಅಂದರೆ, ನಾನೊಂಚೂರು ಬೇಗ ರೀಚ್ ಆಗಿದ್ದೀನಿ, ನೀವು ನಿಮ್ಮ ತಯಾರಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಅಷ್ಟು ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದಾರೆ ಅವರು. ಅದಕ್ಕೆ ನಾವು ಪ್ರಶ್ನೆ ಕೇಳಿದೆ ನಿಮಗೆ. ಏನಪ್ಪ ಗೊತ್ತಿಲ್ಲ, ನಾನು ಹೀಗೆ ನೋಡಿ ಸ್ವಾಮಿ, ನಾವಿರೋದೇ ಹೀಗೆ. ಗ್ರೇಟ್ ಸರ್. ಈಗ ವೈವಿಧ್ಯಮಯ ಕ್ಯಾರೆಕ್ಟರ್, ನನಗೆ ಸಂತೋಷ ರೀ, ನೀವೆಲ್ಲ ನನ್ನ ಜೊತೆ ಮಾತಾಡಬೇಕು ಅಂತಿದ್ದೀರಾ, ಈ ಥರ ನಿಮ್ಮ ಕಾರ್ಯಕ್ರಮಕ್ಕೆ ಕರಿತೀರಾ, ಜನರು ಅಷ್ಟೊಂದು ಪ್ರೀತಿ ಪ್ರೇಮ ಕೊಡ್ತಿದ್ದಾರೆ. ಈಗ ಕನ್ನಡ ಸಿನಿಮಾದಲ್ಲಿ ನಂದು ಕಾಂತಾರ ಸಿನಿಮಾ ಮೂಲಕ ಇಲ್ಲಿ ಕನ್ನಡದ ಸಿನಿಮಾ ಪ್ರೇಮಿಗಳು, ಕನ್ನಡ ಜನತೆಯಿಂದನೂ ನನ್ನ ನೋಡದೇ ಇರೋರು, ಅಂದರೆ ಹಿಂದಿ ಸಿನಿಮಾ ನಂದು ಕೆಲಸ ಗೊತ್ತಿಲ್ಲದೆ ಇರೋರು, ಅವರು ಎಷ್ಟೊಂದು ಪ್ರೀತಿ ಹೋದಲ್ಲೆಲ್ಲ ಕೊಡ್ತಾರೆ. ನನಗೆ ಸಂತೋಷನೇ. ಇದನ್ನು ಅದು ಈಗ ನನಗೆ 47, ಇದೆಲ್ಲ ತಲೆಗೆ ಹತ್ತಲ್ಲ ಈಗ. ಇದೆಲ್ಲ ಬಗ್ಗೆ ಮಾತಾಡಬೇಕಾದ್ರೆ ಅದೊಂದು 20-25 ವಯಸ್ಸಲ್ಲಿ ಆಗಿದೆ, ಬಹುಶಃ ತಲೆಗೆ ಹತ್ತಿರ್ಬೋದೇನೋ ಗೊತ್ತಿಲ್ಲ. ಈಗ ಅದೆಲ್ಲ ಚಾನ್ಸ್ ಇಲ್ಲ. 47 ಬಗ್ಗೆ ಮಾತಾಡಬೇಕು. ಸರಿ, ಅದು ನಂಬರ್ 47 ಅಥವಾ AK-47? ನಂಬರ್ 47 ಸರಿ. AK-47 ಅನುರಾಗ್ ಕಶ್ಯಪ್, ನಾನಲ್ಲ. ಮಾತಾಡೋಣ ಅದ್ರ ಬಗ್ಗೆ. ಆಮೇಲೆ ನಿಮ್ಮ ಸೀಕ್ರೆಟ್ಗಳನ್ನು ಒಂದಷ್ಟು ಕೇಳೋಣ. ಈಗ ಬೇರೆ ಬೇರೆ ಈ ಥರ ಡೀಪ್ ಕ್ಯಾರೆಕ್ಟರ್ಗಳನ್ನು ಈಗ ನಮ್ಮ ಆಫೀಸಲ್ಲೂ ಕೂಡ ಬಂದಾಗ, ನಾನು ಮಾತ್ರ ಅಲ್ಲ, ನಮ್ಮ ಆಫೀಸಲ್ಲೂ ಕೂಡ ನೋಡಿದವರೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ನಿಮ್ಮ ಕ್ಯಾರೆಕ್ಟರ್ ತುಂಬ ಎಂಜಾಯ್ ಮಾಡಿದ್ರು. ರಿಷಬ್ ಶೆಟ್ಟಿ ಅವರು ಕೂಡ, ಅವರು ಆಲ್ರೆಡಿ ಅವರ ಆ ನಟನೆ, ಆ ಫ್ಲೇವರ್ನ ನಾವು ಮುಂಚಿನ ನೋಡ್ತಾ ಬಂದಿದ್ವಿ. ಈ ಕಾಂತಾರ ಫ್ಲೇವರ್ನ ಕೂಡ ಮೊದಲ ಸಿನಿಮಾದಲ್ಲಿ ನಾವು ನೋಡಿದ್ವಿ. ಇದರಲ್ಲಿ ನಮಗೆ ಒಂಥರ ನ್ಯೂನೆಸ್ ಇತ್ತು. ನಿಮ್ದೊಂದು ಹೊಸ ಅಡಿಷನ್ನು, ಅದು ತುಂಬ ಒಳ್ಳೆ ವ್ಯಾಲ್ಯೂ ಅಡಿಷನ್ ಅಂತ ಅನ್ನಿಸ್ತು. ನಾವೆಲ್ಲ ಎಂಜಾಯ್ ಮಾಡಿದ್ವಿ. ನಾವು ಡೆಸ್ಕಲ್ಲೂ ಮಾತಾಡೋ ಟೈಮ್ನಲ್ಲೆಲ್ಲ ಅದನ್ನು ಪ್ಲೇ ಮಾಡ್ಕೊಂಡು ತೋರಿಸ್ಕೊಂಡು ನಮ್ಮೊಬ್ಬರು ನ್ಯೂಸ್ ಎಡಿಟರ್ ಹೇಳ್ತಾ ಇದ್ರು, ಏನು ಮಜಾ ಕೊಡ್ತಾರೆ ಇವರು ಅಂತ ಹೇಳ್ತಾ ಇದ್ರು. ಸೊ ಈ ಡೀಪ್ ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡೋಕ್ಕಿಂತ ಮುಂಚೆ ನಿಮ್ಮ ತಯಾರಿ ಹೇಗಿರುತ್ತೆ ಅಂತ ಹೇಳಿ? ತುಂಬ ತಯಾರಿ ಇರುತ್ತಾ ಅಥವಾ ಈಸಿಯಾಗಿ ಬಂದ್ಬಿಡುತ್ತಾ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದಮೇಲೆ? ಡಿಪೆಂಡ್ಸ್. ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದಮೇಲೆ ಅದು ಸಹಜನೇ, ಅದು ಸ್ವಲ್ಪ ಈಸಿ ಆಗ್ತದೆ. 15 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ನಾನು. ಅದಕ್ಕೂ ಮೊದಲು ನಾಟಕ ಮಾಡಿದ್ದು, ರಂಗಭೂಮಿ ಕೆಲಸ ಅದೆಲ್ಲ ಇದೆ. ಅದಕ್ಕೂ ಮೊದಲು ಶಾಲೆಯಲ್ಲಿ ಯಾವಾಗ ಕ್ರಾಫ್ಟ್ ಬಗ್ಗೆ ಅಷ್ಟೊಂದು ನನಗೆ ತಿಳುವಳಿಕೆ ಇರಲಿಲ್ಲ, ಬಟ್ ಅದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಸ್ಟೇಜಲ್ಲಿ ಮಾಡಿರೋ ಕೆಲಸಗಳು, ಸಣ್ಣ ಪುಟ್ಟ ನಾಟಕ, ಎವ್ರಿಥಿಂಗ್ ಆ್ಯಡ್ಸ್ ಅಪ್. ಡೆಫಿನೆಟ್ಲಿ ಒಂದು ಪ್ರಿಪ್ರೇಷನ್ ಇದ್ದೇ ಇರಬೇಕು ನನಗೆ. ಈ ಕುಲಶೇಖರಂಗೆ ಅಷ್ಟೊಂದು ಕಷ್ಟ ಇರಲಿಲ್ಲ. ಅದೊಂದು ಕುದುರೆ ಓಡಿಸೋದು ಮಾತ್ರ ಕಲಿಬೇಕಾಗಿತ್ತು. ಮಿಕ್ಕಿದ್ದೆಲ್ಲ ನಾವು ವರ್ಕ್ಶಾಪ್ಸು, ನಾವು ರಿಹರ್ಸಲ್ಸ್ ಮಾಡಬೇಕಾದ್ರೆ ನಾವು ಟ್ರೈ ಮಾಡ್ತಾಯಿದ್ವಿ. ಒಂದು ಐಡಿಯಾ ಇರ್ತದೆ ಈ ಥರ ಇರಬೇಕು ಅಂತ, ಅದು ನಾನು ಅವ್ರ ಮುಂದೆ ತೋರಿಸ್ದೆ. ನಾನು ಈ ಥರ ಯೋಚನೆ ಮಾಡ್ತಾಯಿದ್ದೀನಿ, ಅವನ ಹಾವಭಾವಗಳು ಈ ಥರ ಇರುತ್ತೆ,
ಇನ್ನೊಂದೇನಂದರೆ ಈ ಥರ ಕ್ಯಾರೆಕ್ಟರ್ ರಾಜ ಗೀಜ ಅಂತಿದ್ದಾಗ ಸ್ವಲ್ಪ ಫಿಸಿಕ್ ಇರ್ತದೆ, ಬಾಡಿ ಇರ್ತದೆ. ಹೆಂಗೆ ಅವ್ರಿಗೆ ಇವ್ರಿಗೆ ಆಪೋಸಿಟ್ ಇರಬೇಕಂದ್ರೆ ಅವ್ರು ಹೇಗೆ ಶರೀರ ಮಾಡ್ಕೊಂಡಿದ್ದಾರೆ ಹಾಗೆ ನಾನು ಒಂದೊಂದು ಶರೀರ ಇರಬೇಕು ಅಂತ. ಬಟ್ ನನ್ನ ಮೈಂಡಲ್ಲಿ ಇವನು ಕುಡ್ಕ ಲಂಪಟ, ಬರೀ ಏನು ಯೋಗ್ಯತೆ ಇಲ್ದವನು, ಸುಮ್ಮನೆ ಕುಡಿದು ಬಿದ್ದಿರ್ತಾನೆ ಎಲ್ಲ ಟೈಮಲ್ಲಿ. ಇವನಿಗೆ ಅಷ್ಟೊಂದು ರಾಜ ಆಗ್ಲಿಕ್ಕೆ ಇಲ್ಲ. ಹಾಗಿದ್ದವನ್ ಬಾಡಿ ಹೇಗಿರ್ತದೆ, ಲೂಸ್ ಆಗಿರ್ತದೆ. ಯಾವತ್ತು ಹಿಂಗ್ ಕೂತಿರ್ತಾನೆ ಅವನು ರಾಜಗಾಂಭೀರ್ಯ ಇರದ್ದೇ ಇಲ್ಲ ಅವನಲ್ಲಿ, ಆ ತರ ಅಂತ. ಸೊ ನಾನು ಇದೆಲ್ಲ ಅವ್ರ ಮನೆ ಕರೆಕ್ಟ್ ಅದಕ್ಕೆ ನಿಮ್ಮ ಹತ್ರ ಬಂದಿರೋದು, ನಾವು ಇದೇ ತರ ಬೇಕು ಅಂತ. ಆಮೇಲೆ ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ ಆದ್ರೂ ಅದು ಕಾಮಿಡಿಗೆ ತುಂಬಾ ಸಂದರ್ಭಗಳಿತ್ತು. ಅದು ಐ ಥಿಂಕ್ ಅವ್ರ ಶೈಲಿ ಅದು. ಇದು ಐ ಥಿಂಕ್ ಕರಾವಳಿ ಸೈಡಿಂದ ಬರೋ ಕಲಾವಿದರುಗಳೆಲ್ಲ ಅದೊಂದು ಇದೆ, ಅದು ಸ್ವಲ್ಪ ಅವ್ರದ್ದು ಕಾಮಿಡಿ ಎಲಿಮೆಂಟ್ ಇರುತ್ತೆ. ಯಕ್ಷಗಾನ ಎಲ್ಲ ನೋಡಿ, ಎಷ್ಟೇ ಸೀರಿಯಸ್ ಪಾತ್ರ ಆದ್ರೂ ಒಂದು ಸೀನಲ್ಲಿ ಕಾಮಿಡಿ ಮಾಡ್ತಾರೆ, ಒಂಚೂರು ಕಾಮಿಡಿ ಮಾಡಿಸ್ತಾರೆ ಅವರು. ಸೊ ಅದು ನನಗೆ ಐ ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೂ ಸ್ಕೋಪ್ ಇತ್ತು ಅದು. ಸೊ ಮೇನ್ಲಿ ಅದೊಂದು ಕ್ಯಾರೆಕ್ಟರು. ಆಮೇಲೆ ಈ ಕರಾವಳಿ ಭಾಷೆ ಎಲ್ಲ ಮಾಡಬೇಕಾದ್ರೆ ನಾವು ಕೆಲವೊಂದು ಸೀನ್ಸ್ ನಾವು ಎನೆಕ್ಟ್ ಮಾಡಿ ನೋಡ್ತಾ ಇದ್ವಿ ಹೇಗೆ ಬರ್ತಾ ಇದೆ ಅಂತ. ಸೊ ಅದೊಂದು ಫೌಂಡೇಶನ್ ನಮ್ಮದು ಸಿಕ್ಬಿಟ್ರೆ ಆಮೇಲೆ ಅದ್ರ ಮೇಲೆ ನಾವು ಇಟ್ಟಿಗೆ ಹಾಕೊಂಡು ಕಟ್ಕೊಂಡು ಹೋಗೋದೇ ಅಷ್ಟೇ. ಅಫ್ಕೋರ್ಸ್ ಡೈರೆಕ್ಟರ್ ಗೈಡೆನ್ಸು ಅದು ಬೇಕೇ ಬೇಕು. ಸೊ ಕೆಲವೊಂದು ಕಡೆ ರಿಷಬ್ಬು ಹೀಗೆ ಹಾಗೆ ಅಂತ ಹೇಳ್ತಾ ಇದ್ರು. ಒಟ್ಟಿಗೆ ರಿಹರ್ಸಲ್ ಮಾಡ್ತಿದ್ರೆ ಬೇರೆ ಬೇರೆ ಒಟ್ಟಿಗೆನೆ ಮಾಡ್ತಾ ಇದ್ವಿ. ಬಟ್ ನನ್ ಜಾಸ್ತಿ ತಯಾರಿ ನಂದು ಇಲ್ಲೇ ಈ ಪಾತ್ರಕ್ಕೆ ಇಲ್ಲೇ ಜಾಸ್ತಿ. ಬೇರೆ ಪಾತ್ರಗಳಿಗೆ ಬೇರೆ ತರ ಇರ್ತದೆ. ಅದು ಎಲ್ಲ ಕ್ಯಾರೆಕ್ಟರ್ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ. ಬಟ್ ನೀವು ಹೇಳಿದ್ ಕರೆಕ್ಟ್. ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಸ್ವಲ್ಪ ಈಸಿ ಆಗ್ತದೆ. ಅಂದ್ರೆ ತಯಾರಿ ಪೀರಿಯಡ್ ಸ್ವಲ್ಪ ಕಮ್ಮಿ ಆಗ್ಬೋದು, ಕೆಲವೊಂದು ಪಾತ್ರಗಳು ಈಸಿಯಾಗಿ ರೆಡಿ ಆಗ್ಬೋದು, ಆ ಥರ ಎಲ್ಲ ಇರುತ್ತೆ. ಈಗ ಆಕ್ಟಿಂಗ್ ಅಂದ ತಕ್ಷಣ ತುಂಬಾ ಸುಲಭ ಅನ್ನೋದು ಕಲ್ಪನೆ ತುಂಬಾ ಜನಕ್ಕಿದೆ. ನಮಗೆ ತಮ್ಮನೇಲಿ ಶಾರ್ಟ್ ಕೊಡ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಒಂದು ಆಕ್ಟಿಂಗ್ ಮಾಡೋದು. ಕಲಿತಾದ್ಮೇಲೆ ಸುಲಭನೇ. ಅಂದ್ರೆ ನೀವು ಇದು ಚರಿತ್ರೆ ಈ ಕ್ಯಾರೆಕ್ಟರ್ ಹೀಗೆ ಅಂತ ಅದನ್ನ ನಾವು ಕರೆಕ್ಟ್ ಆಗಿ ನಾವು ರೆಡಿ ಆಗ್ಬಿಟ್ರೆ ಅಲ್ಲಿ ಈಸಿನೇ. ಇದು ಏನು ಕ್ಯಾರೆಕ್ಟರ್ ಅಪ್ಪ ಅಂತ ಅದು ಗೊತ್ತಿಲ್ಲದೆ ಅದೆಲ್ಲ ಕಷ್ಟನೇ. ಅದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಹೋಗೋದು ಅಂತ ಹೇಳಿದ್ರೆ, ನಾವು ಹಿಂದೆ ಪ್ರಸನ್ನ ಹೆಗ್ಗೋಡು ಅವ್ರದ್ದು ಪಾಡ್ಕಾಸ್ಟ್ ಮಾಡಿದ್ವಿ, ನಿಮಗೆ ಗೊತ್ತಿರ್ಬೋದಲ್ಲ. ಅಯ್ಯೋ, ಅವರು ದೊಡ್ಡ ವ್ಯಕ್ತಿ. ಅವ್ರದ್ದು ಪಾಡ್ಕಾಸ್ಟ್ ಮಾಡಿದ್ವಿ. ಅವ್ರು NSD ಡೈರೆಕ್ಟರ್ ಆಗಿದ್ದು. ಅವ್ರ ಹೆಗ್ಗೋಡಲ್ಲಿ ನಾನು ಹೋಗಿ ನಾಟಕನೂ ಮಾಡಿದ್ದೀನಿ. ಅವ್ರ ಹತ್ರ ಕೇಳಿದ್ವಿ ನಾವು, ಸರ್ ನಟನೆ ಅಂತ ಹೇಳಿದ್ರೆ ಏನು, ಸಹಜ ನಟನೆ ಅಂದ್ರೆ ಏನು, ಆ ಥರದ್ದೆಲ್ಲ ಕೇಳಿದಾಗ ಅವ್ರು ಹೇಳ್ತಿದ್ರು, ಕಣ್ಣು ಮೂವ್ ಆಗೋದಕ್ಕೊಂದು ಲ್ಯಾಂಗ್ವೇಜ್ ಇದೆ, ಉಸಿರಾಡೋ ವೇಗಕ್ಕೆ ಒಂದು ಲ್ಯಾಂಗ್ವೇಜ್ ಇದೆ, ಕೈ ಅಲುಗಾಡ್ತಿದೆ ಅಂದ್ರೆ ಅದಕ್ಕೊಂದು ಪರ್ಪಸ್ ಇರಬೇಕು, ಬೆರಳುಗಳು ಮೂವ್ ಅದಕ್ಕೊಂದು ಪರ್ಪಸ್ ಇರಬೇಕು, ಅದೆಲ್ಲ ಲಯಬದ್ಧವಾಗಿ ಮಾಡೋದೇ ಸಹಜ ಅಭಿನಯ ಅಂತ ಹೇಳಿ. ಇರ್ಫಾನ್ ಖಾನ್ ಅವರಿಗೆಲ್ಲ ಅವರು ಶಿಷ್ಯರು ಅಂತೆ. ಹೌದೌದು, ಅವ್ರ ಶಿಷ್ಯ. ಅದಕ್ಕೆ ನೀವು ಡ್ರಾಮಾ ಹಿನ್ನೆಲೆ ಬಂದಿರೋದ್ರಿಂದ ಅದಕ್ಕೆ ನಿಮ್ಮ ಹತ್ರ ಅದ್ರ ಬಗ್ಗೆ ಕೇಳೋಣ ಅಂತ ಕೇಳಿದೆ. ಹೌದು, ನಾನು ನಾಟಕದಲ್ಲಿ ಇಂಥವ್ರನ್ನೆಲ್ಲ ಅಂದ್ರೆ ಪ್ರಸನ್ನ ಅವ್ರ ಜೊತೆ ನನಗೆ ಅದು ಸಂದರ್ಭ ಕೂಡ ಬರಲಿಲ್ಲ. ಅವರು ತುಂಬಾ ಸೀನಿಯರ್, ಅವರು ತುಂಬಾ ಮಹಾನ್ ವ್ಯಕ್ತಿ ಅವರು. ಬಟ್ ಅವರು ಶಿಷ್ಯರು ಕೆಲವರು ಜನರು ನಾನು ನೋಡಿದ್ದೀನಿ. ಅವರು ಇರ್ಫಾನ್ ಎಲ್ಲ ಎಷ್ಟು ಸಹಜವಾಗಿ ಮಾಡಿದ್ರು ಅಂದ್ರೆ ಇವ್ರು ನಿಜವಾಗ್ಲೂ ಇದೇ ತರ ಅಂದ್ರೆ ಪಾತ್ರ ಮಾಡ್ತಿದ್ದಾರೆ ಅಂತ ಅನಿಸ್ತಿರ್ಲಿಲ್ಲ. ಸೊ ನನ್ನ ಅಟೆಂಪ್ಟು ಯಾವತ್ತು ಹಾಗೆ, ನಾನು ಪಾತ್ರ ಮಾಡಬೇಕಾದ್ರೆ ಇದು ಪಾತ್ರ ಮಾಡ್ತಿದ್ದಾನೆ, ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತ ಅನ್ಸ್ಬಾರ್ದು. ನಿಜ ಜೀವನದಲ್ಲಿ ಹೇಗಿದೆ ನಿಜವಾಗ್ಲೂ ಇವ್ರು ಹೀಗೆ ಅಂತ ಅನ್ಸ್ಬೇಕು ಅಂತ. ಸೊ ಅದೊಂದು ನಂದು ಒಂದು ಅಪ್ರೋಚ್ ಇದೆ. ಬಹುಶಃ ಅದಕ್ಕಾಗಿ ನಂದು ಕೆಲವೊಂದು ಸರಿ ಗೊತ್ತಿಲ್ಲದೆ ಇರೋರಿಗೆ ನಾನು ಸ್ವಲ್ಪ ಸ್ಟ್ಯಾಂಡ್ ಔಟ್ ಆಗ್ತೀನಿ. ಇವನು ಮೋಸ್ಟ್ಲಿ ಇವನು ಕುಲಶೇಖರ ಹೀಗೆ ಅಂತ. ಆಮೇಲೆ ನನ್ನನ್ನು ಭೇಟಿ ಆದಾಗ ಅವರು ಇಲ್ಲ, ಇವ್ರ ತರ ಬೇರೆ ತರ ಇದಾರಲ್ಲ, ಏನು ಸಂಬಂಧ ಇಲ್ಲ ಅಂತ. ಈಗ ನಮಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಆ ರೀತಿ. ಕೆಲವೊಬ್ರು ಅವ್ರವ್ರದೇ ಕ್ಯಾರೆಕ್ಟರ್ ಅದನ್ನು ಉಪಯೋಗಿಸ್ಕೋತಾರೆ, ಬೇರೆ ಬೇರೆ ಪಾತ್ರದಲ್ಲಿ ಅದನ್ನು ಅಳವಡಿಸ್ಕೊಂತಾರೆ. ನನಗೆ ಅದರಲ್ಲಿ ಅಷ್ಟೊಂದು ಇದಿಲ್ಲ. ನನಗೆ ನನ್ನಿಂದ ಎಷ್ಟು ದೂರ ತಗೊಂಡು ಹೋಗ್ಬೋದು ಅಂತ ನನಗೆ ಅದರಲ್ಲಿ ರುಚಿ. ಒರಿಜಿನಲ್ ಕ್ಯಾರೆಕ್ಟರ್ ಇಂದ ಅದಕ್ಕೆ ಕ್ಯಾರೆಕ್ಟರ್ ಹೋಗೋದು. ಅದಕ್ಕೆ ಸಮಯ ಇದ್ದಾಗ ಅದನ್ನು ಸ್ವಲ್ಪ ಸ್ಲೋಲಿ ನೀವು ಡೆವಲಪ್ ಮಾಡ್ಬೋದು. ಅಂದ್ರೆ ಮೈಂಡಲ್ಲೂ ಡೆವಲಪ್ ಮಾಡ್ಬೋದು, ಹಂಗೆ ಪ್ರಾಕ್ಟೀಸ್ ಮಾಡಿಕೊಂಡು ಡೆವಲಪ್ ಮಾಡ್ಕೋಬೋದು. ಬೇರೆಯವ್ರದ್ದು ಬೇರೆ ಬೇರೆ ರೀತಿ ಇರುತ್ತೆ. ಸೊ ಆದಷ್ಟು ರಿಯಲಿಸ್ಟಿಕ್ ಆಗಿರಬೇಕು, ಸಹಜ ಇವರು ಹೀಗೆ ಅಂತ ಅನಿಸ್ಬೇಕು. ಅಂದರೆ ಆ್ಯಕ್ಟಿಂಗ್ ಅಂತ ಕಾಣಬಾರ್ದು. ನಿಮ್ಮ ಕ್ರಾಫ್ಟ್, ನಿಮ್ಮ ಕಲೆ ಅದು ಫೀಲ್ ಆಗ್ಬೇಕಷ್ಟೇ ಕ್ಯಾರೆಕ್ಟರ್. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಕೈ ಎತ್ತಿದ್ದಾರೆ, ಎಷ್ಟು ಚೆನ್ನಾಗಿ ಹುಬ್ಬು ಎತ್ತಿದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ, ಇವರ ಕಂಠ ಎಷ್ಟು ಚೆನ್ನಾಗಿದೆ, ಹಾಗೆ ಅನಿಸ್ಬಾರ್ದು ಕ್ಯಾರೆಕ್ಟರ್. ಇದಕ್ಕೆ ಆಡಿಯನ್ಸ್ಗೆ ಅದು ಬೆಸ್ಟ್ ಫೀಲ್ ಮಾಡ್ಬೇಕು, ಟ್ರೈಯಿಂಗ್ ಅಂತ ಅನಿಸ್ಬಾರ್ದು. ಕೆಲವೊಬ್ರು ಒಳ್ಳೊಳ್ಳೆ ಆಕ್ಟ್ರು ಕೆಲವೊಂದ್ಸರಿ ಏನಾದ್ರೆ ನೋಡು ನಾನು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ತೋರಿಸ್ತಾನೆ. ನನಗೆ ಆ ಥರ ಪರ್ಫಾರ್ಮೆನ್ಸಸ್ ಇಷ್ಟ ಆಗಲ್ಲ. ನನಗೆ ಇಷ್ಟ ಆಗೋ ಪರ್ಫಾರ್ಮೆನ್ಸಸ್ ಯಾವುದಂದ್ರೆ, ನನಗೆ ಕ್ಯಾರೆಕ್ಟ್ ಬರೀ ಗೊತ್ತೇ ಆಗೋದಿಲ್ಲ ಆ್ಯಕ್ಟಿಂಗ್ ಅಂತ, ನಾನು ಅಷ್ಟು ಎಳೆದು ಬಿಡ್ತಾರೆ ಒಳಗೆ, ಆ ಥರ ಪರ್ಫಾರ್ಮೆನ್ಸಸ್ಸು ನನಗೆ ಇಷ್ಟ ಆಗೋದು. ಸೊ ನಾನು ಟ್ರೈ ಮಾಡಬೇಕಾದ್ರೂ ನಾನು ಅದೇ ಮಾಡೋಣ ಅಂತ ಟ್ರೈ ಮಾಡೋದು. ನೀವು ಈ ಥರ ನಿಮ್ಗೆ ಈ ಪರ್ಟಿಕ್ಯುಲರ್ ಫ್ಲೇವರ್ ಇರೋದ್ರಿಂದ ಮುಂದೆ ಕೂಡ ಪಾತ್ರಗಳ ಸೆಲೆಕ್ಷನ್ ವಿಚಾರಕ್ಕೆ ಬಂದಾಗ ನೀವು ಕ್ರೈಟೀರಿಯಾ ಅಪ್ಲೈ ಮಾಡೋಕೆ ಹೊರಟಾಗ ನೀವು ಸುಮಾರಷ್ಟು ಮೂವಿಗಳನ್ನ ಬಿಡಬೇಕಾಗಿ ಬರುತ್ತಾ? ಹೌದು, ಬಿಟ್ಟಿದ್ದೀನಿ ನಾನು ಕೆಲವೊಂದ್ಸರಿ. ಒಳ್ಳೊಳ್ಳೆ ಪ್ರಾಜೆಕ್ಟ್ಸು ಬಿಟ್ಟಿದ್ದೀನಿ. ಆ ಟೈಮಲ್ಲಿ ನನಗೆ ಇದು ನನ್ನದಲ್ಲ, ಬೇರೆಯವ್ರಿಗೆ.
ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಅದ್ರದ್ದು ಡ್ರಾಬ್ಯಾಕ್ ಅದು ಏನು ಡ್ರಾಬ್ಯಾಕ್ ಇಲ್ಲ, ಏನು ಡ್ರಾಬ್ಯಾಕ್. ಅದನ್ನ ಮನ್ಸಿಗೆ ಹಚ್ಕೊಂಡು ತಲೆಯಲ್ಲಿ ಇಟ್ಕೊಂಡು ನಾನು ಅಯ್ಯೋ ಹೋಯ್ತಲ್ಲಪ್ಪ ಅಂತ ಅಂದ್ಕೊಂಡಿದ್ರೆ ಡ್ರಾಬ್ಯಾಕು. ಅದನ್ನ ಹಾಗೆ ಅದು ನೀರಲ್ಲಿ ಬಿಟ್ಬಿಡ್ಬೇಕು ಅಷ್ಟೇ. ಬಟ್ ನನಗೆ ಐ ನೋ ರಿಗ್ರೆಟ್ಸ್. ಕೆಲವೊಂದು ಟೈಮಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸು ನಾನು ಬೇಡ ಅಂತ ಹೇಳಿದ್ದೀನಿ. ಯಾಕಂದರೆ ನನಗನ್ನಿಸ್ತು ಇಲ್ಲ ಇದು ನನಗಲ್ಲ, ಇದು ಬೇರೆಯವ್ರಿಗೆ. ನನಗೆ ಅದೊಂದು ಒಂದು ಜೆನ್ಯೂನ್ ಇಂಟ್ರೆಸ್ಟ್ ಇರಬೇಕು ಸರ್. ಯಾವುದಾದ್ರೊಂದು ಪಾತ್ರ ಎಕ್ಸ್ಪ್ಲೋರ್ ಮಾಡಲಿಕ್ಕೆ, ಯಾವುದಾದ್ರೊಂದು ಕಥೆಯಲ್ಲಿ ಒಂದು ಪಾತ್ರ ಮಾಡಲಿಕ್ಕೆ, ಅದರ ಜೊತೆ ಸೇರಲಿಕ್ಕೆ ಒಂದು ಜೆನ್ಯೂನ್ ಆಗಿ ಇಂಟ್ರೆಸ್ಟ್ ಇರಬೇಕು ಒಳಗಿಂದ ನನಗೆ. ಓಕೆ, ಈಗ ಕನ್ನಡ ಸಿನಿಮಾ ರಂಗ ನೀವು ನಿಮ್ಮ ಕಾಲದಲ್ಲಿ ನೀವು ಅಂದರೆ ನಿಮ್ಮ ಆರಂಭದ ಕಾಲ, ನಿಮ್ಮ ಕಾಲ ಅಂದರೆ ನಿಮ್ಮ ಆರಂಭದ ಕಾಲ, ನಿಮ್ಮ ಕರಿಯರ್ನ ಆರಂಭದ ಕಾಲ ಅಂತ ಹೇಳೋಣ. ಸೊ ಆವಾಗ ನೀವು ಹೇಳ್ತಾ ಇದ್ರಿ ಪ್ಯಾನ್ ಇಂಡಿಯಾ ಮೂವಿಗಳು ಅಂತ ಹೇಳಿದ್ರೆ ಅವಾಗ ಹಿಂದಿ ಸಿನಿಮಾಗಳು, ಆಲ್ ಇಂಡಿಯಾ ರೀಚ್ ಆಗ್ಬೇಕಂದ್ರೆ ಹಿಂದಿ ಮಾಡಬೇಕು. ಹಿಂದಿ ಎಲ್ಲರೂ ನೋಡ್ತಾ ಇದ್ರು ಅಲ್ವಾ. ಕನ್ನಡ ಸಿನಿಮಾ, ತಮಿಳ್ ಸಿನಿಮಾ ಎಲ್ಲ ಡಬ್ ಮಾಡಿ ಬೇರೆ ಕಡೆ ಹೋಗ್ತಾ ಇರ್ಲಿಲ್ಲ ಅಲ್ವಾ. ಸೊ ಇವಾಗ ಆಗಿನ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಇವಾಗಿನ KGF ಕಾಂತಾರ ಕಾಲದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಏನು ಡಿಫ್ರೆನ್ಸ್ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಮಾಡಿರೋದು ಒಂದು ಸಿನಿಮಾ, ನಾನು ಹೇಗೆ ಇಷ್ಟೊಂದು ವಿಶಾಲವಾಗಿರೋದು ಸಿನಿಮಾ ಇದೆ ಇಂಡಸ್ಟ್ರಿ ಬಗ್ಗೆ ನನ್ನ ಏನು ಅಭಿಪ್ರಾಯ ಇಲ್ಲ. ನಂದು ಒಂದೇ ಒಂದು ನನ್ನ ಅನುಭವ ಇರೋದು ಅದು ಕಾಂತಾರದ ಜೊತೆಗೆ. ಇನ್ನೂ ಒಂದು 2-3 ಮಾಡಿದ ಮೇಲೆ ಅದ್ರ ಬಗ್ಗೆ ಏನಾದರೂ ಒಂದು ಅಭಿಪ್ರಾಯ ಇರ್ಬೋದು. ನನಗೆ ಈಗ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಷ್ಟೊಂದು ವಿವರವಾಗಿ ನನಗೆ ಗೊತ್ತಿಲ್ಲ. ಅದೆಲ್ಲ ಕಲ್ತ್ಕೋಬೇಕಾಗಿದೆ ಇನ್ನು. ಈಗ ಒಂದು ಮಾತ್ರ ಹೇಳ್ತೀನಿ, ಇವಾಗ ರಿಷಬ್ ಶೆಟ್ಟಿ, ಪವನ್ ಕುಮಾರ್, ರಾಜ್ ಶೆಟ್ಟಿ, ಹೀಗೆ ಹಲವಾರು ಹೊಸ ನಿರ್ದೇಶಕರು, ಇವರು ಕತೆ ಬರೆಯೋರು ಬಂದಿದ್ದಾರೆ. ಒಂದು ಹೊಸತನ ಡೆಫಿನೆಟ್ಲಿ ಇದೆ. ಅವರು ಸಿನಿಮಾ ಮಾಡಬೇಕು, ನಮ್ಮ ಕತೆಗಳು ನಾವು ಜನರ ಮುಂದೆ ಇಡಬೇಕು, ಎಲ್ಲರೂ ನೋಡಬೇಕು ಅಂತ ಒಂದು ಪ್ರಯಾಸ ಇದೆ ಅವ್ರದ್ದು. ಈಗ ನೀವು ಕಾಂತಾರ ಚಾಪ್ಟರ್ 1 ಮಾಡಿದ ಬಳಿಕ ಇಮಿಡಿಯೇಟ್ ರಿಸೆಪ್ಷನ್ ನಿಮಗೆ ಯಾವ ರೀತಿ ಫೀಲ್ ಕೊಡ್ತು? ಏನು ಇಮಿಡಿಯೇಟ್ ರಿಸೆಪ್ಷನ್, ಹಂಗೆ ಠಪ್ ಅಂತ ಒಂದು ಬಾಂಬ್ ಬ್ಲಾಸ್ಟ್ ಆದಂಗೆ ಇಮಿಡಿಯೇಟ್ ರಿಸೆಪ್ಷನ್. ಮುಂಚೆನೇ ನಿರೀಕ್ಷೆ ಮಾಡಿದಿರ್ತೀರ? ಸ್ವಲ್ಪ ಇತ್ತು ನಿರೀಕ್ಷೆ, ಯಾಕಂದ್ರೆ ಮೊದಲನೇ ಫಿಲ್ಮ್ ತುಂಬಾ ಮೆಚ್ಚಿದ್ದಾರೆ ಜನರು. ಸೊ ಎರಡನೇದು ಅನೌನ್ಸ್ ಮಾಡಿದಾಗ ಸ್ವಲ್ಪ ಕಾಯ್ತಾ ಇದ್ರು, ನಾವು ಆಂಟಿಸಿಪೇಷನ್ ಡೆಫಿನೆಟ್ಲಿ ಇತ್ತು. ಅದು ಓವರ್ ಆಲ್ ಎಫೆಕ್ಟ್ ಹೇಗಿರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟನೇ. ಬಟ್ ಡೆಫಿನೆಟ್ಲಿ ರಿಲೀಸ್ ಆದಾಗ ಒಂದು ಜನರು ಹೋಗಿ ನೋಡ್ತಾರೆ, ಮೊದಲನೇ ವಾರ ಅಟ್ಲೀಸ್ಟ್ ನುಗ್ಗಿ ನೋಡ್ತಾರೆ ಅಂತ. ಇಲ್ಲೇ ಅಲ್ಲ, ದೇಶದಾದ್ಯಂತ ಜನರಿಗೆ ಅದು ಸಿನಿಮಾ ನೋಡಬೇಕು ಅಂತ ಅಭಿರುಚಿ. ಅದೇ ಕುತೂಹಲ ನಮಗೆ. ಈಗ ಮುಂಬೈಲಿ ಬಾಲಿವುಡ್ನವರು, ಮುಂಬೈನವರು ಯಾವ ತರ ನೋಡ್ತಾರೆ ಈಗ ಕನ್ನಡ ಇಂಡಸ್ಟ್ರಿನ ಅಂತ, ಅಥವಾ ಕಾಂತಾರ ಬಗ್ಗೆ ಏನ್ ಡಿಸ್ಕಸ್ ಮಾಡ್ತಾ ಇದ್ರು? ನಾನು ಬೇರೆ ಸಿನಿಮಾ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ನಾನು ಕಾಂತಾರ ಮಾಡ್ತಿದ್ದೀನಿ ಅಂದ್ರೆ, ಹೌದಾ ನೀವು ಕಾಂತಾರ ಮಾಡ್ತಿದ್ದೀರಾ, ವೆರಿ ಗುಡ್ ಐ ರಿಯಲಿ ಲವ್ ದ ಮೂವಿ, ತುಂಬಾ ಚೆನ್ನಾಗಿತ್ತು, ಆಲ್ ದಿ ಬೆಸ್ಟ್, ಯಾವ ಥರ ಪಾತ್ರ, ಏನು ಕತೆ ಅಂತೆಲ್ಲ ಒಂದು ಆಸಕ್ತಿ ಇತ್ತು ಅವ್ರಿಗೆ. ಸೊ ಇಟ್ ಈಸ್ ಅ ಗುಡ್ ಕರಿಯರ್ ಮೂವ್ ಆಲ್ಸೋ. ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ನೀವು ಫಸ್ಟ್ ಜನ್ರೇಷನ್ ಅಲ್ವಾ? ಹೌದು, ಯಾರು ಹಿಂದಿನವರಿಲ್ಲ, ನೀವು ಫಸ್ಟ್ ಜನ್ರೇಷನ್ ದೊಡ್ಡ ಹೆಸರು ಮಾಡಿರೋರು. ಬಟ್ ಈಗ ಕೆಲವೊಂದ್ಸಲಿ ಬಾಲಿವುಡ್ಡಲ್ಲಿ ಎಲ್ಲ ಮತ್ತು ಕೆಲವೊಂದ್ಸಲಿ ಕನ್ನಡದಲ್ಲೂ ಕೂಡ ಈ ರೀತಿ ನೆಪೋಟಿಸಮ್ ಅನ್ನೋ ಚರ್ಚೆ ಬರುತ್ತೆ. ಅದು ನೀವು ಬಾಲಿವುಡ್ಡಲ್ಲಿ ಯಾವ ಥರ ಫೀಲ್ ಮಾಡಿದ್ದೀರಾ? ಇದೆ, ಅದು ಇಲ್ಲ, ಅದು ನನಗೇನು ತೊಂದರೆ ಇಲ್ಲ. ಅದು ಇದ್ರೆ ಅದರಲ್ಲೇನು ನನಗೆ ಅದು ತಪ್ಪು ಅಂತ ಯಾವತ್ತೂ ಅನಿಸೇ ಇಲ್ಲ ನನಗೆ. ಅವ್ರಿಗೊಂದು ಒಂದು ಅಡ್ವಾಂಟೇಜ್ ಏನಿದು ಗೊತ್ತಾ, ಅದೇ ಇದರಲ್ಲಿ ಬೆಳೆದವರಿಗೆ ಯಾವುದು ಯಾವ ಥರ ಹೇಗೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾವು ಅಲ್ಲಿ ಹೋಗಿ ಕಲ್ತ್ಕೋಬೇಕು. ಹೊಸದಾಗಿ ಏನಾದರೂ ಮಾಡಬೇಕಾದ್ರೆ, ನನಗೆ ಇವಾಗ 30 years ಆಗಿತ್ತು, 30 ವಯಸ್ಸಲ್ಲಿ ಹೋಗಿದ್ದು ನಾನು. ಆ ವಯಸ್ಸಿನಲ್ಲಿ ನಾನು ಕಲಿಬೇಕಾಗಿತ್ತು ಕೆಲವೊಂದು ಇದು. ಅದು ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಮನೆಯಿಂದನೇ ಬಂದಿರ್ತಾರೆ. ಅದೇ ಅವರು ಇದರಲ್ಲಿ ವಾತಾವರಣದಲ್ಲಿ ಬೆಳೆದಿರೋದು. ಅವ್ರ ತಂದೆ ತಾಯಿಗಳು ಡೈರೆಕ್ಟರ್ಗಳಿರ್ತಾರೆ, ಅವರು ಸ್ಟಾರ್ಗಳಾಗಿದ್ರು, ಕೆಲವೊಬ್ರು ಸಣ್ಣ ಪುಟ್ಟ ಆ್ಯಕ್ಟರ್. ಇವಾಗ ಗೋವಿಂದ್ ಅವರು ಫಾದರ್ ಎಲ್ಲ ಅಷ್ಟೊಂದು ದೊಡ್ಡ ಆ್ಯಕ್ಟರ್ ಆಗಿರಲಿಲ್ಲ ಅವರು, ಬಟ್ ಅವ್ರಿಗೆ ಅದು ಸಿನಿಮಾ ಬಗ್ಗೆ ಗೊತ್ತಿತ್ತು ಅವರಿಗೆ. ಅಮಿತಾಬ್ ಬಚ್ಚನ್ ಅವ್ರ ಮಗನ ದೊಡ್ಡ ಆ್ಯಕ್ಟರ್, ಮಹಾನ್ ಕಲಾವಿದ, ಮಹಾನ್ ಸೂಪರ್ ಸ್ಟಾರ್ ಮಗನಾಗಿ ಹುಟ್ಟಿದ್ದಕ್ಕೆ ಅವ್ರಿಗೆ ಆ ಅನುಭವ ಇತ್ತು. ಸೊ ಡೆಫಿನೆಟ್ಲಿ ಅದು ಅಡ್ವಾಂಟೇಜ್, ಅದು ಅವ್ರ ಪ್ರಿವಿಲೇಜು. ಇವಾಗ ನಾನು ಶಾಲೆಗೆ ಹೋಗಿ ಓದು ಬರ ಕಲ್ತಿರೋದು, ಇಂಗ್ಲೀಷ್ ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ, ತಮಿಳು ಮಾತಾಡ್ತೀನಿ, ಬೇರೆ ಭಾಷೆಗಳು ಮಾತಾಡ್ತೀನಿ, ಕನ್ನಡ ಮಾತಾಡ್ತೀನಿ. ಇದು ನನ್ನ ಅಡ್ವಾಂಟೇಜು. ಕೆಲವೊಬ್ರಿಗೆ ಅದು ಅಡ್ವಾಂಟೇಜ್ ಇರಲ್ಲ. ಸೊ ನಮ್ಮ ಹತ್ರ ಏನಿದೆ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು, ಅವ್ರ ಹತ್ರ ಏನಿದೆ ಅದನ್ನು ಅವ್ರು ಸರಿಯಾಗಿ ಉಪಯೋಗಿಸ್ಕೋಬೇಕು. ಅವ್ರು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಅದ್ರಲ್ಲಿ ಮುಂದೆ ಬಂದರೆ, ಇಲ್ಲ ಮುಂದೆ ಬಂದರೋ ಬರಲೇ ಇಲ್ವೋ, ಅವರು ಫ್ಲಾಪ್ ಆದರೂ, ಅದ್ರ ಮೇಲೆ ನಮಗೆ ಹೊಟ್ಟೆಗಿಚ್ಚಿ ಇರಬಾರ್ದು. ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ನಾವು ಪಡೋ ಪ್ರಯತ್ನ ನಾವು ಪಡಬೇಕು. ಅವ್ರವ್ರ ರಸ್ತೆ ಅವ್ರು ನೋಡ್ಕೊತಾರೆ, ನಮ್ಮ ರಸ್ತೆ ನಾವು ನೋಡಿಕೊಂಡು ನಾವು ಇದರಲ್ಲಿ ಹೇಗೆ ಮುಂದುವರಿಬೋದು, ಯಾವ ಮಟ್ಟದ ತನಕ ಹೋಗ್ಬೋದು. ಕೆಲವೊಬ್ಬರಿಗೆ ಇದು ಗುರಿಗಳಿರ್ತದೆ, ಇದು ಗುರಿ ಅದು ಗುರಿ ಅಂತ. ಕೆಲವೊಬ್ರಿಗೆ ಗುರಿ ಇರಲ್ಲ, ಗುರಿಯೇ ಇರಲ್ಲ. ಇದು ನಮ್ಮ ಜರ್ನಿ, ನಾವು ಗೊತ್ತಿಲ್ಲ ಎಲ್ಲಿ ತನಕ ಹೋಗ್ತೀವಿ ಅಂತ, ನೋಡೋಣ ಅಂತ ಎಕ್ಸ್ಪಿಡೇಷನಲ್ಲಿ ಹೋಗ್ಬಿಡ್ತಾರೆ.
ಸೊ ಇದೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ರೆ ಸುಮ್ಮನೆ ತಲೆಗಳು. ನಿಮ್ಗೆ ಏನ್ ಆ ಥರದ್ದು ಏನಾದ್ರು ಬಗ್ಗೆ ಏನು ಕೋಟಾ ಸಿಸ್ಟಮ್ ಇದೆಯಾ ಇಲ್ಲಿ? ಇಂಥ ಇವ್ರಿಗೆ ಇಷ್ಟು ಬರಬೇಕು ಅಷ್ಟು ಬರಬೇಕು ಇಲ್ಲಲ್ಲ. ಅವ್ರವ್ರ ದುಡ್ಡು ಅವ್ರವ್ರು ಎಲ್ಲಿಂದ ಅರೇಂಜ್ ಮಾಡ್ತಾರೆ ಅವ್ರು ಹಾಕೊಂಡು ಅವ್ರವ್ರ ಮಕ್ಕಳ ಜೊತೆ ಸಿನಿಮಾ ಮಾಡಿದ್ರೆ ಅದರಲ್ಲಿ ಹೊಟ್ಟೆ ಕಷ್ಟ ಪಡುವಂಥ ವಿಷಯ ಏನಿದೆ? ನಿಜ. ರಿಷಬ್ ಶೆಟ್ಟಿ ಅವ್ರ ಜೊತೆಗೆ ವರ್ಕ್ ಮಾಡಿದ ಅನುಭವ ಹೇಳಬೇಕು ಅಂದ್ರೆ ನೀವು? ಅವರು ಅದ್ಭುತ ವ್ಯಕ್ತಿ ರೀ. ಅವರು ಏನೇನು ಮಾಡಿದ್ದಾರೆ ನೋಡಿ. ಅವರು ಒಳ್ಳೆ ಆ್ಯಕ್ಟ್ರು, ನಟರು, ಒಳ್ಳೆ ನಿರ್ದೇಶಕರು ಆಗಿದ್ರು ಆಲ್ರೆಡಿ. ಕಾಂತಾರ ಬರೋಕ್ಕೆ ಮೊದಲೇ ಹೆಸರು ಪಡ್ಕೊಂಡಿರೋರು. ಬಟ್ ಕಾಂತಾರ ಅವರು ಒಂದು ಸೀಮಿತ ಒಂದು ಬಡ್ಜೆಟಲ್ಲಿ ಮಾಡ್ತಾಯಿದ್ರು. ಸಡನ್ಲಿ ಇದು 10 ಪಟ್ಟು ಜಾಸ್ತಿ 10x ಆಗಿಬಿಟ್ಟಿದೆ. ಅದು ಎಕ್ಸ್ಪೆಕ್ಟೇಷನು 100x ಹೋಗಿದೆ. ಅಂದರೆ ಫಸ್ಟ್ ಒನ್ ಎಷ್ಟು ಮೆಚ್ಚಿದ್ದಾರೆ ಅಂದರೆ ಅವ್ರ ಪರ್ಫಾರ್ಮೆನ್ಸು. ಸೊ ಇದನ್ನೆಲ್ಲ 100x ಎಕ್ಸ್ಪೆಕ್ಟೇಷನ್ಸು, ಪ್ರೆಷರ್ಸು, ಸ್ಟ್ರೆಸ್ ಎಲ್ಲ ಡೀಲ್ ಮಾಡಿಕೊಂಡು ಅದರಲ್ಲೂ ಅದು ಅಷ್ಟು ಚೆನ್ನಾಗಿ ಮಾಡಿಕೊಂಡು ನಟನೆನೂ ಮಾಡಬೇಕು, ಚೆನ್ನಾಗಿ ನಿರ್ದೇಶನನೂ ಮಾಡಬೇಕು. ಇಷ್ಟು ದೊಡ್ಡ 1100 1200 ಜನ ಇರ್ತಾಯಿದ್ರು ಕೆಲವು ಸೆಟ್ಟಲ್ಲಿ. ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಹೀರೋ ಪ್ಲಸ್ ಡೈರೆಕ್ಟರ್ ಎರಡೂ ಕೂಡ ಎಲ್ಲ ಸ್ಟಂಟ್ ಮಾಡ್ತಾ ಇದ್ದಾರೆ ಅವರು. ಬೇರೆಯವ್ರನ್ನೂ ಮ್ಯಾನೇಜ್ ಮಾಡಬೇಕು, ಬೇರೆ ಎಲ್ಲ ಕಲಾವಿದರನ್ನು ಮ್ಯಾನೇಜ್ ಮಾಡಬೇಕು. ಲೊಕೇಶನ್ಸ್ ಏನೇನೋ ಬೇಡದಿರೋ ಪ್ರಾಬ್ಲಮ್ಗೆಲ್ಲ ಆಗ್ತಾಯಿತ್ತು. ಮಳೆ ಬರೋದು, ಕೆಲವೊಂದು ಸರಿ ಸೆಟ್ ಇದಾಯಿತು, ಇದಾಯ್ತಂತೆ, ಎಲ್ಲೋ ಒಂದು ಬಸ್ ಮಗ್ಚ್ ಬಿತ್ತಂದರೆ ಅದೆಲ್ಲ ಅವರು ರಿಷಬ್ ಶೆಟ್ಟಿ ಅವ್ರ ಮೇಲೆ ಬರ್ತಾಯಿತ್ತು. ಹಾಗೆ ಎಲ್ಲ ಇದು ನಮ್ಮ ದಿನಚರಣೆಯಲ್ಲಿ ಒಂದು ಡೈಲಿ ಪ್ರಾಬ್ಲಮ್ಸು ಇರ್ತದೆ ಒಂದು ಸೆಟ್ನಲ್ಲಿ. ಅದನ್ನೆಲ್ಲ ಮ್ಯಾನೇಜ್ ಮಾಡೋದು, ಇಷ್ಟೆಲ್ಲ ಪ್ರೆಷರ್ ಹ್ಯಾಂಡಲ್ ಮಾಡೋದು, ಅದು ಇಷ್ಟು ಚೆನ್ನಾಗಿ ಮಾಡೋದು. ಸಿನಿಮಾ ನೋಡಿದ್ಮೇಲೆ ಇದು ಯಾವುದ್ರಲ್ಲೂ ಅವರು ಒಂದು ಕೊರತೆ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ಅದ್ಭುತನೇ. ಎಲ್ಲ ಈ ಥರ ಸಾಧನೆ ಎಲ್ಲರೂ ಸಾಮಾನ್ಯ ಜನರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ತುಂಬ ಸ್ಟ್ರಾಂಗ್ ಆಗಿರ್ಬೇಕು. ಅವರು ಎಲ್ಲ ಇಲ್ಲಿ ಅವರ ನಟನೆ ಬಗ್ಗೆ, ಅವರ ಶರೀರದ ಬಗ್ಗೆ, ಅವ್ರದ್ದು ಕಲೆ ಬಗ್ಗೆ ಏನಾದರೂ ಹೇಳಿ. ಇದು ಮೇನು, ಇದು ಗಟ್ಟಿ ಇದೆ ಅವ್ರದ್ದು. ಮಾಡಬೇಕು ಹೇಗೆ ಗೊತ್ತಿಲ್ಲ, ಬಟ್ ನಾನು ಮಾಡ್ತೀನಿ. ವಿ ವಿಲ್ ಫಿಗರ್ ಇಟ್ ಔಟ್. ಕಾಂತಾರ ಚಾಪ್ಟರ್ 1 ಆದಮೇಲೆ ಆ ಸಕ್ಸಸ್ ನೋಡಿದ ನಂತರ ನಿಮ್ಮ ಮತ್ತು ರಿಷಬ್ ಶೆಟ್ಟಿ ಅವ್ರ ನಡುವೆ ಏನು ಕನ್ವರ್ಸೇಷನ್ ಆಯಿತು? ಏನು ಕನ್ವರ್ಸೇಷನ್ ಇಲ್ಲ. ಅವ್ರು ನೆನ್ನೆ ಸಿಕ್ಕಿದ್ರು, ಹೇಳಿದರು ನೋಡಿ ಈ ಥರ ನಿಮಗೆ ಮೊದಲನೇ ನೀವು ಕರ್ಕೊಂಬಂದಿದೆ, ಕನ್ನಡ ಇಂಡಸ್ಟ್ರಿಗೆ ಕರ್ಕೊಂಡು ಬಂದಿದೆ, ಹೇಗೆ ಕರ್ಕೊಂಬಂದಿದೆ? ನಾಳೆ ಅದೆಲ್ಲ ಪರವಾಗಿಲ್ಲ, 2ನೇ ಹೆಜ್ಜೆ ಎಲ್ಲಿಡೋದು ಗೊತ್ತಾಗ್ತಿಲ್ಲ. ಈಗ 1ನೇ ಹೆಜ್ಜೆ ಇಷ್ಟು ಭರ್ಜರಿ ಆಗಿದೆ ಕಾಂತಾರ. ಇಷ್ಟೊಂದು ಅದ್ಭುತವಾದ ಒಂದು ಇದು ಅವಕಾಶ ಇದು. 2ನೇ ಹೆಜ್ಜೆ ಎಲ್ಲಿಡಬೇಕು ಸ್ವಲ್ಪ ಕೇರ್ಫುಲ್ ಯೋಚನೆ ಮಾಡಿ ಇಡಬೇಕು ಅಂತ ಸುಮ್ಮನೆ ತಮಾಷೆಗೆ ಹೇಳಿದಷ್ಟೇ. ಹಾಗೇನಿಲ್ಲ, ನಾವು ಆರಾಮಾಗಿ ಮಾತಾಡ್ತೀವಿ. ಏನು ಮಾಡ್ತಿದ್ದೀರಾ ಗುಲು ಅಂತ ಕೇಳ್ತಾರೆ. ನೀವು ರೆಸ್ಟ್ ಮಾಡಿದ್ರಾ? ನೀವು 3 ವರ್ಷದಿಂದ ನೀವು ಶ್ರಮ ಪಟ್ಟಿದ್ದೀರಾ? ನೀವು ರೆಸ್ಟ್ ಬೇಕು ಎಲ್ಲಿ ಸಿಗ್ತಾನೆ ಇಲ್ಲ, ಎಲ್ಲಿ ಇದು ಅದು ಇದು ಅಂತ ಹೋಗ್ತಾ ಇದೆ. ಇವಾಗ ಅವ್ರು ನೆಕ್ಸ್ಟ್ ಅವ್ರು ಬೇರೆ ಶೂಟಿಂಗು ಅದೆಲ್ಲ ಇರ್ತಾರೆ. ಅವರು ಬೇರೆ, ಅವ್ರ ಮಕ್ಕಳು ಬೇರೆ ಇದ್ದಾರೆ, ಎಲ್ಲ ಕುಂದಾಪುರ ಶಿಫ್ಟ್ ಆಗಿದ್ದಾರೆ. ಸೊ ತುಂಬ ಓಡಾಡೋದು. ಈ ಫಿಲ್ಮ್ ಪ್ರಮೋಷನ್ ಟೈಮಲ್ಲೂ ಬಹಳಷ್ಟು ಓಡಾಟ ಇದೆ. ಬೇರೆ ಏನು ಜೀವನನೂ ಇದೆ, ಮಕ್ಕಳು ಮರಿ ಎಲ್ಲ ನೋಡಬೇಕಾಗಿದೆ ಎಲ್ಲ. ಸೊ ಅವರಿಗೆ ರೆಸ್ಟೇ ಸಿಕ್ಕಿಲ್ಲ. ಹೀಗೆ ನಮ್ಮ ಮಾತುಕತೆ ಹೀಗೆ, ಏನು ಮಾಡ್ತಿದ್ದೀರಾ, ನೀವೇನು ಮಾಡ್ತಿದ್ದೀರಾ, ನಿಮಗೆ ಬರ್ತಾ ಇದ್ದೀರಾ ಬೆಂಗಳೂರಿಗೆ, ಹಾಗೆ ಹೀಗೆ ಅಂತ ಮಾತಾಡೋದು ಅಷ್ಟೇ. ಗುಲ್ಶನ್ ಅವರೇ, ಈಗ ಇದುವರೆಗಿನ ನಿಮ್ಮ ಲಾಸ್ಟ್ 15 ಇಯರ್ಸ್ ಜರ್ನಿಯಲ್ಲಿ ಇದುವರೆಗೂ ನಿಮಗೆ ಅವಾಗ ಈಗ ಕತೆ ಕೇಳ್ತಾ ಇರ್ತೀರಿ, ನಿಮಗೆ ನರೇಶನ್ ಕೊಡಕ್ಕೆ ಬರ್ತಾ ಇರ್ತಾರೆ, ಅಪ್ರೋಚ್ ಮಾಡ್ತಿರ್ತಾರೆ, ಬೇರೆ ಇಂಥ ಮೂವಿ ಇದೆ, ಇಂಥ ಕ್ಯಾರೆಕ್ಟರ್ ಇದೆ ಅಂತ ಬರ್ತಾ ಇರ್ತಾರೆ. ಆಫ್ಟರ್ ಕಾಂತಾರ ಚಾಪ್ಟರ್ 1 ಬರ್ತಿರೋ ಅಪ್ರೋಚ್ಗಳ ಅಥವಾ ಆಫರ್ಗಳ ಪ್ರಮಾಣ ಡೆಫಿನೆಟ್ಲಿ ಜಾಸ್ತಿ ಆಗಿರುತ್ತೆ. ಜೊತೆಗೆ ವೆರೈಟಿ ಕೂಡ ಜಾಸ್ತಿ ಆಗಿದೆ ಅಂತ ಕಾಣುತ್ತೆ ಇವಾಗ. ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ. ಬಟ್ ಈ ತರ ಆಫರ್ಸ್ ಮೊದಲಿಂದನೇ ಬರ್ತಾ ಇತ್ತು. ಅಂದ್ರೆ ಸೌತ್ ಅಲ್ಲಿ ಕನ್ನಡ ಬಿಟ್ರೆ ಬೇರೆ ಇಂಡಸ್ಟ್ರಿಗಳು ಇದೆಯಲ್ಲ, ಮಲಯಾಳಮಿಂದನೂ ಬರ್ತಾ ಇತ್ತು, ತೆಲುಗುವಿಂದ ತುಂಬಾ ಬರ್ತಾ ಇತ್ತು, ತಮಿಳಿಂದನೂ ಬರ್ತಾ ಇತ್ತು. ಈಗ ಹೇಗೆ ನೆಕ್ಸ್ಟ್ ಹೇಗೆ ಚೂಸ್ ನಂದು ಕ್ರೈಟೀರಿಯಾ ನಂದು ತುಂಬಾ ಸಿಂಪಲ್. ಸೆಲೆಕ್ಟ್ ಮಾಡಿ ಆಗಿದ್ಯಾ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಅಂತ? ಮೊದಲು ಹಿಡಿದಿದ್ದ ಕೆಲಸನೇ ಈಗ ನಂದು ಜೂನ್ ಜುಲೈ ತನಕ ಹೋಗ್ತದೆ, ಅದನ್ನು ಮುಗಿಸ್ಬೇಕು. ಆದ್ಮೇಲೆ ಹಿಂದಿನೂ ಇದೆ, ತೆಲುಗು ಇದೆ, ತಮಿಳು ಇದೆ, ಎಲ್ಲ ತರ ಇದೆ. ಕನ್ನಡನೂ ಬರ್ತಾ ಇತ್ತು. ಈಗ ಸ್ವಲ್ಪ ಕನ್ನಡದವರು ಜಾಸ್ತಿ ಆಗಿದೆ ಸ್ವಲ್ಪ. ಬಟ್ ನೋಡೋಣ, ಯಾವ್ದಾದ್ರು ಒಂದು ಒಳ್ಳೇದು ಮಾಡಬೇಕು, ಈ ಸಿನಿಮಾ ಜೊತೆ ಸೇರ್ಬೇಕು ಅಂತ ಒಂದು ಉತ್ಸಾಹ ಬಂದ್ರೆ ನಾನು ಮಾಡ್ತೀನಿ. ಸುಮ್ಮನೆ ಸಿಗ್ತಾ ಇದೆ ಅಂತ ನಾನು ಮಾಡೋದು ಸರಿಯಿರಲ್ಲ. ಈಗ ನಿಮಗೆ ಕಣ್ಣು ಮುಚ್ಚಿದ್ರೆ ಒಂದ್ಸಲ ಥಿಂಕ್ ಮಾಡಿದ್ರೆ ನನಗೆ ಇಂಥ ಒಂದು ಕ್ಯಾರೆಕ್ಟರ್ ಅಲ್ಲಿ ನೆಕ್ಸ್ಟ್ ಕಾಣಿಸ್ಕೋಬೇಕು ಅಂತ ಏನ್ ಬರುತ್ತೆ? ನನಗೊಂದು ರಜಾ ಕೊಡ್ಲಿ ಸಿಕ್ಕಿದ್ರೆ ಒಳ್ಳೇದು ಅನ್ಸ್ತದೆ. ಕಣ್ಣು ಮುಚ್ಕೊಂಡಾಗ ರೆಸ್ಟ್ಲೆಸ್ ಆಗ್ಬಿಟ್ಟಿದ್ದೀರಾ? ಆದ್ರೂ ಒಂದು ಗ್ರೀಸಿಗೆ ಒಂದು 3 ವಾರ ಹೋಗಿ ಎಲ್ಲ ಆರಾಮಾಗಿ ಸುತ್ಕೊಂಡು ಬರೋಣ, ಇಲ್ಲ ಜಪಾನಿಗೆ 1 ತಿಂಗಳು ರಜದಲ್ಲಿ ಹೋಗಿ ಬರೋಣ ಅಂತ ಅನ್ಸ್ತದೆ. ಅದೇ ಕೆಲಸ ಮಾಡ್ಬೇಕಂತಲೇ ಅರ್ಥ ಇಲ್ಲ. ಅದಾದ್ಮೇಲೆ ಇಲ್ಲ, ಆ ಥರ ಏನಿಲ್ಲ ಸರ್. ನಾನು ಯಾವತ್ತೂ ಆ ಥರ ಯೋಚನೆ ಮಾಡೋದವನಲ್ಲ. ಈಗಲೂ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತಿಲ್ಲ. ನಾನು ಹೇಳ್ದಲ್ಲ, ಕೆಲವೊಂದು ಆ ಥರ ಎಂಥದ್ದು ಇಲ್ವೇ ಇಲ್ಲ. ನನಗೆ ಬಂದಾಗ ನಾನು ಇದು ಮಾಡಬೇಕಾ, ಇಷ್ಟನಾ ಇಲ್ವಾ ಅಂತ ನಾನು ಯೋಚನೆ ಮಾಡಿ ಮಾಡ್ತೀನಿ.
ಕೆಲವೊಬ್ಬರು ಗುರಿ ಇಟ್ಟಿರ್ತಾರೆ, ಈ ಗುರಿ ತಲುಪಬೇಕು, ಅದಾದ್ಮೇಲೆ ಈ ಗುರಿ ತಲುಪಬೇಕು ಅಂತ. ನಂದು ಗುರಿನೇ ಇಲ್ಲ. ನಾನು ಇದು ನನ್ನ ಜರ್ನಿ, ಈ ರಸ್ತೆ ನಾನು ಗೊತ್ತಿಲ್ಲ ಎಲ್ಲಿ ತನಕ ಕರ್ಕೊಂಡು ಹೋಗ್ತದೆ. ಸಿನಿಮಾ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ, ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಈಗ ನಾನು ಹಿಂದಿ ಸಿನಿಮಾ ಮಾಡ್ತಾ ಇದ್ದೆ, ಈಗ ನಾನು ಕನ್ನಡ ಸಿನಿಮಾ ಮಾಡಿದ್ದೀನಿ, ಈಗ ತಮಿಳ್ ಸಿನಿಮಾ, ತೆಲುಗು ಸಿನಿಮಾ ಕರ್ಕೊಂಡ್ಬಂದಿದ್ದೇನೆ ನನಗಿಲ್ಲಿ. ಈಗ ಇನ್ನೆಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. ಈಗ ಸ್ವಲ್ಪ ನಾನು ಅಲ್ಲಿ 15 ವರ್ಷ ಕೆಲಸ ಮಾಡಿ ಸೆಟ್ಲ್ ಆಗಿದ್ದೀನಿ. ಪರವಾಗಿಲ್ಲ, ನಮ್ಮ ಸ್ವಲ್ಪ ಇದು ಖರ್ಚು ವೆಚ್ಚ ಎಲ್ಲ ನಾವು ಮಾಡ್ಬೋದು, ಪ್ರೆಷರ್ ಇಲ್ಲ, ಸಂಪಾದನೆ ಮಾಡೋ ಪ್ರೆಷರ್ ಇಲ್ಲ ಅಂತ ಬಂದಿದೆ. ಆಗ ನೀವು ಸ್ವಲ್ಪ ರೆಕ್ಕೆ ಬಿಚ್ಚಿ ಸಿನಿಮಾ ಎಲ್ಲಿ ಕರ್ಕೊಂಡು ಹೋಗುತ್ತೆ ಜೊತೆಗೆ ಹೋಗ್ಬೋದು. ಸೊ ನನ್ನ ಇದು ಪಯಣ. ಇಫ್ ಯು ಅಲೋ ಮಿ, ನಾನು ಹೇಳ ನನಗೇನು ಅನಿಸುತ್ತೆ ಅಂತ ಹೇಳಿ. ಇಫ್ ಯು ಅಲೋ ಮಿ, ಐ ಲವ್ ಯು. ಓಕೆ, ನನಗೆ ಈಗ ಮಾತಾಡ್ತಾ ಅನಿಸಿದ್ದು ನಿಮ್ಮನ್ನೊಂದು ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿ ನೋಡಬೇಕು ಅಂತ. ನಿಮಗೆ ಅದು ಅನಿಸ್ತಾ ಇರೋದು ನೋಡ್ಬೇಕಂತ? ಅದರಲ್ಲಿ ನನಗೆ ಅದು ಬಂದಾಗ ನನ್ನ ಹತ್ರ ಇದು ಮಾಡಬೇಕು ಅನ್ಸುತ್ತೆ, ನಾನು ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಹಾಗೇನು ಲಿಸ್ಟ್ ಇಲ್ಲ ನಂದೇನು ಗೊತ್ತಾ, ಒಂದು ಸ್ವಲ್ಪ ಫಿಲಾಸಫಿಕಲ್ ಲಾಜಿಕ್, ಒಂದು ಪಟ್ಟಿ ಮಾಡಿಬಿಟ್ರೆ ಅದು ನಮಗೆ ಬೌಂಡ್ರಿ, ಇದನ್ನು ಮಾಡಬೇಕು ಅಂತ. ಪಟ್ಟಿನೇ ಇಲ್ಲದೆ ಇದ್ರೆ ಯು ಆರ್ ಲಿಮಿಟ್ಲೆಸ್ ಅಲ್ಲ, ಏನು ಬೌಂಡ್ರಿ ಇಲ್ಲ, ಗೊತ್ತಿಲ್ಲ, ಏನಾದೊಂದು ಹೊಸ ಡೈರೆಕ್ಷನಲ್ಲಿ ಹೋಗ್ಬೋದು. ಕೆಲವೊಂದು ಸರಿ ನನಗೆ ಗೊತ್ತಿರಲ್ಲ, ಇದು ಪರವಾಗಿಲ್ಲಲ್ಲ, ಇಂಟ್ರೆಸ್ಟಿಂಗ್ ಆಗಿದೆ, ನಾನು ಯೋಚನೆ ಮಾಡಿಲ್ಲ, ಈ ಥರನೂ ಒಂದು ಮಾಡ್ಬೋದು ಅಂತ. ಈಗ ವೀರಚಂದ್ರಹಾಸ ನಾನು ಸಿನಿಮಾ ನೋಡಿದ್ದೀನಿ, ನನಗೆ ಯಕ್ಷಗಾನ ತುಂಬ ಇಷ್ಟ, ಸಣ್ಣ ವಯಸ್ಸನ್ನ ಓದಿನಿ, ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ದೀನಿ ನಾನು. NFT ಇರಬೇಕಾದ್ರೆ ಒಂದು ಡಾಕ್ಯುಮೆಂಟ್ ಮಾಡಿದ್ದೀನಿ ನಾವು ಯಕ್ಷಗಾನದ ಉಡುಪುಗಳ ಬಗ್ಗೆ, ತೆಂಕುತಿಟ್ಟು ಬಡಗುತಿಟ್ಟು ಎರಡು. ಸೊ ನಾನು ನೋಡಿದ್ದೀನಿ, ನಾನು ದೊಡ್ಡ ಕಲಾವಿದರು, ಇವರು ಕೆರೆಮನೆ ಶಂಭು ಹೆಗಡೆ ಅವ್ರದ್ದೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ, ಬ್ಯಾಕ್ ಸ್ಟೇಜ್ ಹೋಗಿ ಮಾತಾಡ್ಸಿದ್ದೀನಿ, ಫೋಟೋ ಎಲ್ಲ ಹಿಡಿದಿದ್ದೀನಿ, ಆಯಿತಾ. ಸೊ ನನಗೆ ಅದು ಕಾನ್ಸೆಪ್ಟ್ ಬಂದಾಗ ನನಗೂ ಈ ಕಾನ್ಸೆಪ್ಟಲ್ಲಿ ಸಿನಿಮಾ ನನಗೆ ನಿಜವಾಗ್ಲೂ ಅದು ಯೂನಿಕ್ ಕಾನ್ಸೆಪ್ಟ್ ಅನಿಸ್ತು. ನನಗೆ ಇಷ್ಟ ಆಯ್ತು, ನನಗೆ ಆ ಕಾನ್ಸೆಪ್ಟೇ ನಾನು ನೋಡಿದ್ದೀನಿ ಸಿನಿಮಾ, ಕುಂದಾಪುರದಲ್ಲೇ ನೋಡಿರೋದು. ಬಟ್ ನಾನೇನು ಹೇಳೋದಂದರೆ, ಕೆಲವೊಂದು ಸರಿ ಈ ಥರನೂ ಮಾಡ್ಬೋದಂತ ನಾವು ಯೋಚನೆ ಮಾಡಿರಲ್ಲ, ಅದು ನೋಡಿದಾಗ ಪರವಾಗಿಲ್ವ ಈ ಥರ ಯೋಚನೆ ಮಾಡಿದ್ದಾರೆ ಅಂತ. ಸೊ ನಮ್ಮ ಮೈಂಡು ಸ್ವಲ್ಪ ಓಪನ್ ಆಗ್ತದೆ, ಯಾವುದಾದ್ರೂ ಹೊಸ ದಿಶೆಯಲ್ಲಿ ನಮಗೆ ಹೀಗೂ ಹೋಗ್ಬೋದು ಅಂತ ಅದೊಂದು ತೋರಿಸ್ತದೆ, ಒಂದು ದಾರಿ. 47 ಅಂದ್ರೆ ಹೌದು, AK-47 at 47. AK-47 ಅನುರಾಗ್ ಕಶ್ಯಪ್, ನಾನು ಬರೀ 47. ಹೇಗೆ ನಿಮ್ಮ ಫಿಟ್ನೆಸ್ ರೂಟೀನ್ ಹೇಗೆ? ನೀವು 47 ಅಂತ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತೀನಿ. ಮೊದಲು ಜಿಮ್ಗೆಲ್ಲ ತುಂಬಾ ಹೋಗ್ತಾ ಇದ್ದೆ. ಸ್ವಲ್ಪ ಸಣ್ಣವನಿದ್ದಾಗ ನಾನು ಸ್ವಲ್ಪ ಹೆವಿ ಲಿಫ್ಟಿಂಗ್ ಮಾಡ್ತಾ ಇದ್ದೆ. ಒಂದು 83 ಕಿಲೋ, ಸ್ವಲ್ಪ ಮಸ್ಕ್ಯುಲರ್ ಫಿಸಿಕ್ ಇತ್ತು ನಂದು. ಅದು ಯಾವ್ದ್ರಲ್ಲೂ 83 ಕಿಲೋಸ್ ಇತ್ತು. ಹೈಟ್ ಲೀನ್, ಹೈಟ್ ಬಂದ್ಬಿಟ್ಟು 5'11". 5'11" 83 ತುಂಬಾ ಮಸ್ಕ್ಯುಲರ್. ಅಷ್ಟೊಂದು ಮಸ್ಕ್ಯುಲರ್ ಇರಲಿಲ್ಲ, ಸ್ವಲ್ಪ ಇತ್ತು. ಅಂದ್ರೆ ಇದು ಆಬ್ಸ್, ಆಮೇಲೆ ಚೆಸ್ಟ್ ಹುಬ್ಬೆಲ್ಲ ಇತ್ತು, ಶೋಲ್ಡರ್ ಎಲ್ಲ ಸ್ವಲ್ಪ ಇದಾಗಿತ್ತು. ಸೊ ಬಟ್ ತುಂಬಾ ಹೆವಿ ಟ್ರೈನಿಂಗ್ ಮಾಡ್ತಾ ಇದ್ದೆ. ಸ್ವಲ್ಪ ಇಂಜುರೀಸ್ ಆಗಿತ್ತು ನಂದು ಮೊದಲಿಂದಾನೇ, ಹಳೆ ಇಂಜುರೀಸ್, ಲೈಕ್ ಬ್ಯಾಕ್ ಪ್ರಾಬ್ಲಮ್ ಇತ್ತು, ನೆಕ್ ಪ್ರಾಬ್ಲಮ್ ತುಂಬಾ ಟೈಮ್ ಇಂದ ಇದೆ. ಅದು ಬೈಕ್ ಓಡಿಸ್ಬೇಕಾದ್ರೆ ನನ್ನ ಪಾಸ್ಚರ್. ಇನ್ನೊಂದೇನಂದ್ರೆ ನಾನು ಬೆಳೀತಾ ಹೀಗೆ ಎಲ್ಲ ಶೇಷಾಚಲ ಅಂತ ಅಪ್ಪ ಕರೀತಾ ಇದ್ರು, ಯಾವತ್ತು ಹೀಗೆ ಇದೆ ಇದು ವಿಷ್ಣು ಹೀಗೆ ಮಲ್ಕೊಂಡಾಗ, ಅದಕ್ಕೆ ನಮ್ಮ ಶೇಷಾಚಲ ನೀನು ಯಾವತ್ತು ಹಿಂಗೆ ಇರ್ತೀಯ ಅಂತ. ಸ್ವಲ್ಪ ಹಿಂಗೆ ನೋಡೋದು, ಟಿವಿ ಎಲ್ಲ ಹಿಂಗೆ ನೋಡ್ಕೊಳ್ಳೋದು, ಪುಸ್ತಕ ಓದ್ಬೇಕಾದ್ರೂ ಹಿಂಗೆ ಓದೋದು, ಆ ಥರ ಇದ್ದೆ. ಅದರಿಂದ ಸ್ವಲ್ಪ ಅದು ಆವಾಗ ಗೊತ್ತಾಗಲ್ಲ, 20-25 ವಯಸ್ಸಿದ್ದಾಗ ಗೊತ್ತಾಗಲ್ಲ. ಎಲ್ಲ 30 ದಾಟ್ದಾಗ್ಲೂ ಗೊತ್ತಾಗಲ್ಲ. 40 ಕ್ರಾಸ್ ಆದ್ಮೇಲೆ ಎಲ್ಲ ಗೊತ್ತಾಗೋದು. ಓಹೋ, ಇದು ಸ್ವಲ್ಪ ಇಲ್ಲಿ ಸ್ಟಿಫ್, ಇದು ಸ್ವಲ್ಪ ಇಲ್ಲಿ ಟೈಟ್, ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಹಿಂಗೆ, ರಾತ್ರಿ ಎದ್ಬಿಟ್ಟು ಹೋಗ್ಬೇಕು, ಅದೆಲ್ಲ ಗೊತ್ತಾಗೋದು ಅವಾಗ 40 to 50 ಆಯ್ತಾ. ಸೊ ಹೀಗಿರ್ಬೇಕಾದ್ರೆ ಸ್ವಲ್ಪ ಇಂಜುರೀಸ್ ಆಯ್ತು. ಸೊ ದೆನ್ ಆಮೇಲೆ ನಾನು ಹೆವಿ ಲಿಫ್ಟಿಂಗ್ ಬಿಟ್ಬಿಟ್ಟೆ. ಇನ್ನೊಂದು ಆ ಟೈಮಲ್ಲಿ ತುಂಬಾ ಯು ಹ್ಯಾವ್ ಟು ಈಟ್ ಅ ಲಾಟ್ ಆಫ್ ಫುಡ್, 5-6 ಟೈಮ್ಸ್. ಅದು ಇಷ್ಟು ಇಂಟೇಕ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇಷ್ಟು ಇರಬೇಕು, ಫ್ಯಾಟ್ಸ್ ಇರಬೇಕು, ಫೈಬರ್ಸ್ ಇಷ್ಟು ಇರಬೇಕು, ಪ್ರೋಟೀನ್ ಇಷ್ಟು ಇರಬೇಕು. ಅದೆಲ್ಲ ಮೇಂಟೈನ್ ಮಾಡೋದು ನನಗೆ ತುಂಬ ಕಷ್ಟ ಆಯಿತು. ಕನ್ಸಿಸ್ಟೆಂಟ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಒಂದು 6-7 ಮಂತ್ಸ್ ಮಾಡ್ತಾ ಇದ್ದೆ, ಅದಾದಮೇಲೆ ಫುಲ್ಲು ಆಗಲ್ಲ. ಇವಾಗ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಎಲ್ಲ ಹೋದಲ್ಲೆಲ್ಲ ತೊಗೊಂಡೋಗ್ಬೇಕು ಪ್ಯಾಕ್ ಮಾಡಿಕೊಂಡು. ಅದು ಕೆಲವೊಂದ್ಸರಿ ಇದು ಹಾಳಾಗ್ಬಿಡುತ್ತೆ, ಅಂತ ತಿನ್ನಕ್ಕಾಗಲ್ಲ, ಹಿಂಗೆಲ್ಲ ಇತ್ತು. ಸೊ ದೆನ್ ಐ ಸ್ಟಾಪ್ ಡೂಯಿಂಗ್ ಇಟ್. ಇವಾಗ ಒನ್ಸ್ ಅ ಡೇ ನಾನು ತಿಂತೀನಿ ಚೆನ್ನಾಗಿ. ಕೇಳಿ ಶಾಕ್ ಆಯ್ತು, ಒಂದೇ ಹೊತ್ತು ಅದು ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತರ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಇವಾಗ ನಿಮ್ಮಲ್ಲಿ ಕಾಫಿ ಸಕ್ಕರೆ ಹಾಕಿರೋ ಕಾಫಿ ಕುಡಿತಿದ್ದು ಮಣ್ಣು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹಂಗೇನಿಲ್ಲ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಟೆಕ್ನಿಕಲಿ ನಾನು ಮಾಡ್ತಿರೋದಲ್ಲ, ಬೇಸಿಕ್ ಕಾನ್ಸೆಪ್ಟ್ ಅದೇ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಗೊತ್ತಿರೋರಿಗೆ ಈ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಒಂದು ಟೈಮಲ್ಲಿ ಚೆನ್ನಾಗಿ ತಿಂತೀನಿ, ಒಂದು 3/4 ಗಂಟೆ 1 ಗಂಟೆ ಟೈಮು ನನಗೆ ಮನ್ಸಿಗೆ. ಕ್ಯಾಲೋರಿ ಕೌಂಟ್ ಮಾಡ್ತೀರಾ? ಇಲ್ಲ, ಏನು ಕೌಂಟ್ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಅಷ್ಟೇ. ತುಂಬಾ ಸ್ಪೈಸಿ ಕೆಲವೊಂದ್ಸರಿ ಏನೇನೋ ತಿನ್ಬಿಡ್ತೀನಿ ಆಸೆಗೆ, ಬಟ್ ಕೆಲವೊಂದ್ಸರಿ ಮೋರ್ ಆರ್ ಲೆಸ್ ಒಂಥರ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡಿರ್ತೀನಿ. ಹಸಿ ಆಗಿರೋದು ಅಂದ್ರೆ ರಾ ಫುಡ್ಸ್ ಫಸ್ಟ್ ತಿಂತೀನಿ, ಯಾಕಂದ್ರೆ ಡೈಜೆಷನ್ಗೆ ಫಸ್ಟ್ ಅದು ಸಿಗ್ಬೇಕು, ಇಲ್ಲಾಂದ್ರೆ ಗ್ಯಾಸ್ ಫಾರ್ಮೇಶನ್, ಬ್ಲೋಟಿಂಗ್ ಎಲ್ಲ ಆಗುತ್ತೆ. ಅದಾದ್ಮೇಲೆ ವೆಜಿಟೇಬಲ್ಸ್, ಆಮೇಲೆ ಕಾರ್ಬೋಹೈಡ್ರೇಟ್ ಸೋರ್ಸು, ಆಮೇಲೆ ಪ್ರೋಟೀನ್ ಸೋರ್ಸು ಇಂಥದ್ದಿರುತ್ತೆ. ಲಿಕ್ವಿಡ್ಸ್ ಲಾಸ್ಟ್.
ಇಲ್ಲಾಂದ್ರೆ ಹೊಟ್ಟೆ ಬೇಗ ತುಂಬಿಡ್ತದೆ. ಪ್ರೋಟೀನ್ ಸೋರ್ಸಸ್ಗೆ ಏನು ವೇ ಪ್ರೋಟೀನಾ ಅಥವಾ ಇಲ್ಲ ನ್ಯಾಚುರಲ್ ಪ್ರೋಟೀನ್ಸ್, ಮೊಟ್ಟೆ, ಫಿಶ್, ಚಿಕನ್, ಮಟನ್ ಎಲ್ಲ ತಿಂತೀನಿ ನಾನು. ವರ್ಕೌಟ್ ನಾನು ಇವಾಗ ಒಂದು ಲಾಕ್ಡೌನ್ ಟೈಮಿನಿಂದ ಮನೆಯಲ್ಲೇ ಸ್ಟಾರ್ಟ್ ಮಾಡೋದು. ನಾನು ಮನೆಯಲ್ಲೇ ರೂಟೀನ್ಸ್ ಮಾಡ್ತೀನಿ. ಇದು 4 times a week, 3 to 4 times a week ನಾನು ವರ್ಕೌಟ್ ಮಾಡ್ತೀನಿ. ಏನು ವರ್ಕೌಟ್ ಮಾಡ್ತೀರಿ ಸರ್? ಮೇಂಟೆನೆನ್ಸ್ ವರ್ಕೌಟ್. ಒಂದು ಸ್ವಲ್ಪ ವೇಟ್ಸ್ ಇದೆ, ಒಂದು ಸ್ವಲ್ಪ ಫುಲ್ ಕಾಂಪೌಂಡ್ ಎಕ್ಸಸೈಸ್. ಐಸೋಲೇಟೆಡ್ ಎಕ್ಸಸೈಸ್ ಯಾವುದು ಮಾಡಲ್ಲ. ಕಾಂಪೌಂಡ್ ಎಕ್ಸಸೈಸ್ ನಾನು ಡೈಲಿ. ಸ್ಕ್ವಾಟಿಂಗ್ ಮಾತ್ರ ನಾನು ನೋಡಿದ್ದೀನಿ ವಯಸ್ಸಾಗ್ತಾ ಫಸ್ಟ್ ಹೋಗೋದೇ ಕಾಲು ಏಜ್ ಆದ್ಮೇಲೆ. ಸೊ ನಾನು ಗ್ಲೂಟ್ಸು ಮೇಲೆ ಇದು ಕ್ವಾಡ್ಸ್ ಸ್ಟ್ರಾಂಗ್ ಆಗಿರ್ಬೇಕಂತ ನಂದು. ಅದು ಸ್ವಲ್ಪ ಜೆನೆಟಿಕಲಿನೂ ನಮ್ಮನ್ನೆಲ್ಲ ಸ್ವಲ್ಪ ಸಣ್ಣನೇ, ನಮಗೆ ಅದು ಸಿಕ್ಕಿಲ್ಲ ನಮ್ಮ ಅಪ್ಪನ ಕಡೆಯಿಂದ. ಸೊ ಸ್ವಲ್ಪ ಅದು ಇದ್ರೆ ಅದು ಬೆಳೆಸಿರೋದು, ಮಾಡಿ ಶ್ರಮ ಪಟ್ಟು ಬೆಳೆಸಿರೋದು. ಸೊ ಅದಂತೂ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಮೊದಲು ಐಸೋಲೇಟೆಡ್ ಎಕ್ಸಸೈಸ್, ಯಾಕಂದ್ರೆ ಒಂದು ಪರ್ಟಿಕ್ಯುಲರ್ ಮಸಲ್ ಗ್ರೂಪ್ ನೀವು ಡೆವಲಪ್ ಮಾಡ್ಬೇಕಂದ್ರೆ ಐಸೋಲೇಟ್ ಮಾಡ್ಬೇಕಾಗುತ್ತೆ ಅದನ್ನು ಸ್ಟ್ರೆಸ್ ಮಾಡ್ಲಿಕ್ಕೆ. ಸೊ ಐ ಡೋಂಟ್ ಡೂ ದಟ್. ಯಾಕಂದ್ರೆ ಈ ತರ ಫಿಸಿಕ್ ಇರಬೇಕು, ಇದನ್ನ ಮೇಂಟೈನ್ ಮಾಡಬೇಕು ಅಂತಿಲ್ಲ. ನನ್ನ ಅಭಿಪ್ರಾಯ, ನನಗೆ ಒಂದು ನಾಟಕ ನಾನು ಮಾಡ್ತಾ ಇರ್ಬೇಕಾದ್ರೆ ಒಬ್ರು ಹೇಳಿದ್ದು ನೆನಪಿದೆ, ಆಕ್ಟರ್ದು ನ್ಯೂಟ್ರಲ್ ಬಾಡಿ ಇರಬೇಕು. ಅಂದ್ರೆ ನೀವು ವರ್ಸಿಟೈಲ್ ಆಕ್ಟರ್ ಇರ್ಬೇಕಂದ್ರೆ ಒಂದು ಟೈಪ್ ಬಾಡಿ ಇದೆ. ಇವಾಗ ತುಂಬಾ ದಪ್ಪ ಇರೋರಾದ್ರೆ ಪಾಪ ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಹೌದು, ಚೌಕಟ್ಟಾಗ್ಬಿಡುತ್ತೆ. ಚೌಕಟ್ಟಾಗ್ಬಿಡುತ್ತೆ. ಹಾಗೆ ತುಂಬಾ ಒಳ್ಳೆ ಶರೀರ ಇರೋರು ಅದರಲ್ಲಿ ಚೌಕಟ್ಟಾಗ್ಬಿಡ್ತಾರೆ. ನಿಮ್ಗೆ ಅದು ವೆರೈಟಿ ಸಿಗೋದಿಲ್ಲ. ಇವಾಗ ನಿಮ್ದು ಒಳ್ಳೆ ಬಾಡಿ ಇದ್ರೆ ಯಾವ್ದಾದೊಂದು ಗರೀಬ ಸಾಯ್ತಾರೋ ಊಟಕ್ಕೆ ಅನ್ನಕ್ಕೆ ಇಲ್ದಿರೋ ಒಂದು ಪಾತ್ರ ಮಾಡಕ್ಕಾಗಲ್ಲ. ನ್ಯೂಟ್ರಲ್ ಆಗಿದ್ರೆ ಮೇಲೆ ಕೆಳಗೆ ಹೋಗ್ಬೋದು ನಾವು, ಈಸಿ ನಮ್ಗೆ. ಹೌದು. ಸೊ ಅದಕ್ಕೆ ನಾನು ಆ ಲಾಜಿಕ್ ಇಟ್ಕೊಂಡು ಸ್ವಲ್ಪ ನ್ಯೂಟ್ರಲ್ ಆಗೇನೆ ಇದನ್ನ. ಪ್ಲಸ್ ಇಂಜುರೀಸ್ ಅದೆಲ್ಲ ಇದೆ. ಸೊ ಬೇಸಿಕ್ ರೂಟೀನ್ಸೇ ಮಾಡ್ತೇನೆ. ಹಂಗೇನು ಕಾಂಪ್ಲಿಕೇಟೆಡ್ ಹೊಸದೇನು ಮಾಡ್ತಾ ಇಲ್ಲ. ಯಾರು ಮಾಡದೇ ಇರೋದೇನಿಲ್ಲ. ನಾರ್ಮಲ್ ಎಕ್ಸಸೈಸ್, ಸ್ಕ್ವಾಟ್ಸು, ಡಂಬಲ್ ರ್ಯಾಕ್ಸ್ ಇದೆ, ಸ್ಕ್ವಾಟ್ ಮಾಡ್ತೀನಿ. ಪುಲ್ಅಪ್ಸ್ ಒಂದು ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ದೆ, ಈಗ ಸ್ವಲ್ಪ ಅಭ್ಯಾಸ ಬಿಟ್ಟೋಗಿದೆ. ಎಷ್ಟು ಪುಲ್ಅಪ್ಸ್ ಮಾಡ್ತಿದ್ರಿ ಪೀಕಲ್ಲಿ? ಫುಲ್ ಚೆಸ್ಟ್ ಟು ಬಾರ್ ನಾನು 8 ಮಾಡ್ತಾ ಇದ್ದೆ. 8 ಚೆಸ್ಟ್ ಟು ಬಾರ್, ಕಂಟ್ರೋಲ್ಡ್, ನೋ ಮೊಮೆಂಟಮ್, ಫುಲ್ ಸ್ಟಿಫ್ ಬಾಡಿ ತಗೊಳ್ಳಲ್ಲ. ಫಸ್ಟ್ 6 ಅಂತೂ ಬಹಳ ಈಸಿ. ಅದು ದಮ್ ಕಟ್ಟಿ 2 ಹೊಡಿತಾ ಇದ್ದೆ ನಾನು. 8 ಅದು ಉಲಜ್ ಅಂತ ಒಂದು ಫಿಲ್ಮಲ್ಲಿ ಅಲ್ಲಿ ಡೈರೆಕ್ಟರ್ ಹೇಳಿದ್ರು ನಾನು ಪುಲ್ಅಪ್ ಮಾಡೋದು ತೋರಿಸ್ಬೇಕು ಅಂತ. ಅವಾಗ ಪ್ರಾಕ್ಟೀಸ್ ಮಾಡಿದೆ. ಒಂದು 3 ತಿಂಗಳು ಡೈಲಿ ಪುಲ್ಅಪ್ ಬಾರ್ ಇನ್ಸ್ಟಾಲ್ ಮಾಡ್ಬಿಟ್ಟು ಹೊಡಿತಾ ಇದ್ದೆ ನಾನು. ಆಮೇಲೆ ಬಿಟ್ಟೋಯ್ತು. ಕಷ್ಟ ರೀ ಪುಲ್ಅಪ್ಸ್ ಎಲ್ಲ. ಪುಲ್ಅಪ್ಸ್ ಕಷ್ಟ. ಸಿಂಪಲ್ ಎಕ್ಸಸೈಸ್, ಬಟ್ ಎಷ್ಟು ಎಲ್ಲ ನಿಮ್ದು ಎಲ್ಲ ಸ್ಕ್ಯಾಪ್ಯುಲಾ ಎಲ್ಲ ಎಂಗೇಜ್ ಆಗ್ಬೇಕು. 5-6 ಮಾಡಷ್ಟು ಸುಸ್ತಾಗ್ಬಿಟ್ಟಿರುತ್ತೆ. ಅದ ಕರೆಕ್ಟ್ ಆಗಿ ಹೊಡೆದ್ರೆ. ಆಮೇಲೆ ಅದು ಮೊಮೆಂಟಮ್ ಆಗ್ಬಿಟ್ಟು ಹಿಂಗ್ ಸ್ವಿಂಗ್ ಮಾಡೋ ಹೊಡೆಯೋ ತರ ಮಿಲಿಟರಿ ಪುಲ್ಅಪ್ಸ್ ತರ ಮಾಡಿದ್ರೆ ಅದು ಜಾಸ್ತಿ ಹೊಡಿಬಹುದು. ಹಾಗೆ ಫ್ಯಾಮಿಲಿ ಮ್ಯಾನ್ ಗುಲ್ಶನ್ ಅವ್ರು ಹೇಗೆ? ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ನಮ್ದು ಯಾರ್ಯಾರಿದ್ದೀರಿ? ಎಷ್ಟು ಜನ ಇದ್ದೀರಿ? ಅಪ್ಪ ಅಮ್ಮ ಅವರು ಇಲ್ಲಿ ಬೆಂಗಳೂರಲ್ಲಿ ಇರೋದು. ನಾನು, ನಮ್ಮ ಹೆಂಡತಿ, ನಾವು ಆ್ಯಕ್ಚುಲಿ ಸೆಪರೇಟೆಡು, ಬಟ್ ನಾವು ಇವಾಗ ಜೊತೆಗೆ ಇದ್ದೀವಿ. ನಾವು ಮುಂಬೈಲಿರೋದು. ನಮ್ಮ ಮಕ್ಕಳು, ನಮ್ಮ ಬೆಕ್ಕುಗಳು. ಆಮೇಲೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂದರೆ ನಮ್ಮ ಅತ್ತೆ, ಮಾವಂದರು, ನಮ್ಮ ಕಸಿನ್ಸು, ಇವರು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಷ್ಟೇ. ಪೇರೆಂಟ್ಸ್ ಜೊತೆಗೆ? ಪೇರೆಂಟ್ಸ್ ಇಲ್ಲ, ಪೇರೆಂಟ್ಸ್ ಬೆಂಗಳೂರಲ್ಲಿ ಇರೋದು, ಇಲ್ಲೇ ಇರೋದು. ನಾನು ಮುಂಬೈಲಿ ಇವಾಗ 17 years ಆಯಿತು. ರೆಗ್ಯುಲರ್ ಆಗಿ ಬರ್ತಿರ್ತೀರಾ? ಬರ್ತಾ ಹೋಗ್ತಾ ಇರ್ತೀನಿ. ಈಗಂತೂ ತುಂಬಾ ರೆಗ್ಯುಲರ್ಲಿ, ಇವಾಗ ಎವ್ರಿ ವೀಕ್. ಅಪ್ಪನ ಸ್ವಲ್ಪ ಇದೆ, ಒಂದು ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಸ್ವಲ್ಪ ತಾಪತ್ರೆ ಇದೆ. ಸೊ ನಾನು ಹೋಗ್ತಾ ಬರ್ತೇನೆ. ಅಲ್ದಿದ್ರು ನಾನು ಹೋಗ್ತಾ ಬರ್ತಾ ಇರ್ತೀನಿ. ಓಕೆ. ಯಾವ್ದಾದ್ರು ಕನ್ನಡದ್ದು ಈಗ ಸೆಲೆಕ್ಷನ್ ಆಗಿದೆಯಾ ಸದ್ಯಕ್ಕೆ? ಮೈಂಡಲ್ಲಿ ಇದೆಯಾ ನಿಮಗೆ ಕನ್ನಡದ್ದು ನೆಕ್ಸ್ಟ್ ಪ್ರಾಜೆಕ್ಟ್? ಸದ್ಯಕ್ಕೆ ಯಾವುದು ಆಗಿಲ್ಲ, ಇನ್ನು ಚೂಸ್ ಮಾಡಿಲ್ಲ. ಬರ್ತಾ ಇದೆ, ನಾನು ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇವತ್ತು ಈಗ ನಿಮ್ಮ ಹತ್ರ ಮುಗಿಸು, ನಾನು ಒಬ್ರು ಒಂದು ನರೇಷನ್ ಕೊಡ್ತೀನಿ ಅಂತ ಹೇಳಿದಾರೆ ಒಂದು ಅದ್ರ ಬಗ್ಗೆ. ಎಲ್ಲರನ್ನ ಕೇಳ್ತಾ ಇದ್ದೀನಿ, ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಈಗಲೇ ಮಾಡ್ಬೇಕಂತಿರುತ್ತೆ, ನನಗದೇ ಜೂನ್ ಆದಮೇಲೆ ಟೈಮ್ ಇರೋದು, ಜುಲೈ ಆದಮೇಲೆ. ಸೊ ಹಾಗೇನಾದರೂ ನೋಡೋಣ. ಒಳ್ಳೇದೇ, ಇಟ್ಸ್ ಅ ಗುಡ್ ಟೈಮ್. ಅಂದರೆ ನಮ್ಮ ಅಂಗಡಿ ಓಪನ್ ಇದೆ ಬಟ್ ಆದರೆ ಅಂಗಡಿ ಓಪನ್ ಇದೆ ಅಂತ ನಾನು ಏನೇನೋ ಸಿಕ್ಕಿದ್ದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಇಷ್ಟೇ. ನನಗೆ ಇನ್ನೊಂದು ಏನಂದರೆ ತುಂಬ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಇರಬೇಕು ನನಗೆ ಸ್ವಂತ ಫ್ರೀ ಆಗಿರಬೇಕು. ನನಗೆ ಏನು ಇರಬಾರ್ದು, ಏನು ಕೆಲಸ ಇಲ್ಲ. ಸುಮ್ಮನೆ ನಾನು ಮನೆಯಲ್ಲಿ ಕುತ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಚಿಲ್ಲಾಗಿರ್ಬೇಕು. ನಾನು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಜೀವನದ ಬಗ್ಗೆ, ನನ್ನ ಬಗ್ಗೆ, ಒಂದು ವಿಚಾರಗಳ ಬಗ್ಗೆ ಅದನ್ನು ಫಾರ್ಮ್ ಆಗಬೇಕಂದ್ರೆ ಯಾವತ್ತೂ ಬ್ಯುಸಿಯಾಗಿದ್ದರೆ ಅದು ಮೈಂಡ್ ಡೆವಲಪ್ ಆಗಲ್ಲ ಅನ್ಸುತ್ತೆ ನನಗೆ. ಅಂದರೆ ನಿಮ್ಮ ಸ್ಕಿಲ್ ಸೆಟ್ ಡೆವಲಪ್ ಆಗುತ್ತೆ, ಬಟ್ ಮೈಂಡ್ ಡೆವಲಪ್ ಮಾಡೋಕ್ಕೆ ಸ್ವಲ್ಪ ಶಾಂತತೆ ಬೇಕು ಮಧ್ಯದಲ್ಲಿ. ಆರ್ ಯು ಫಿಲಾಸಫಿಕಲ್ ಬೀಯಿಂಗ್? ಯಾ, ನಂದು ಒಂದು ಅಪ್ರೋಚೇ ಫಿಲಾಸಫಿಕಲ್. ನನಗೆ ಕೆಲವೊಂದು, ಅದೇ ನಾನು ಹೇಳಿದ್ನಲ್ಲ, ಒಂದು ನಮ್ಮ ಜರ್ನಿ ಈಸ್ ಮೋರ್ ಇಂಪಾರ್ಟೆಂಟ್ ಅಂದರೆ ಡೆಸ್ಟಿನೇಷನ್ ಥರ. ಜಾಸ್ತಿ ಈಗ ಫ್ರೀ ಟೈಮ್ ಇದೆ ಅಂತ ಹೇಳಿದ್ರೆ ಜಾಸ್ತಿ ಮಾತಾಡೋದಕ್ಕಿಂತ ಏಕಾಂತವನ್ನು ಬಯಸ್ತೀನಿ ನಾನು.
ಮಾತಾಡ್ತೀನಿ. ಇವಾಗ ನೀವು ಕರೆದಿದ್ರೆ ನಾನು ಚೆನ್ನಾಗಿ ಮಾತಾಡ್ತೀನಿ ನಾನು. ಬಟ್ ಏನು ಇಲ್ಲ ಅಂದರೆ ನಾನು ಅಷ್ಟೊಂದು ಸಣ್ಣ ವಯಸ್ಸಿಂದ ಒಬ್ಬನೇ ಹುಟ್ಟಿದ್ದು ಬೆಳೆದಿದ್ದಲ್ಲ, ನನಗೆ ಆಗ ಬೋರ್ ಆಗ್ತಿತ್ತು. ಬಟ್ ನಮ್ಮ ಟೈಮಲ್ಲಿ 24 ಗಂಟೆ ಟಿ ವಿನೂ ಇರಲಿಲ್ಲ. ಆವಾಗ ಈ ಟೈಮಿಂದ ಈ ಟೈಮ್ ಟಿ ವಿ ಅದು ನೋಡೋಕ್ಕಾಗಲ್ಲ. ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸಿ ಅದಾದಮೇಲೆ ಮಾಡಬೇಕು ನೀವು. ಸೊ ಆ ಟೈಮಲ್ಲಿ ಹಾಗೆ ಸಮಯ ಕಳಿಬೇಕಲ್ಲ. ಸೊ ಒಬ್ಬೊಬ್ಬನೇ ಏನೋ ಒಂದು ಆಟ ಆಡ್ಕೊಳ್ಳೋದು, ರಾಮಾಯಣ ಮಹಾಭಾರತ ಕಥೆಗಳು ನಾನೇ ಎಲ್ಲ ಪಾತ್ರಗಳು ಮಾಡಿ, ಯಾರು ನೋಡೋರು ಇಲ್ಲ, ನಾನು ಒಬ್ಬನೇ ಮಾಡ್ತಾ ಇದ್ದೆ. ಈ ಥರ ಎಲ್ಲ ಮಾಡ್ತಾ ಇದ್ದೆ. ಕೈಯಲ್ಲಿ ಏನಾದೊಂದು ಮಾಡೋದು, ಸುಮ್ಮನೆ ಹೋಗಿ ಹಳ್ಳ ತೋಡೋದು, ಗ್ರೌಂಡ್ ಆಚೆ ಹೋಗ್ಬಿಟ್ಟು ಗಾರ್ಡನಲ್ಲಿ ಹಳ್ಳ ತೋಡೋದು, ಮುಚ್ಚೋದು, ಏನಿಲ್ಲ. ಇಲ್ಲಾಂದರೆ ಮರ ಕೂತ್ಕೊಂಡು ನಮ್ಮದೊಂದು ಮಾವಿನ ಮರ, ಆಮೇಲೆ ಇದು ಸಂಪಿಗೆ ಮರ ತುಂಬ ಸಣ್ಣವನ್ನೈತೆ, ಅದು ಹತ್ತಾ ಇರಲಿಲ್ಲ. ಮಾವಿನ ಮರ, ಆಮೇಲೆ ಸೀಬೆ ಮರ ಎಲ್ಲ ಹತ್ತಿ ಕೂತ್ಕೊಳ್ಳೋದು, ಅಲ್ಲಿ ರೋಡಲ್ಲಿ ಹೋಗ್ತಾರೆಲ್ಲ ನೋಡೋದು, ಇವರು ಯಾರು ಹೋದ್ರು, ಸೈಕಲ್ ಹೊಡಿತಾ ಇದ್ದಾರಾ, ಹೇಗೆ ಅಂತ ಸುಮ್ಮನೆ ಹಾಗೆ ಸಮಯ ಕಳೀತಾ ಇದ್ದೆ. ಈಗ ಯೋಚನೆ ಮಾಡ್ತೀನಿ, ಫ್ರೀ ಟೈಮಲ್ಲಿ ಯೋಚನೆ ಮಾಡ್ತೀನಿ. ಇಲ್ಲಾಂದರೆ ಏನಾದರೂ ಒಂದು ಕೆಲವೊಂದು ಇರುತ್ತೆ ಯೂಟ್ಯೂಬಲ್ಲಿ ಏನಾದರೂ ಒಂದು ಕಾರ್ಯಕ್ರಮ. ಬಟ್ ಅದೇ ಏನು ಇಲ್ಲ ಅಂದರೂ ನನಗೆ ಚಿಂತೆ ಏನಿಲ್ಲ. ಏನು ಅದನ್ನ ಲುಕಿಂಗ್ ಔಟ್ಸೈಡ್ ದ ವಿಂಡೋ ಅಂತ ಹೇಳಿ. ಸ್ಕ್ರೀನ್ ಕಮ್ಮಿನಾ? ಇಲ್ಲ, ಹಾಗೇನಿಲ್ಲ. ನಾರ್ಮಲ್ ಇವ್ರು ಎಲ್ಲರಷ್ಟು ಕನ್ಸ್ಯೂಮ್ ಮಾಡೋಷ್ಟು ನಾನು ಮಾಡ್ತೀನಿ. ಟಿ ವಿ ಇಲ್ಲ, ನಾನು 2008ರಿಂದ ಟಿ ವಿ ನಿಲ್ಲಿಸ್ಬಿಟ್ಟಿದ್ದೀನಿ. ನಾನು ನೋಡ್ತಾನೆ ಇಲ್ಲ. ಇವನ್ ಹೋಟೆಲ್ಗಳಿಗೆ ಹೋದ್ರೂ ನಾನು ಟಿ ವಿ ಆನೇ ಮಾಡಲ್ಲ. ನಾನು ಆ್ಯಕ್ಚುಲಿ ಫುಲ್ಲೆಲ್ಲ ಪ್ಲಗ್ ಎಲ್ಲ ತೆಗೆದುಬಿಡ್ತೀನಿ. ಕೆಲವೊಂದು ಸರಿ ಕೀ ಕಾರ್ಡ್ ಹಾಕಿದ ತಕ್ಷಣ ಅವ್ರು ಹಾಕಿದ ಚಾನಲ್. ಈಗೇನೋ ಒಂದು 1023 ಚಾನಲ್ ಇದೆ. ಯಾವ್ದು ನೋಡ್ಬೇಕಂತಾನೆ ಗೊತ್ತಾಗಿಲ್ಲ. ಬಟ್ ಇದು ಸ್ಪೋರ್ಟ್ಸ್ ಇದ್ದಾಗ ನಾನು ಕ್ರಿಕೆಟ್ ರುಚಿ ಇದೆ ನನಗೆ. ಕ್ರಿಕೆಟ್ T20 ಅಷ್ಟೊಂದಿಲ್ಲ, ಬಟ್ ಒನ್ ಡೇ ಕ್ರಿಕೆಟ್, ಟೆಸ್ಟ್ ಕ್ರಿಕೆಟ್ ಸ್ವಲ್ಪ ಜಾಸ್ತಿ ಇದೆ. ಅಫ್ಕೋರ್ಸ್ T20 ನೋಡ್ತೀನಿ. IPL ಇವಾಗ ನನಗೆ ಸ್ವಲ್ಪ ಬೋರ್ ಆಗಿಬಿಟ್ಟಿದೆ ಗುರು. IPL ನಾನು ಮೊದಲನೇ 2 ವರ್ಷ ಸ್ವಲ್ಪ ನಾನು RCB ಅಂತ ಅದಾದ್ಮೇಲೆ IPL ಫಾರ್ಮ್ಯಾಟೇ ಬೋರ್ ಆಗ್ಬಿಡ್ತು ನನಗೆ. ಈಗ ಒರಿಜಿನಲ್ ಟೆಸ್ಟ್ ಮತ್ತೆ ODI ಫ್ಲೇವರ್ ತುಂಬಾ ಎಂಜಾಯ್ ಮಾಡೋರು. ODI ಅಷ್ಟೊಂದು ನೋಡ್ತಾ ಇಲ್ಲ ಜನರು ಇವಾಗ. ಬಟ್ ನನಗೆ ಇವತ್ತು ಎಲ್ಲಕ್ಕಿಂತ ಹೆಚ್ಚು ಖುಷಿ ಕೊಡೋ ಫಾರ್ಮ್ಯಾಟ್ ಟೆಸ್ಟ್ ಕ್ರಿಕೆಟ್. ಐ ಥಿಂಕ್ ಸೊ. ODIನೂ ಚೆನ್ನಾಗಿರುತ್ತೆ. ಐ ಲೈಕ್ ODI ಆಲ್ಸೋ, ಯಾಕಂದ್ರೆ ಸ್ವಲ್ಪ ಇನ್ನಿಂಗ್ಸು ಬಿಲ್ಡ್ ಮಾಡ್ಬೋದು. T20 ತುಂಬಾ ಹೊಡೆದಾಟ, ಮತ್ತೆ ನನ್ನ ಅಭಿಪ್ರಾಯ ಅಷ್ಟೇ. ಜನರಿಗೆ ಈ ತರ ಅದು ಒಂದು ಲೋವರ್ ಫಾರ್ಮೆಟ್ ಅಂತ ಹೇಳ್ತಾ ಇಲ್ಲ. ಇದು T20 ಒಳ್ಳೇದು ತುಂಬಾ ಆಗಿದೆ ಕ್ರಿಕೆಟ್. ಎಷ್ಟೊಂದು ಜನ ಒಳ್ಳೊಳ್ಳೆ ಪ್ಲೇಯರ್ಸ್ ಅವರು ಜೀವನ ಮಾಡ್ತಾ ಇದ್ದಾರೆ. ಇಂಡಿಯಾ ಸೂಪರ್ ಸ್ಟಾರ್ಗಳೇ ಹುಡ್ಕೊಂಡಿದ್ದಾರೆ. ನಮ್ಮಲ್ಲಿ ಎಷ್ಟು ಒಳ್ಳೆ ಪ್ಲೇಯರ್ ಇದೆ, ಇವಾಗ ಯಾರನ್ನ ಸೆಲೆಕ್ಟ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಈಗ ಅಷ್ಟು ಒಳ್ಳೆ ಪ್ಲೇಯರ್ ಇದ್ದಾರೆ. 4 ಟೀಮ್ ಮಾಡ್ಬೋದು ನಾವು. ನಮ್ಮ ಇಂಡಿಯಾ ಟೀಮ್ ಸೆಲೆಕ್ಟ್ ಆದಾಗ ಅದರಲ್ಲಿ ಎಲ್ಲ IPL ಕ್ಯಾಪ್ಟನ್ಗಳೇ ಇರ್ತಾರೆ. ಎಲ್ಲ IPL ಕ್ಯಾಪ್ಟನ್ಗಳು ಬಿಟ್ಟಿದ್ದಾರೆ. ಅವ್ನು ಕ್ಯಾಪ್ಟನ್ ಮಾಡಬೇಕು, ಗಿಲ್ ಎಲ್ಲ ಒಳ್ಳೆ ಪ್ಲೇಯರ್ಸ್ ನಾವು. ಸೊ ಅಷ್ಟೊಂದು ಸ್ಪಾಯ್ಲ್ಡ್ ಫಾರ್ ಚಾಯ್ಸ್ ಆಗ್ಬಿಟ್ಟಿದೆ. ಇದೆಲ್ಲ T20 ಬಂದಿರೋದ್ರಿಂದಾನೇ ಆಗಿರೋದು. ಬಟ್ ನನಗೆ ಆ ಫಾರ್ಮೆಟ್ ಅಲ್ಲಿ, ಅದು ಪರ್ಟಿಕ್ಯುಲರ್ಲಿ IPL ಫಾರ್ಮೆಟ್ ಅಲ್ಲಿ ಅಷ್ಟೊಂದು ನನಗೆ ಇವಾಗ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಆಡೋದು ನಿಲ್ಸಿ ಎಷ್ಟು ಟೈಮ್ ಆಯ್ತು ನೀವು ಕ್ರಿಕೆಟ್? ತುಂಬಾ ಟೈಮ್ ಆಯ್ತು. ಒಂದು 20 ಮನರಂಜನೆಗೂ ಆಡೋದು ಬಿಟ್ಟು. ಅದೇ ಅದು ಒಂದು ಹುಡುಗರ ಜೊತೆ ಎಲ್ಲ ಸೇರ್ಕೊಂಡು, ನಮ್ಮ ಕಸಿನ್ ಒಬ್ಬ ಇದ್ದಾನೆ ರಿತೇಶ್ ಮಣ್ಣಪ್ಪ, ಅವನ ಜೊತೆ ಸೇರ್ಕೊಂಡು ನಾವು 25-26ನೇ ವಯಸ್ಸು ತನಕ ಆಡಿದ್ದೀನಿ ನಾನು. ಗಲ್ಲಿ ಕ್ರಿಕೆಟ್ ಗ್ರೌಂಡಲ್ಲಿ ಆಡೋದು, MMA ಗ್ರೌಂಡಲ್ಲಿ ಆಡೋದು ಅದೆಲ್ಲ ಆಡಿದ್ದೀನಿ ನಾನು. ಸ್ಕೂಲ್ದು ಅದೇ ಒಂದ್ಸರಿ ಅದು 9ನೇ ಕ್ಲಾಸಲ್ಲಿ, ಅದು 10ನೇ ಕ್ಲಾಸ್ ಬಂದಾಗ ಬಿಟ್ಟಿದ್ದು ಅದೇ ಅಷ್ಟೇ. ಕಿಟ್ಟಲ್ಲಿ ಆಡಿದ್ದು ಅದೇ ಲಾಸ್ಟ್. ಕೊಡಗಲ್ಲಿ ಯಾರಾದ್ರೂ ಇದ್ದಾರಾ? ಹೋಗ್ತಿರ್ತೀರಾ? ಇದ್ದಾರೆ ನಮ್ಮ ನೆಂಟರುಗಳು ತುಂಬಾ ಜನ. ನಮ್ಮ ಅಮ್ಮನ ಸೈಡ್ ಅವರು, ಇವಾಗ ನಮ್ಮ ಅಪ್ಪನ ಸೈಡ್ ಅವರು ಇದ್ದಾರೆ. ನನ್ನ ಕಸಿನ್ ಒಬ್ರು ಅಲ್ಲಿ ರೀಸೆಟ್ಲ್ ಆಗಿದ್ದಾರೆ. ಹೋಗ್ತಿರ್ತೀರಾ? ಏರ್ಫೋರ್ಸ್ ಅಲ್ಲಿ ಇದ್ರು ಅವರು. ಆದ್ಮೇಲೆ ಅಲ್ಲಿ ಹೋಗ್ತಾ ಬರ್ತಾ ಇರ್ತೀನಿ ನಾನು. ಮೊದಲು ಸಣ್ಣ ವಯಸ್ಸಲ್ಲಿ ಪ್ರತಿ ವರ್ಷ ನಮ್ಗೆ ಇದು ಬೇಸಿಗೆ ರಜೆಗಳು ಬಂದಾಗೆಲ್ಲ ಅಲ್ಲಿ ಕಳಿಸ್ಬಿಡೋರು. ಅಜ್ಜಿ ಮನೆ, ಮಾವನ ಮನೆ, ಅತ್ತೆ ಮನೆ, ಚಿಕ್ಕಮ್ಮನ ಮನೆ ಎಲ್ಲ ಸುತ್ತ. ಬೇರೆ ಕೆಲವೊಂದ್ಸರಿ ಯಾರೋ ಗೊತ್ತಿಲ್ಲದಿರೋರ ಮನೆಗೂ ಹೋಗಿದ್ದೀನಿ. ಎಲ್ಲ ಹೋಗಿರ್ತೀರಿ ವಿಸಿಟ್ಗೆ. ತುಂಬಾ ರಾತ್ರಿ ಆಗಿಬಿಟ್ಟಿದೆ, ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ಬಿಟ್ಟು ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಹೋಗಿ, ನಾಷ್ಟ ಆಯ್ತಲ್ಲ ಊಟ ಮಾಡ್ಕೊಂಡು ಹೋಗಿ ಅಂತ, ಆಮೇಲೆ ಹೋಗ್ತಾ ಸಾಯಂಕಾಲ ಹಾಗೂ ಹೋಗಿದ್ದೀನಿ. ಈಗ ಸ್ವಲ್ಪ ಅಂದರೆ ಏನಾದರೂ ಒಂದು ಕಾರ್ಯಕ್ರಮ ಇದ್ದರೆ, ಇಲ್ಲಾಂದರೆ ಎಲ್ಲರಿಗೂ ವಯಸ್ಸಾಗ್ತಾ ಬಂತಲ್ಲ, ಯಾರಾದ್ರು ಸ್ವಲ್ಪ ಹುಷಾರಿಲ್ಲ ಅಂದರೆ ಅವ್ರನ್ನ ನೋಡ್ಕೊಂಡು ಬರಲಿಕ್ಕೆ ಹಾಗೆ ಈಗ ಸ್ವಲ್ಪ ಟ್ರಿಪ್ಸು. ಮೊದಲು ಸಿಕ್ಕುವಷ್ಟು ಸಮಯನೂ ಸಿಕ್ಕಲ್ಲ. ಈಗ ಏನೇನೋ ಕೆಲಸಗಳು, ನಾವು ಜವಾಬ್ದಾರಿನೂ ತೊಗೊಂಡಿರ್ತೀವಿ, ಅದನ್ನೆಲ್ಲ ನಿಭಾಯಿಸ್ಬೇಕಲ್ಲ. ಸೊ ಹಾಗಾಗಿ ತುಂಬ ಅದೇ 2 ವಾರ 3 ವಾರ ಹಾಗೆ ಫ್ರೀಯಾಗಿ ಹೋಗಿ ಬರೋಷ್ಟು ಟೈಮ್ ಇಲ್ಲ. ಅವ್ರುಗಳಿಗೂ ಕಷ್ಟ ಆಗುತ್ತೆ. ಇವಾಗೆಲ್ಲ ಸಣ್ಣವರೇ ಬೇಕಾದ್ರೆ ಅವರು ಅಡುಗೆ ಗಿಡ್ಗೆ ಎಲ್ಲ ಮಾಡ್ಬೋದಿತ್ತು. ಇವಾಗ ಅಲ್ಲಿ ಕೆಲಸಕ್ಕೆ ಯಾರಾದರೂ ಇರಬೇಕು, ಅವ್ರು ಬಂದ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟು ಸಾಯಂಕಾಲ ಹೋಗೋರು ಇರ್ತಾರೆ. ಹಾಗೆಲ್ಲ ಇದ್ದಾಗ ಗೆಸ್ಟ್ನೆಲ್ಲ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನು ಹೋದರೆ ಒಂದು ಶಾರ್ಟ್ ವಿಸಿಟ್ಸ್ ಎಲ್ಲ ಹೋದೆ. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಂದರೆ ಹೇಗೆ ಮಾಡ್ತೀರಿ? ಅಂದರೆ ನೀವು ಸ್ವಲ್ಪ ಫ್ರೀಯಾಗಿ ಇಟ್ಕೊಂತೀರಾ ಶೆಡ್ಯೂಲ್ನ, ಅಥವಾ ಟೈಟ್ ಪ್ಯಾಕ್ಡ್ ಇರುತ್ತೆ ಯಾವಾಗಲೂ? ಹೇಗೆ? ನನಗೆ ಇಷ್ಟನೇ ಇಲ್ಲ. ಬಟ್ ಕೆಲವೊಂದ್ಸರಿ ಆಗ್ಬಿಡುತ್ತೆ ಪ್ಯಾಕ್ಟು, ಏನು ಮಾಡೋಕ್ಕಾಗಲ್ಲ. ಹೇಳೋದು ಬೆಳಿಗ್ಗೆ ನೀವು ಫಿಕ್ಸೆಡ್ ರೂಟೀನ್ ಇದೆಯಾ, ಅಥವಾ
ಈಗ ಹೇಳೋದು ಮಲಗೋದೆಲ್ಲ ಫಿಕ್ಸೆಡ್ ರೂಟೀನ್ ಶೂಟಿಂಗ್ ಇರಬೇಕಾದ್ರೆ ಶೆಡ್ಯೂಲ್ ಪ್ರಕಾರ ಹೋಗ್ತದೆ. ಇವಾಗ ಮಾರ್ನಿಂಗ್ ಶಿಫ್ಟ್ ಇದ್ರೆ ಇವಾಗ 6 to 6 ಶಿಫ್ಟ್ ಇದ್ರೆ ಅದ್ರ ಪ್ರಕಾರ ನಾವು ಎದ್ದು ರೆಡಿ ಆಗಬೇಕು. ಕೆಲವೊಂದು ಟೈಮು ಟ್ರಾವೆಲಿಂಗ್ ಇರುತ್ತೆ. ಇವಾಗ ಕಾಂತಾರದೆಲ್ಲ ನಮ್ದು ಯುವ ಮೆರಿಡಿಯನ್ ಅಲ್ಲಿ ನಾವು ಉಳ್ಕೊಂಡಿದ್ದು ಹಿಂದೆನೇ ಅವ್ರು ಕಟ್ಸಿದ್ರು. ಯುವ ಮೆರಿಡಿಯನ್ ಅವರು ದೊಡ್ಡದಾಗಿ ಅವ್ರು AC ಫ್ಲೋರ್ ಹಾಕಿದ್ದು 11,000 ಸ್ಕ್ವೇರ್ ಫುಟ್ ಸಖತ್ತಾಗಿ ವಿಶಾಲವಾಗಿ ಕಟ್ಟಿದ್ದಾರೆ. ಅದು ಅನುಕೂಲ ಆಯಿತು, ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು. ಬಟ್ ಮುಂಬೈಲಿದ್ದಾಗ ಕೆಲವೊಂದು ಸ್ಟುಡಿಯೋ ಕೆಲವೊಂದು ಟೈಮಲ್ಲಿ 1 hour 1.5 hour ಟ್ರಾವೆಲ್ ಆಗುತ್ತೆ. ವಾಪಸ್ ಬರ್ತಾ ಕೆಲವೊಂದು ಸರಿ 2.5 hours ಟ್ರಾವೆಲ್ ಆಗುತ್ತೆ. ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಬೇಕು. ಸೊ ಹೀಗೆ ಅದ್ರ ಪ್ರಕಾರ ಅಲಾರ್ಮ್ ಹಾಕೊಂಡು ಮಾಡೋದು. ಏನು ಕೆಲಸ ಇಲ್ಲ ಅಂದರೆ ಅಬೌಟ್ 6:37 ಆಮೇಲೆ 10:30 11 ಗಂಟೆ ಒಳಗಡೆ ನಾನು ಮಲ್ಕೋತೀನಿ. ಇದು ಇವಾಗ ಸ್ವಲ್ಪ ಅಂದರೆ 7-8 ಗಂಟೆ ನಿದ್ದೆ ಮೇಂಟೈನ್ ಮಾಡ್ತೀರಾ? ಅಬೌಟ್ 8 hours 7 to 8 hours ಡೆಫಿನೆಟ್ಲಿ ಮೇಂಟೈನ್ ಆಗುತ್ತೆ. ಆ್ಯಕ್ಚುಲಿ 8 hours ಮಾಡ್ತಾ ಇದ್ದೆ. ಇತ್ತೀಚೆಗೆ ಸ್ವಲ್ಪ ಐ ಥಿಂಕ್ 7.5 hours ಅದಾದ್ಮೇಲೆ ಎಚ್ಚರ ಆಗ್ಬಿಡುತ್ತೆ. ಈಗ ಒಂದೇ ಹೊತ್ತು ಊಟ ಅಂತ ಹೇಳಿದ್ರೆ ನಿಮಗೆ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಷನ್ ಮತ್ತೆ ಒಂದು ಮಸಲ್ಸ್ಗೆ ಬೇಕಾಗಿರೋ ನ್ಯೂಟ್ರಿಷನ್ ಎಲ್ಲ ಕರೆಕ್ಟಾಗಿ ಆಗ್ತಿದೆಯಾ? ಎಲ್ಲ ಕರೆಕ್ಟಾಗಿ ಆಗ್ತಿದೆ. ಈಗ ವೆಯ್ಟ್ ನಿಮ್ದು ಅವಾಗ 83 ಅಂದ್ರೆ ಇವಾಗ ಪ್ಲಾಟೋ ಇರುತ್ತೆ 74-75 ಪ್ಲಾಟೋ ಇರುತ್ತೆ. ಒನ್ ಟೈಮ್ ಮೀಲಲ್ಲೂ 74 ಮೇಂಟೈನ್ ಮಾಡೋದು ಅದಾಗುತ್ತೆ ರೀ. ನನಗೆ ಗೊತ್ತಿಲ್ಲ. ಫಸ್ಟ್ ತುಂಬಾ ಲಾಸ್ ಆಯ್ತು, ವೆಯ್ಟ್ ಲಾಸ್. ಫಸ್ಟ್ ಏನಾದ್ರೆ ಬಾಡಿ ಶಾಕ್ ಅಲ್ಲಿ ಇರುತ್ತಲ್ಲ, ಶಾಕ್ ಅಲ್ಲಿ ಇದ್ದಾಗ ಫುಲ್ ಎನರ್ಜಿ ಎಕ್ಸ್ಪೆಂಡ್ ಮಾಡ್ಬಿಡ್ತದೆ ಅದು. ನಾನು ಸ್ಟಾರ್ಟ್ ಮಾಡಿದಾಗ 176 ಇತ್ತು. ಇದು 2018 ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಜೂನ್ 6th ಡೇಟು ನೆನಪಿದೆ ನನಗೆ. ಸೊ ನನ್ನ ಹೆಂಡತಿ ಬರ್ತ್ಡೇ, ಅದಕ್ಕೆ ಅದಾದ್ಮೇಲೆ ನಾವು ಮಾಡಿದ್ದು. ಆಮೇಲೆ ಒಂದು 3-4-5 months ಅಲ್ಲಿ 67.3 ಆಗಿದೆ. ನಾನು ಫುಲ್ ಡೌನ್, ಫುಲ್ ಕಡ್ಡಿ ಆಗಿಬಿಟ್ಟಿದೆ ನಾನು. ಆಮೇಲೆ ಅದಾಗೆ ನಾನು ಏನು ಚೇಂಜಸ್ ಮಾಡಿಲ್ಲ, ನಾನು ಮಾಡ್ತಿರೋದೇ ಮಾಡಿ ಅದಾಗೆ ಮೇಲೆ ಇವತ್ತು 72-73 ಸೆಟ್ಲ್ ಆಯಿತು. ಅದರದೊಂದು ದಿಸ್ ಡಯಟ್ ಎಲ್ಲ ನಿಮ್ಮದು ಲೈಫ್ ಸ್ಟೈಲ್ ಬಹುಶಃ ಸ್ವಲ್ಪ ಕ್ಲೀನ್ ಇಟ್ಕೊಂಡಿದ್ದೀರಿ ಅಂತ ಕಾಣುತ್ತೆ. ಕ್ಲೀನ್ ಅಂದರೆ ನನಗೆ ಅಭ್ಯಾಸಗಳು ಆ ವಿಚಾರದಲ್ಲೆಲ್ಲ ಆ ಥರ ಆಗಲ್ಲ ನನಗೆ. ಮಾಡಿದ್ದೀನಿ, ಎಲ್ಲ ಟ್ರೈ ಮಾಡಿದ್ದೀನಿ. ಬಟ್ ಅದು ಕೆಲವರು ಸಣ್ಣವನು ಇರಬೇಕಾದ್ರೆ ಎಲ್ಲರೂ ಮಾಡ್ತಾಯಿದ್ರು, ಕೂಲ್ ಅನಿಸ್ತಾ ಇತ್ತು. ಸೊ ಅದಕ್ಕೆ ನಾವು ನಮ್ಮನ್ನು ಜೊತೆಗೆ ಸೇರಿಸ್ಕೊಳ್ಳಿ, ನಮ್ಮನ್ನು ಜೊತೆಗೆ. ಇವಾಗ ಅದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ ನನಗೆ. ಒಂದು ವಯಸ್ಸು ಕ್ರಾಸ್ ಆದಮೇಲೆ ಐ ಥಿಂಕ್ ಯು ಲೂಸ್ ಇಂಟ್ರೆಸ್ಟ್ ಇನ್ ಸಚ್ ಥಿಂಗ್ಸ್. ಸೊ ಐ ಹ್ಯಾವ್ ನೋ ಇಂಟ್ರೆಸ್ಟ್. ಐ ಹ್ಯಾವ್ ಇಂಟ್ರೆಸ್ಟ್ ಇನ್ ಫೂಡು. ಆಮೇಲೆ ಅಂದರೆ ಒಳ್ಳೊಳ್ಳೆ ಬೇರೆ ಬೇರೆ ಸಿಟೀಸ್ಗೆ, ಬೇರೆ ದೇಶಗಳಿಗೆ ಹೋದರೆ ಅವ್ರದ್ದು ಏನು ಫುಡ್ ಇರುತ್ತೆ ಅವ್ರದ್ದು, ಅದರೆಲ್ಲ ನನಗೆ ತುಂಬ ಟ್ರಾವೆಲ್ ಎಂಜಾಯ್ ಮಾಡ್ತೀನಿ. ಈಗ ಮಾಡ್ತೀನಿ. ಮೊದಲು ಅಷ್ಟೊಂದು ಮಾಡ್ತಾ ಇರಲಿಲ್ಲ. ಈಗ ನನಗೆ ಅದೇ ಟೈಮ್ ಬೇಕು. ನನಗೆ ಅದೇ ಜಪಾನಿಗೆ ಹೋಗಬೇಕು, ಒಂದು ತಿಂಗಳು ಸುತ್ತಾಡಬೇಕಲ್ಲಿ ಅಂತೆಲ್ಲ ನನಗೆ ಇದೆ. ಆಮೇಲೆ ಯುರೋಪ್ನಲ್ಲೂ ಕೆಲವೊಂದು ಮಂಗೋಲಿಯಾಗೆ ಹೋಗಬೇಕು. ಇನ್ನು ನನಗೆ ಮ್ಯೂಸಿಯಮ್ಸು, ಆಮೇಲೆ ಆರ್ಟ್ ಗ್ಯಾಲರೀಸ್ ಅದೆಲ್ಲ ಹೋಗೋದು. ನಾವು ಯಾವುದೇ ಒಂದು ಹೊಸ ಸಿಟಿಗೆ ಹೋದರೆ, ಅದು ಸ್ಪೆಷಲಿ ಔಟ್ಸೈಡು ಹೊರ ದೇಶಕ್ಕೆ ಹೋದರೆ ಅವ್ರದ್ದು ಅಲ್ಲಿ ಏನಾದರೂ ಒಂದು ಮ್ಯೂಸಿಯಮ್ ಇದೆಲ್ಲ ಹುಡುಕ್ಬಿಟ್ಟು ಅಲ್ಲಿ ಹೋಗ್ತೀನಿ ನಾನು. ಇದು ಕಮಾಂಡೋ 3 ಶೂಟ್ ಮಾಡ್ತಾ ಇರಬೇಕಾದ್ರೆ ಬ್ರಾಡ್ಫರ್ಡಲ್ಲಿ ಇದ್ವಿ ನಾವು. ಅಲ್ಲಿ ಕವಿ ಬ್ರಾಕ್ಲಿ ಮ್ಯೂಸಿಯಂ ಇದೆ, ಫಿಲ್ಮ್ ಮ್ಯೂಸಿಯಂ ಇದೆ. ಕವಿ ಬ್ರಾಕ್ಲಿ ಇದು ಜೇಮ್ಸ್ ಬಾಂಡ್ ಸೀರೀಸ್ ಅವ್ರು ಮಾಡಿದವರು, ಪ್ರೊಡ್ಯೂಸರು. ಅವ್ರ ಹೆಸರಲ್ಲಿ ಒಂದು ವಿಶಾಲವಾದ ಒಂದು ಬಹಳ ಬ್ಯೂಟಿಫುಲ್ ಫಿಲ್ಮ್ ಮ್ಯೂಸಿಯಂ ಇದೆ ಅಬೌಟ್ ಆಲ್ ದ ಬಾಂಡ್ ಸೀರೀಸ್. ಚೆನ್ನಾಗಿದೆ. ಅದೊಂದು ಪೂರ್ತಿ ದಿವಸ ಹೋಗಿ ನೀವು ಒಂದು 5-6 hours ಫುಲ್ ಎಲ್ಲ ತಿರುಗಾಡ್ಕೊಂಡು ಎಲ್ಲ ನೋಡ್ಕೊಂಡು ಬರ್ಬೋದು. ಸೊ ಇದು ಇದೆ ನನಗೆ. ಐ ಲೈಕ್ ಗೋಯಿಂಗ್ ಟು. ಈಗ ಅಷ್ಟೊಂದು ರೀಡಿಂಗ್ ಮಾಡೋಕ್ಕಾಗಲ್ಲ, ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ. ಬಟ್ ಮ್ಯೂಸಿಯಮ್ಸ್ ಆ್ಯಂಡ್ ಆರ್ಟ್ ಗ್ಯಾಲರೀಸ್ ಹೋಗೋದು ತುಂಬ ಇಷ್ಟ ನನಗೆ. ನಮ್ಮಲ್ಲಿ ನೋಡ್ತಿರೋಂಥ ವೀಕ್ಷಕರಲ್ಲಿ ಯಾರಾದರೂ ಯಂಗ್ಸ್ಟರ್ಸ್ಗೆ ನಟ ಆಗಬೇಕು, ನಟಿ ಆಗಬೇಕು ಅನ್ನೋ ಆಸೆ ಇತ್ತು ಅಂತ ಹೇಳಿದ್ರೆ ಅವ್ರಿಗೇನು ಹೇಳಕ್ಕೆ ಬಯಸ್ತೀರಿ? ಏನು ಹೇಳಕ್ಕೆ ಬಯಸಲ್ಲ. ಕಷ್ಟ ಇದೆ, ಅದನ್ನು ಕಷ್ಟ ಸಹಿಸ್ಕೊಳ್ಳೋಷ್ಟು ಕ್ಷಮತೆ ಇರಬೇಕು. ಎಲ್ಲ ಈಸಿಯಾಗಿ ಸಿಗೋಲ್ಲ. ನಿಮಗೆ ಬೇಕಿರೋದು, ನಿಮ್ಗೆ ಬಯಸಿರೋದು ನಿಮಗೆ ಸಿಗೋದೇ ಇಲ್ಲ ಲೈಫಲ್ಲಿ. ನಟನೆ ಅಂತಲ್ಲ, ಯಾವುದಕ್ಕಾದ್ರೂ ಅನ್ವಯ ಆಗುತ್ತೆ. ಅದು ನಟನೆಯ ಬಗ್ಗೆ ಕೇಳಿದರೆ ನಾನು ನಟನೆ ಬಗ್ಗೆ ಹೇಳ್ತೀನಿ. ಎಲ್ಲರಿಗೂ ನಾವು ಸ್ಟಾರ್ ಆಗಬೇಕು, ಸೂಪರ್ ಸ್ಟಾರ್ ಆಗಬೇಕು, ಡಾಕ್ಟರ್ ರಾಜ್ಕುಮಾರ್ ಆಗಬೇಕು ಅಂತ ಇರುತ್ತೆ. ಅದು ಆಗಲ್ಲ. 99.9%ಗೆ ಅದು ಸಿಗೋದಿಲ್ಲ. ಹಾಗಿದ್ದಾಗ ಬೇರೆ ಏನು ಮಾಡ್ಬೋದು ಅಂತ, ಒಂದು ಒಳ್ಳೆ ಕರಿಯರ್ ಮಾಡ್ಬೋದಾ ಅಂತೆಲ್ಲ ಇರ್ತದೆ. ಅದು ಕೆಲವೊಬ್ಬರಿಗೆ ಆಗೋದಿಲ್ಲ. ಅದಕ್ಕೆ ಇದನ್ನೆಲ್ಲ ಇದು ಮಾಡಲಿಕ್ಕೆ ಕ್ಷಮತೆ ಇರಬೇಕು. ಯಾಕಂದ್ರೆ ನಿಮಗೆ ಮೊದಲ ಬಿಗ್ ಬ್ರೇಕ್ ಸಿಕ್ಕಿದೆ 30+ ಆದ್ಮೇಲೆ ಅಲ್ವಾ? ಅದು ನಾನು ಹೋಗಿದ್ದೆ 30+ ಆದ್ಮೇಲೆ. ನೋಡಿ, ಕೆಲವೊಂದ್ಸರಿ ಅದೃಷ್ಟನೂ ಅಷ್ಟೇ. ಅದೃಷ್ಟ ಚಮಕಾಯಿಸಿದಾಗ ಅದನ್ನೇನು ಹೇಗೆ ಉಪಯೋಗ ಪಡಿಸ್ಬೇಕು ಅಂತ ನಿಮ್ಗೆ ಅದು ಕ್ಷಮತೆ ಇರಬೇಕು, ತಾಕತ್ತಿರಬೇಕು. ಅದು ಅದೃಷ್ಟ ಬಂದು ಹೋಯ್ತು, ಏನ್ ಮಾಡೋದು ಗೊತ್ತಾಗಿಲ್ಲ, ಇಲ್ಲ ಎಲ್ಲಾನೇ ಅದೃಷ್ಟ ಅಂತಾನು ಹೇಳೋದು ತಪ್ಪೆ. ಬಟ್ ಅದೊಂದು ಟೈಮಲ್ಲಿ ಅದೊಂದು ಚಾನ್ಸ್, ಅವಕಾಶ ಕೊಡ್ತದೆ ಜೀವನ. ನಿಮ್ಗೆ ಒಂದು ಅವಕಾಶ ಅಟ್ಲೀಸ್ಟ್ ಕೊಡ್ತದೆ. ಆ ಟೈಮಿಗೆ ನಾವು ರೆಡಿಯಾಗಿರಬೇಕು. ಅದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಟ್ ಈಸ್ ಅ ಟಫ್ ಫೀಲ್ಡ್. ಯಾಕಂದರೆ ಅದು ಆರ್ಟ್ಸ್ ಅಲ್ವಾ, ಎಲ್ಲ ಬೇಸ್ಡ್ ಆನ್ ಪರ್ಸೆಪ್ಷನ್. ಸೊ
ಕಷ್ಟ ಇದೆ. ಅಂದರೆ ಒಳ್ಳೆ ನಟರು, ಒಳ್ಳೆ ಕಲಾವಿದರು ಭಾಳಷ್ಟು ಜನ ಇದ್ದಾರೆ. ಆದರೆ ಅವರೆಲ್ಲರದು ಕರಿಯರ್ಗಳು ಒಳ್ಳೇದಿದೆ ಅಂತ ಹೇಳಕ್ಕಾಗಲ್ಲ. ಸೊ ನಿಮ್ಮದು ಒಳ್ಳೇದಾಗ್ತದೆ ಇಲ್ವಾ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ನೀವು ಹೀಗಾಯ್ತಲ್ಲ ಹಾಗಾಯ್ತಲ್ಲ ಅಂತ ತಲೆಗೆ ಹಚ್ಕೋತೀರಾ, ಇಲ್ಲ ಒಂದೊಂದು ಸಣ್ಣ ಸಣ್ಣ ಹೆಜ್ಜೆ ಹಾಕೊಂಡು ಮುಂದೆ ಹೋಗ್ತಾ ಇರ್ತೀರಾ. ಇಲ್ಲ ಇರೋದನ್ನು ಚೆನ್ನಾಗಿ, ಕೆಲವರಿಗೆ ತುಂಬ ಒಳ್ಳೇದಿರ್ತದೆ, ಅದನ್ನ ಇರೋದನ್ನು ಚೆನ್ನಾಗಿ ಇಟ್ಕೊಳ್ಳಲ್ಲ, ಇನ್ನೂ ಬೇಕು ಅಂತ ಅತಿ ಆಸೆಯಲ್ಲಿ ಇರೋದನ್ನು ಹಾಳು ಮಾಡ್ಕೊತಾರೆ. ಆ ಥರ ಆಗೋ ಚಾನ್ಸಸ್ ಇದೆ. ಅದರಿಂದ ನೀವು ಹೇಗೆ ಬಚಾವ್ ಆಗ್ತೀರಾ ಅದು ನಿಮ್ಮ ಕೈಯಲ್ಲಿದ್ದೆ ಅಂತ. ಇದು ನಾನು ಹೇಳಿದ ರಿಷಬ್ ಶೆಟ್ಟಿ ಬಗ್ಗೆ ಹೇಳ್ದಲ್ಲ, ಸ್ಟ್ರಾಂಗ್ ಟಫ್ ಗೈ ಹಿಯರ್. ನಿಮ್ಮ ಮೈಂಡು ಸ್ಟ್ರಾಂಗ್, ಏನೇ ಆಗಲಿ ನಮಗೆ ಇಲ್ಲ ನಾನು ಮಾಡ್ತೀನಿ ಸಾಧನೆ ಮಾಡ್ಬೋದು ಅಂತ ಇರಬೇಕು. ಇದು ಸ್ಟ್ರಾಂಗ್ ಆಗಿರಬೇಕು. ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಆರಂಭದಲ್ಲಿ. ಇಟ್ಸ್ ಎ ಟಫ್ ಫೀಲ್ಡ್ ರೀ ಎಲ್ಲರಿಗೂ. ಅದಕ್ಕೆ ಎಷ್ಟೊಂದು ಜನ ಆ್ಯಕ್ಟರ್ ಆಗ್ಬೇಕು ಅಂತಂದರೆ ಕೆಲವೊಬ್ರಿಗೂ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಆ್ಯಕ್ಟ್ರೇ ಅಂತ ಯಾಕೆ ಹೇಳಿ, ಡೈರೆಕ್ಷನ್ ಆಗಲಿ, ರೈಟಿಂಗ್, ಬರವಣಿಗೆ ಆಗಲಿ, ಇಲ್ಲ ಬೇರೆ ಏನಾದರೂ ಟೆಕ್ನಿಕಲ್ ಫೀಲ್ಡ್ ಆಗಲಿ, ತುಂಬ ಕಷ್ಟ ಇದೆ ಇದು ಸಿನಿಮಾ ರಂಗ. ಇವಾಗ ಹಿಂತಿರುಗಿ ನೋಡಿದ್ರೆ ನಿಮಗೆ ಫುಲ್ ಹ್ಯಾಪಿ ಇದೆಯಾ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಅಥವಾ ಕೆಲವೊಂದು ಈ ಥರ ಆಗಿದ್ರೆ ಬೆಟರ್ ಇತ್ತು, ಕೆಲವೊಂದು ಸ್ವಲ್ಪ ಬೇಗ ಆಗಿದ್ರೆ ಬೆಟರ್ ಇತ್ತು? ಮಧ್ಯದಲ್ಲಿ ಇದ್ದೀನಿ. ಈ ಕಡೆ ಹ್ಯಾಪಿನೂ ಇಲ್ಲ, ಈ ಕಡೆ ಫುಲ್ ಇದು ಇಲ್ಲ, ಸೆಂಟ್ರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂಥರ ಬ್ಯಾಲೆನ್ಸ್ ಚೆನ್ನಾಗಿದೆ, ಇರೋದು ಚೆನ್ನಾಗಿದೆ, ಸಮಚಿತ್ತ ಇದು ಚೆನ್ನಾಗಿದೆ. ಇಲ್ಲ ಅದೊಂದು ಟೆನ್ಷನ್ಗಳು ಅಷ್ಟೊಂದಿಲ್ಲ, ಇಲ್ಲ ಕಷ್ಟ ಸುಖ ಎಲ್ಲ ಬರ್ತಾ ಇರ್ತದೆ. ಕೆಲವೊಂದು ಸರಿ ಪರ್ಸ್ನಲ್ ಇದರಲ್ಲಿ ಕಷ್ಟಪಡ್ತೀವಿ, ಕೆಲವೊಂದು ಸರಿ ಪ್ರೊಫೆಷ್ನಲ್ ಕಷ್ಟಪಡ್ತೀವಿ. ಇದು ಸ್ವಲ್ಪ ಅಪ್ ಡೌನ್ ಆಗ್ತಾನೆ ಇರ್ತದೆ. ಬಟ್ ಮೋರ್ ಆರ್ ಲೆಸ್ ಅದು ಮಧ್ಯದಲ್ಲಿ ಅಂದರೆ ಬ್ಯಾಲೆನ್ಸಿಂಗ್ ಇಟ್ಕೊಂಡು ನಾವು ನದಿನಲ್ಲಿ ನಾವು ಮಾಡ್ತಾ ಇದ್ದೀವಿ, ನಾವು ಬೋಟ್ ಓಡಿಸ್ಕೊಳ್ತಾ ಹೋಗ್ತಾ ಇದ್ದೀವಿ, ಅದು ಬೀಳಬಾರ್ದು ಅಷ್ಟೇ. ಅದನ್ನು ಬ್ಯಾಲೆನ್ಸ್ ಮೇಂಟೈನ್. ಕೆಲವೊಂದು ಸರಿ ಮಳೆ ಬರುತ್ತೆ, ಕೆಲವೊಂದು ಸರಿ ಹಿಂಗೆ ಆಗುತ್ತೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಅದು ಜೀವನ. ಸೊ ಓಕೆ ಈಸ್ ಕನ್ಸಿಸ್ಟೆಂಟ್, ಸೊ ಐ ಆಮ್ ಎಟ್ ಓಕೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮಗೆ ನಿಮ್ಮ ಸಮಯವನ್ನು ಕೊಟ್ಟರೆ. ಇನ್ನಷ್ಟು ಎಂಟರ್ಟೈನಿಂಗ್ ಮೂವಿಗಳು ಬರಲಿ, ಅದು ನಿಮ್ಮ ಅಂದಿನ ಫಸ್ಟ್ ಲವ್ ಆಗಿರೋ ಹಿಂದಿಯಲ್ಲೂ ಬರಲಿ, ಎಲ್ಲ ಕನ್ನಡದಲ್ಲೂ ಬರಲಿ, ಎಸ್ಪೆಷಲಿ ಕನ್ನಡದಲ್ಲಿ ಜಾಸ್ತಿ ಸಿನಿಮಾದಲ್ಲಿ ಬರಲಿ. ನಂದು ಸಿನಿಮಾ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ ನನಗೆ. ನಾನು ಹೇಳಿದ್ನಲ್ಲ, ಅದೊಂಥರ ನಂದೊಂದು ಪಯಣ, ಸಿನಿಮಾದ ಪಯಣ. ಈಗ ಸಿನಿಮಾ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿ ಹೋಗ್ತೀನಿ. ಈಗ ಕನ್ನಡದ ಕಾಂತಾರ ಅಂತೂ ಅದು ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ. ಇವಾಗೆಲ್ಲ ಮುಂಚಿನ ಥರ ಆ ಥರ ಇಲ್ಲ ಈಗ ಅಲ್ವಾ, ಈ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜ್ ಆ ಥರ ಇಲ್ಲ. ಈಗ ಸಿನಿಮಾ ಅಷ್ಟೇ, ಅದು ನೋಡಿ ಕ್ವಾಲಿಟಿ ಇತ್ತು ಅಂದರೆ ಈ ನೆಲೆಗೆ ಸೇರಿದ್ದು. ಕತೆ ಪಾತ್ರಗಳು ಈ ನೆಲೆಗೆ ಸೇರಿದ್ದು, ಆದರೆ ಇಮೋಷನ್ನು ಎಲ್ಲರಿಗೂ ಸೇರಿದ್ದು. ರಿಷಬ್ ಶೆಟ್ರದ್ದು ನಮ್ಗೆ ಇನ್ನೂ ನೆನಪಿದೆ, ಕಾಂತಾರ ಫಸ್ಟ್ ಇನ್ನೂ ರಿಲೀಸ್ ಆಗಿರಲಿಲ್ಲ, ಪ್ರೀ ಲಾಂಚ್ ಇಂಟರ್ವ್ಯೂ. ಅದು ಕೇಳಿದಾಗ ಅವ್ರು ಹೇಳಿರೋದು ಆನ್ ರೆಕಾರ್ಡ್ ಕ್ಯಾಮ್ರಾದಲ್ಲಿ ಇಂಟರ್ವ್ಯೂನಲ್ಲಿ, ಏನು ಎಕ್ಸ್ಪೆಕ್ಟೇಷನ್ ಇದೆ, ಇದು ಸ್ವಲ್ಪ ಮಲ್ಟಿ ಲ್ಯಾಂಗ್ವೇಜ್ ಮಾಡ್ತೀರಾ ಬರುತ್ತಾ ಅನ್ನೋ ಕೇಳೋ ಪ್ರಶ್ನೆಗೆ ಅವ್ರು ಹೇಳಿದ್ದು, ಇದು ಈ ಮಣ್ಣಿನ ಸಿನಿಮಾ, ಇದು ಅದು ನಾವು ಇಲ್ಲಿನವರಿಗೋಸ್ಕರ ಮಾಡಿರೋದು, ಸದ್ಯಕ್ಕೆ ಆ ಥರದ್ದೇನು ಪ್ಲ್ಯಾನ್ ಇಲ್ಲ. ಅಂದರೆ ಅವ್ರಿಗೂ ಕೂಡ ಅವರು ನಿರೀಕ್ಷಣೆ ಮಾಡಿರಲಿಲ್ಲ, ಯೋಚನೆ ಮಾಡಿರಲಿಲ್ಲ ಅಂತ. ಜಸ್ಟ್ ಬಿಫೋರ್, ಒಂದು 2 ವಾರದ ಬಿಫೋರ್ ಇದು ಲಾಂಚ್ಗಿಂತ, ಕಾಂತಾರ ರಿಲೀಸ್ಗಿಂತ ಮುಂಚೆ. ಸೊ ಕಾಂಟೆಂಟ್ ಈಸ್ ಕಿಂಗ್. ಒಳ್ಳೆ ಮೂವಿಗಳನ್ನು ಮಾಡ್ತಾ ಹೋದರೆ ಅದು ಎಲ್ಲ ಲ್ಯಾಂಗ್ವೇಜಿಗೆ ಹೋಗುತ್ತೆ. ಇದರಲ್ಲಿ ಒಂದು ಇಮೋಷನ್ ಇದೆ, ಒಂದು ಫೀಲಿಂಗ್ ಇದೆ. ಇವಾಗ ದೈವದ ಆರಾಧನೆ ವಿಶ್ವದಾದ್ಯಂತ ಜನರು ಮಾಡ್ತಾರೆ, ಅವ್ರು ಬೇರೆ ಬೇರೆ, ಅವರ ರೀತಿ ಬೇರೆ ಇರ್ತದೆ. ಹೌದು. ಬಟ್ ಅವರು ದೈವದ ಆರಾಧನೆ ಮಾಡೋದು ಅದೊಂದು ಇಮೋಷನ್ ಎಲ್ಲ ಕಲ್ಚರಲ್ಲಿ. ಅದರಿಂದ ನಾವು ಕನೆಕ್ಟ್ ಆಗ್ತೀವಿ. ಕಾಂತಾರದಲ್ಲಿ ಅದೇ ಇರೋದು. ಇದು ನಮ್ಗೆ ಗೊತ್ತಿಲ್ಲ, ಈ ಥರ ಕೋಲ ಭೂತ ದೈವ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಆದರೆ ಅದು ಇಮೋಷನ್ ಬರ್ತದಲ್ಲ, ಅವ್ರದ್ದು ಅಜನೀಶ್ ಅವ್ರದ್ದು ಸಂಗೀತ, ಅರವಿಂದ್ ಅವ್ರದ್ದು ಫ್ರೇಮು, ಆಮೇಲೆ ಇವ್ರದ್ದು ರಿಷಬ್ ಅವ್ರದ್ದು ನಟನೆ, ಅದು 3 ಕೂಡಿ ಬಂದಾಗ ಅದು ಫೀಲಿಂಗ್ ಹಂಗೆ ಬರ್ತದೆ. ಅದು ಎಲ್ಲರಿಗೂ ಸೇರಿದ್ದು. ನಿಜ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಮೈ ಪ್ಲೇಷರ್. ನಿಮಗೂ ಅಷ್ಟೇ. ಥ್ಯಾಂಕ್ ಯು ಸರ್.